بسم الله الرحمن الرحيم. الحمد لله رب العالمين. اللهم صل وسلم وبارك على سيدنا ومولانا محمد وعلى آله وصحبه وأتباعه وأنصاره ومحبيه كلهم أجمعين. أعوذ بالله من الشيطان الرجيم. بسم الله الرحمن الرحيم. ومن آياته أن خلق لكم من أنفسكم أزواجا لتسكنوا إليها وجعل بينكم مودة ورحمة إن في ذلك لآيات لقوم يتفكرون. صدق الله مولانا العلي العظيم. قال سيدنا وحبيبنا محمد صلى الله عليه وسلم: تناكحوا وتناسلوا. صدق رسول الله صلى الله عليه وسلم. ಗೌರವಾನ್ವಿತರಾದ ಸುನ್ನಿ ಯುವಜನ ಸಂಘದ ಬೋಳಂತೂರು ಸೆಕ್ಟರ್ ಮತ್ತು ಅಶ್ಅರಿಯ ಹಾಗೂ ಎನ್ಸಿ ರೋಡ್ ಶಾಖೆಗಳ ಕಾರ್ಯಕರ್ತರೇ, ನಾಯಕರೇ, ಪದಾಧಿಕಾರಿಗಳೇ, ಹಿತೈಷಿಗಳೇ, ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ಸಹೋದರಿ ಸಹೋದರ ಸಹೋದರಿಯರೇ, ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಹಮ್ಮಿಕೊಂಡ ಮಾದರಿ ಮದುವೆ ಅಭಿಯಾನಗಳ ಪ್ರಯುಕ್ತ ಅತ್ಯುತ್ತಮವಾದ ಸಂದೇಶಗಳನ್ನು ಸಮಾಜದ ವಿವಿಧ ಸ್ತರಗಳ ಜನರಿಗೆ ನೀಡುವುದರ ಅಂಗವಾಗಿ ಯೂತ್ ಕಾನ್ಫರೆನ್ಸ್ ಎನ್ನುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯುವಕರಿಗೆ ಈ ಬಗ್ಗೆ ಜಾಗೃತಿ ಮೂಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ನಾಡಿನ ವಿವಿಧ ಕಡೆಗಳಲ್ಲಿರುವ ಯುವಕರಿಗೆ, ಯುವತಿಯರಿಗೆ, ಬೇರೆ ಬೇರೆ ರೀತಿಯ ಜನರಿಗೆ ನಿಮ್ಮೆಲ್ಲರ ಮನೆಗಳಲ್ಲಿ ನಡೆಯುವಂತಹ ಮದುವೆಗಳು ಯಾವ ರೀತಿಯಲ್ಲಿ ಮಾದರಿ ಯೋಗ್ಯವಾಗಬೇಕು, ಆ ಮದುವೆಗಳು ಪ್ರತಿಯೊಬ್ಬರ ಮನೆಗಳಲ್ಲೂ ಕೂಡ ನಡೆಯುವಂತಹ ಒಂದು ಸಾಮಾನ್ಯ ಸಂಗತಿಯಾಗಿರುವ ಕಾರಣ ಅದಕ್ಕಾಗಿ ನೀವು ಜೀವನ ಪೂರ್ತಿ ಕಷ್ಟಪಟ್ಟು ಮನೆ ಮಂದಿರಗಳನ್ನೆಲ್ಲ ಮಾರಿ ಬಹಳ ದೊಡ್ಡ ಸಾಲದಲ್ಲಿ ಸಿಲುಕಿ ಜೀವನವೇ ಅತ್ಯಂತ ದೊಡ್ಡ ಜಿಗುಪ್ಸೆಯನ್ನಾಗಿ ಮಾರ್ಪಡುವಂತಹ ಸನ್ನಿವೇಶಗಳು ನಮ್ಮ ಸಮಾಜದಲ್ಲಿ ಹಲವರಿಗೆ ಬರ್ತವೆ. ಮಗಳ ಮದುವೆ, ಸಹೋದರಿಯ ಮದುವೆ, ಅದೇ ರೀತಿ ಗಂಡು ಮಕ್ಕಳ ಮದುವೆಗಳು ಕೂಡ ಬಹಳ ದೊಡ್ಡ ಆರ್ಥಿಕ ಹೊರೆಗಳ ಭಾರಗಳನ್ನು ಸಹಿಸಲು ಸಾಧ್ಯವಾಗದ ಸಂಕೀರ್ಣವಾದ ಸಂಗತಿಗಳಾಗಿ ಮಾರ್ಪಡುವಂತಹ ಒಂದು ಸಮಾಜದಲ್ಲಿ, ಸಮುದಾಯದಲ್ಲಿ, ನಾಡಿನಲ್ಲಿ ಕರ್ನಾಟಕದ ಅತಿ ದೊಡ್ಡ ಯುವಜನ ಬಹುಜನ ಸಂಘಟನೆಯಾಗಿರುವ ಸುನ್ನಿ ಯುವಜನ ಸಂಘವು ನಿಮಗೆ ಅತ್ಯಂತ ಶ್ರೇಷ್ಠವಾದ ಒಂದು ಆಶಯವನ್ನು, ಒಂದು ತತ್ವವನ್ನು ನಿಮ್ಮ ಮುಂದಿಟ್ಟಿದೆ. ನಮ್ಮ ಮನೆಗಳ ಮದುವೆಗಳನ್ನು ನಾವು ಮಾದರಿ ಮಾಡೋಣ. ಸರಳ ಮಾಡುವವರು ಸರಳ ಮಾಡಲಿ, ಹೆಚ್ಚು ಮಂದಿಗೆ ಆಹಾರ ಕೊಡಲಿಕ್ಕೆ ಸಾಧ್ಯವಾಗುವವರು ಮಾಡಲಿ. ಮದುವೆಯಂತೂ ಅತ್ಯಂತ ಮಾದರಿ ಯೋಗ್ಯವಾಗಿರಲಿ. ಕಾಲಘಟ್ಟದಲ್ಲಿ ನಡೆಯುವ ಅತ್ಯಂತ ಕೆಟ್ಟ ದುರಾಚಾರಗಳು, ಅನಾಚಾರಗಳು, ಅನಿಸ್ಲಾಮಿಕವಾದ ಆಚಾರಗಳನ್ನು ತಂದು ಮದುವೆ ಎನ್ನುವ ಪವಿತ್ರವಾದ ಕಾರ್ಯಕ್ರಮವನ್ನ ಮಲೀಮಸ ಮಾಡುವ, ಅದನ್ನು ಹೊಲಸು ಮಾಡುವ ಸಮಾಜದ ಮುಂದೆ ಮುಸ್ಲಿಂ ಮದುವೆ ಹೇಗಿರಬೇಕೆನ್ನುವುದರ ಬಗ್ಗೆ ರಾಜ್ಯ ವ್ಯಾಪಕವಾದಂತಹ ಒಂದು ತತ್ವವನ್ನ SYS ಸಮಾಜದ ಮುಂದಿಟ್ಟಿದೆ. ಆ ತತ್ವವನ್ನು ಸಮಾಜ ಸ್ವೀಕರಿಸಿದೆ. ಅದರ ಬಗ್ಗೆ ಸಮುದಾಯ ಉತ್ತಮವಾದ ಅಭಿಪ್ರಾಯವನ್ನು ಹೊಂದಿದೆ. ಸಮಾಜದಲ್ಲಿ ಆಗಬೇಕಾದ ಅನಿವಾರ್ಯವಾದ ಒಂದು ಕ್ರಾಂತಿಯಾಗಿ ಅದನ್ನು ಈ ಸಮುದಾಯ ಗುರುತಿಸಿದೆ. ಆದ್ದರಿಂದಲೇ SYS ಮಾದರಿ ಮದುವೆ ಸಮಾರಂಭಗಳಲ್ಲೆಲ್ಲ
ಬಹಳಷ್ಟು ಜನರು ಸೇರಿಕೊಂಡು ಈ ಅಭಿಯಾನವನ್ನು ಸ್ವಾಗತಿಸಿದ್ದಾರೆ. ಇಸ್ಲಾಮಿನಲ್ಲಿ ಮದುವೆ ಎಂದರೆ ಸುನ್ನತ್ ಆದ ಅಮಲುಗಳ ಪೈಕಿ ಅತ್ಯಂತ ಶ್ರೇಷ್ಠವಾದ ಒಂದು ಸತ್ಕರ್ಮ. ಕೆಲವರಿಗೆ ಮದುವೆ ಸುನ್ನತ್ ಆಗಬಹುದು, ಕೆಲವರಿಗೆ ವಾಜಿಬ್ ಆಗಬಹುದು, ಕೆಲವರಿಗೆ ಹರಾಮ್ ಆಗಬಹುದು, ಕೆಲವರಿಗೆ ಕರಾಹತ್ ಆಗಬಹುದು. ಒಬ್ಬೊಬ್ಬರ ಶಾರೀರಿಕ, ಮಾನಸಿಕ, ಆರ್ಥಿಕ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಈ ವಿಧಿಗಳಲ್ಲಿ ಕೆಲವೊಮ್ಮೆ ಬದಲಾವಣೆಗಳು ಬರಬಹುದು. ಒಟ್ಟಿನಲ್ಲಿ ಆರೋಗ್ಯವುಳ್ಳ, ಆರ್ಥಿಕವಾದ ಸುಸ್ಥಿತಿಯುಳ್ಳ ಮನುಷ್ಯರಿಗೆ ಸಂಬಂಧಪಟ್ಟಂತೆ ಪುಣ್ಯದಾಯಕವಾದ ಸುನ್ನತ್ತಾದ ಶ್ರೇಷ್ಠವಾದ ಒಂದು ಅಮಲ್ ಆಗಿದೆ, ಸತ್ಕರ್ಮವಾಗಿದೆ ವಿವಾಹ. ಮನ್ ಅಹಬ್ಬ ಸುನ್ನತಿ, ನನ್ನ ಸುನ್ನತ್ತುಗಳನ್ನು ಪ್ರೀತಿಸುವ. ಇನ್ನೊಂದು ಕಡೆಯಲ್ಲಿ ಮನ್ ಅಹ್ಯಾ ಸುನ್ನತಿ, ನನ್ನ ಸುನ್ನತ್ತುಗಳನ್ನು ಸಂಸ್ಥಾಪನೆ ಮಾಡುವ. ಅವರು ನನಗೆ ಸೇರಿದವರು, ನನಗೆ ಸಂಬಂಧಪಟ್ಟವರು, ಅವರಿಗೆ ನನ್ನ ವಿಶೇಷವಾದ ಸಂತೃಪ್ತಿ ಇರುವುದಾಗಿ ಹುಜೂರ್ ಮುಹಮ್ಮದುರ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಅದೇ ರೀತಿ ನನಗೆ ಮದುವೆ ಬೇಡ, ನಾನು ಮದುವೆ ಇಲ್ಲದೆ ಒಂದು ಜೀವನವನ್ನು ಸಾಗಿಸ್ತೇನೆ ಅಂತ ಯಾರಾದರೂ ಹೇಳುವುದಾದರೆ ಅವರ ಬಗ್ಗೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹೇಳಿಕೆ, ಶಿರಾರುಕುಂ, ನಿಮ್ಮ ಪೈಕಿ ಅತ್ಯಂತ ಕೆಟ್ಟವರವರು ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಒಬ್ಬ ಮನುಷ್ಯನಿಗೆ ಸಂಬಂಧಪಟ್ಟಂತೆ ನಾವು ಯೋಚನೆ ಮಾಡುವುದಾದರೆ ಅವನಿಗೆ ಅಗತ್ಯವಾದ ವಿವಾಹ ಕಾರ್ಯಕ್ರಮವನ್ನ, ಸಂತಾನೋತ್ಪಾದನೆಯ ಕಾರ್ಯಕ್ರಮಗಳನ್ನ, ಮನುಷ್ಯ ಎನ್ನುವ ಒಬ್ಬ ಜೀವಿ ಸಮಾಧಾನದಿಂದ, ಸಂತೃಪ್ತಿಯಿಂದ ಈ ಜಗತ್ತಲ್ಲಿ ಬದುಕಬೇಕಾದರೆ ಅವನಿಗೊಂದು ಜೋಡಿ ಅನಿವಾರ್ಯ ಎನ್ನುವ ತತ್ವದ ಆಧಾರದಲ್ಲಿ, ಆ ಜೋಡಿಯಿಂದ ತನಗೆ ಸಮಾಧಾನ ಸಿಗಬೇಕು, ಶಾಂತಿ ಸಿಗಬೇಕು, ನೆಮ್ಮದಿ ಸಿಗಬೇಕು ಎನ್ನುವ ಸಿದ್ಧಾಂತಗಳ ಆಧಾರದಲ್ಲಿ ಮನಸ್ಸಿಗೆ ಹೊಂದಾಣಿಕೆಯಾಗುವ ಹೆಣ್ಣು ಮಗಳನ್ನು ಮದುವೆ ಮಾಡಿಕೊಂಡು ಬಂದು ಆ ಮದುವೆಯಲ್ಲಿ ಸಂತೃಪ್ತಿಯನ್ನು ಕಂಡುಕೊಳ್ಳುವುದಕ್ಕೆ ಇಸ್ಲಾಂ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರೋತ್ಸಾಹವನ್ನು ಕೊಟ್ಟಿದೆ. ಜೋರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಬಗ್ಗೆ ಬಹಳ ಸ್ಪಷ್ಟವಾಗಿ ಅನೇಕ ಹದೀಸ್ಗಳನ್ನು ಹೇಳಿದ್ದಾರೆ. ಪವಿತ್ರವಾದ ಕುರಾನ್ ಕೂಡ ಈ ಬಗ್ಗೆ ಅನೇಕ ಸಂದೇಶಗಳನ್ನು ಜಗತ್ತಿಗೆ ಕೊಟ್ಟಿದೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಇದನ್ನು ಹೇಳುವಾಗ ವಮಿನ್ ಆಯಾತಿಹಿ ಎನ್ನುವ ಪ್ರಯೋಗವನ್ನು ಮಾಡಿದ್ದಾನೆ. ಅಲ್ಲಾಹನ ದೃಷ್ಟಾಂತಗಳಲ್ಲಿ ಸೇರಿತು, ಸಾಮಾನ್ಯವಾದ ಸಂಗತಿಯಲ್ಲ ಇದು. ವಮಿನ್ ಆಯಾತಿಹಿ ಅನ್ ಖಲಕ ಲಕುಂ ಮಿನ್ ಅನ್ಫುಸಿಕುಂ ಅಜ್ವಾಜನ್ ಲಿತಸ್ಕುರು ಇಲೈಹಾ. ಅಲ್ಲಾಹನ ಅತ್ಯಂತ ದೊಡ್ಡ ನಿದರ್ಶನಗಳಲ್ಲಿ ಒಂದು, ದೃಷ್ಟಾಂತಗಳಲ್ಲಿ ಒಂದು, ಆಯತ್ತುಗಳಲ್ಲಿ ಒಂದು ಯಾವುದು? ಅನ್ ಖಲಕ ಲಕುಂ ಮಿನ್ ಅನ್ಫುಸಿಕುಂ ಅಜ್ವಾಜ್, ನಿಮ್ಮ ದೇಹದಿಂದ, ನಿಮ್ಮಿಂದ ನಿಮ್ಮ ಜೋಡಿಗಳನ್ನು ಅಲ್ಲಾಹು ಸೃಷ್ಟಿ ಮಾಡಿ. ನಿಮ್ಮಿಂದ ಅಲ್ಲಾಹು ನಿಮ್ಮ ಜೋಡಿಗಳನ್ನು ಸೃಷ್ಟಿ ಮಾಡಿದ. ನಿಮ್ಮ ದೇಹದ ಒಂದು ಅಂಗವನ್ನು ಅಲ್ಲಾಹು ತೆಗೆದು ಆ ಅಂಗದಿಂದ ಅಲ್ಲಾಹು ನಿಮ್ಮ ಜೋಡಿಯನ್ನು ಅಲ್ಲಾಹು ಸೃಷ್ಟಿ ಮಾಡಿ. ಯಾತಕ್ಕಾಗಿ? ಲಿತಸ್ಕುನು ಇಲೈಹಾ, ನಿಮಗೆ ನೆಮ್ಮದಿ ಸಿಗುವುದಕ್ಕಾಗಿ, ಶಾಂತಿ ಸಿಗುವುದಕ್ಕಾಗಿ. ವಜಅಲ ಬೈನಕುಂ ಮವದ್ದತಂ ವರಹ್ಮಾ, ನಿಮ್ಮ ಮಧ್ಯೆ ಅಲ್ಲಾಹು ಪ್ರೀತಿ ಮತ್ತು ಕರುಣೆಯನ್ನು ಅಲ್ಲಾಹು ಗಟ್ಟಿಗೊಳಿಸಿದ, ಭದ್ರಗೊಳಿಸಿದ. ಇನ್ನ ಫೀ ದಾಲಿಕ ಲಆಯಾತಿನ್ ಲಿಕೌಮಿ ಯತಫಕ್ಕರೂನ್, ಆಲೋಚನೆ ಮಾಡುವ ವಿಭಾಗಕ್ಕೆ ಇದರಲ್ಲಿ ಮತ್ತೊಂದು ಬಾರಿ ಅಲ್ಲಾಹು ದೃಷ್ಟಾಂತವಿದೆ ಎನ್ನುವ ಪ್ರಯೋಗವನ್ನು ಅಲ್ಲಾಹು ಮಾಡ್ತಾನೆ. ಅಲ್ಲಾಹನ ಅತ್ಯಂತ ದೊಡ್ಡ ದೃಷ್ಟಾಂತಗಳ ಸಾಲಿನಲ್ಲಿ ಇದನ್ನೆಲ್ಲಾಹು ಸೇರ್ಪಡಿಸಿದ್ದಾರೆ. ಆದ್ದರಿಂದ ಮುಸಲ್ಮಾನರ ಸಂಬಂಧವಾಗಿ ಹೇಳುವುದಾದರೆ ಮದುವೆ ಎನ್ನುವುದು ಅದೊಂದು ಸಾಮಾನ್ಯ ಸಂಗತಿಯಲ್ಲ, ಅದು ಅತ್ಯಂತ ಶ್ರೇಷ್ಠವಾದ, ಪುಣ್ಯಾರ್ಹವಾದ, ಪ್ರೋತ್ಸಾಹನೀಯವಾದ ಒಂದು ಸತ್ಕರ್ಮವಾಗಿ ಕುರ್ಆನ್ ಅದನ್ನು ಘೋಷಿಸಿದೆ. ಈ ವಿವಾಹ ನಡಿಬೇಕಾದ್ರೆ ಏನ್ ಬೇಕು? ಆಧುನಿಕ ಕಾಲಘಟ್ಟಗಳಲ್ಲಿ ನಮ್ಮ ಸಮಾಜಗಳಲ್ಲಿ ವಿವಾಹದ ಹೆಸರು ನಡೆಯುವಂತಹ ಅತ್ಯಂತ ಕೆಟ್ಟ ಆಚಾರಗಳನ್ನು ಈ ಸಂದರ್ಭದಲ್ಲಿ ಸುನ್ನಿ ಯುವಜನ ಸಂಘ ಜನರ ಮುಂದೆ ಅನಾವರಣ ಮಾಡಿ, ವಿವಾಹದಲ್ಲಿ ವಧು ಬೇಕು, ವಧುವಿನ ಪೋಷಕ, ರಕ್ಷಕ ಬೇಕು, ಗಾರ್ಡಿಯನ್ ಅಥವಾ ಪೇರೆಂಟ್ಸ್ ಬೇಕು, ಮದುವೆಯಾಗುವ ಒಬ್ಬ ಹುಡುಗ ಬೇಕು, ಉಪಯೋಗ ಮಾಡುವಂತಹ ಸೀಗ ವಚನಗಳು ಬೇಕು, ಶಾಹಿದಿಗಳು ಬೇಕು, ಸಾಕ್ಷಿಗಳು, ಮಹರು ಬೇಕು. ಸಾಮಾನ್ಯವಾಗಿ ಮದುವೆ ನಿಮಿತ್ತ ಏನಾದರೂ ಒಂದು ಔತಣಕೂಟವನ್ನು ಏರ್ಪಡಿಸಬೇಕು.
ಯಾವುದಾದರೊಬ್ಬ ಅಪರಿಚಿತ ಹೆಣ್ಣು ಮಗಳನ್ನು ಕಂಡು ಹಿಡಿದು ಆ ವೈವಾಹಿಕ ಜೀವನಕ್ಕೆ ಪ್ರಸ್ತಾಪ ಮಾಡಬೇಕಾದರೆ ಅದಕ್ಕೆ ಸಂಬಂಧಪಟ್ಟ ಮಾತುಕತೆಗಳು ನಡೆಯಬೇಕು. ಮಾತುಕತೆಗಳ ಬಳಿಕ ಎರಡೂ ಕಡೆಯವರಿಗೆ ಇಷ್ಟವಾದರೆ ಪರಸ್ಪರ ದರ್ಶನವನ್ನ ಇಸ್ಲಾಂ ಸುನ್ನತುಗೊಳಿಸಿತು. ಹೆಣ್ಣು ಗಂಡನ್ನು ನೋಡಬೇಕು, ಗಂಡು ಹೆಣ್ಣನ್ನು ಕೂಡ ನೋಡಬೇಕು. ಪರಸ್ಪರ ನೋಡಲು ಸಮ್ಮತಾರ್ಹವಾದ ಶರೀರ ಭಾಗಗಳನ್ನು ನೋಡಿಕೊಂಡು ಅವರಿಗೂ ಕೂಡ ಇಷ್ಟವಾದರೆ ಮತ್ತೆ ಅದರಲ್ಲಿ ಪರಸ್ಪರ ಮಾತನಾಡಿ ಮದುವೆಯ ದಿನಾಂಕ, ದಿನ, ಜಾಗವನ್ನ ನಿಗದಿ ಮಾಡುವಂತಹ ಸಮಾರಂಭ ನಡೆಯಬೇಕು. ಅದಾದ ಬಳಿಕ ಅತ್ಯಂತ ಶ್ರೇಷ್ಠವಾದ ಒಂದು ಜಾಗದಲ್ಲಿ, ಒಂದು ಹೊತ್ತಿನಲ್ಲಿ, ಒಂದು ಸಮಯದಲ್ಲಿ, ಒಂದು ಸಂಗಮದಲ್ಲಿ ಅತ್ಯಂತ ಶ್ರೇಷ್ಠರಾದ ಜನರ ಮೂಲಕ ನಿಕಾಹ್ ಎನ್ನುವ ಕರ್ಮ ನಡಿಬೇಕು. ನೋಡಿ, ನಾವು ಒಂದು ಗಾಡಿ ವಾಹನ ಖರೀದಿ ಮಾಡುವಾಗ ಏನ್ ಮಾಡ್ತೇವೆ? ಮುಹೂರ್ತ ನೋಡ್ತೇವೆ. ತಂಗಲ್ಗಳ ಹತ್ತಿರ ಹೋಗಿ ವಾಹನ ಖರೀದಿ ಮಾಡಲಿಕ್ಕೆ ಯಾವ ಟೈಮ್ ಉತ್ತಮ, ಯಾವ ದಿನ ಉತ್ತಮ ಅಂತ ನೋಡ್ತೇವೆ. ಸಾಮಾನ್ಯವಾಗಿ ಅಹ್ಲು ಸುನ್ನತ್ ವಲ್ ಜಮಾಅತ್ ವಿಶ್ವಾಸಿಗಳು ವಾಹನವನ್ನು ತೆಗೆದ ಕೂಡಲೇ ಅದರ ಕೀಯನ್ನು ಯಾವುದಾದರೂ ಮಹಾತ್ಮರಿಂದ ಮಂತ್ರಿಸಿ ಅದನ್ನು ತೆಗೆದುಕೊಂಡು ಆ ಪುಣ್ಯವನ್ನು ಪಡೆಯುತ್ತಾರೆ. ಶೋರೂಮಿನಿಂದ ಅಥವಾ ಇನ್ನಿತರ ಕಡೆಗಳಿಂದ ಗಾಡಿ ತೆಗೆದ ತಕ್ಷಣ ಅದನ್ನು ಒಂದು ಯಾವುದಾದರೊಂದು ಮಹಾತ್ಮರ ಸನ್ನಿಧಿಗೆ ಕರ್ಕೊಂಡು ಹೋಗಿ ಗಾಡಿಯನ್ನು ಕೊಂಡೋಗಿ ದುಆ ಮಾಡಿ ಬರ್ತಾರೆ. ಯಾಕೆಂದ್ರೆ ಆ ವಾಹನದಿಂದ ಯಾವುದೇ ತೊಂದರೆಗಳು ಬರಬಾರದು. ನಾವು ಯಾಕೆ ವಾಹನವನ್ನ ಖರೀದಿ ಮಾಡ್ತೇವೆ? ನಮ್ಮ ಯಾತ್ರೆ ಸಫಲವಾಗಲು, ನಮ್ಮ ಆಯುಷ್ಯ ವೃದ್ಧಿಯಾಗಲು. ವಾಹನ ಖರೀದಿ ಮಾಡಿದ್ರೆ ಆಯುಷ್ಯ ವೃದ್ಧಿ ಆಗ್ತದ? ಖಂಡಿತವಾಗಿಯೂ ಆಗ್ತದೆ. ಯಾಕೆಂದ್ರೆ ನಾವು ರಸ್ತೆ ಬದಿಗಳಲ್ಲಿ ಗಾಡಿಗಳನ್ನು, ವಾಹನಗಳನ್ನು ಕಾದು 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 ನಮ್ಮ ಜೀವನ ಸಂಪೂರ್ಣವಾಗಿ ವ್ಯರ್ಥವಾಗುವುದನ್ನು ತಪ್ಪಿಸಲಿಕ್ಕೆ ಸ್ವಂತವಾದ ವಾಹನ ಒಂದು ಕಾರಣವಾಗ್ತದೆ. ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದಕ್ಕೆ ಹೇಳಿದ್ದಾರೆ, ವಮಿನ್ ಸಆದತಿಲ್ ಮರ್ಇ ಅಲ್ ಮರ್ಕಬು ಸಾಲಿಹ್. ಒಬ್ಬ ಮನುಷ್ಯನ ಸೌಭಾಗ್ಯಗಳಲ್ಲಿ ಸೇರಿದೆ ಅತ್ಯುತ್ತಮವಾದ ಒಂದು ವಾಹನ. ಸಾಲಿಹ್ ಅಂದ್ರೇನು? ಅವನವನಿಗೆ ಹೊಂದಾಣಿಕೆಯಾಗುವ, ಅವನವನ ಆರ್ಥಿಕವಾದ ಸ್ಥಿತಿಗತಿಗೆ ಹೊಂದಾಣಿಕೆಯಾಗುವಂತ ಒಂದು ವಾಹನವನ್ನು ಖರೀದಿ ಮಾಡ. ಈ ರೀತಿ ಸಹೋದರರೇ, ಮನೆಗಟ್ಟುವಾಗಲೂ ಕೂಡ ನೋಡಿ, ಜಾಗ ಖರೀದಿ ಮಾಡುವಾಗ ಅದಕ್ಕೆ ಯಾರಾದರನ್ನು ಕರ್ಕೊಂಡು ಬಂದುಕೊಂಡು ಜಾಗದ ಬಗ್ಗೆ ನಾವು ವಿಚಾರಿಸಿ, ಆ ಜಾಗದಲ್ಲಿ ತೊಂದರೆ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ಖರೀದಿ ಮಾಡದೆ ಬಿಟ್ಟು ಬಿಡ್ತೇವೆ. ಆಮೇಲೆ ಜಾಗದಲ್ಲಿ ಮನೆ ಕಟ್ಟುವಾಗ ಅದರ ಡಿಸೈನ್ ಮಾಡುವ ಸಂದರ್ಭಗಳಲ್ಲಿ ಅಲ್ಲಿ ನಾವು ಪಾಲಿಸಬೇಕಾದಂತಹ ನಿಯಮಗಳನ್ನು ಪಾಲಿಸೆ. ವಾಸ್ತು ಅಂತ ಹೆಸರು ಹೇಳಿದ್ರು ಹೇಳದಿದ್ರು ಅದಕ್ಕೆ ಸಂಬಂಧಪಟ್ಟ ಭವನಶಾಸ್ತ್ರ ನಿಯಮಗಳನ್ನು ಪಾಲಿಸೇವೆ. ಶಿಲಾನ್ಯಾಸ ಮಾಡುವಾಗ ಒಬ್ಬ ಅನುಗ್ರಹೀತವಾದ ವ್ಯಕ್ತಿಯ ಕೈಯಿಂದ ಅದನ್ನು ಮಾಡಿಸೇವೆ. ಅದಕ್ಕೊಂದು ಸಮಯ ಇದೆ, ಒಂದು ದಿನ ಇದೆ. ನಹ್ಸ್ ಸಾಧ್ಯಗಳನ್ನು ನೋಡಿ ಅದನ್ನು ತೀರ್ಮಾನ ಮಾಡ್ತೇವೆ. ಇದೆಲ್ಲವೂ ನಾವು ನಮ್ಮ ಜೀವನಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಗಮನಿಸುವಾಗ, ವಾಹನ ಖರೀದಿ ಮಾಡುವಾಗ, ಮನೆ ಕಟ್ಟುವಾಗ, ಬಿಸ್ನೆಸ್ಗೆ ಸ್ಟಾರ್ಟ್ಅಪ್ ಮಾಡುವಾಗ, ಜೀವನದಲ್ಲಿ ಯಾವುದಾದರೂ ಒಂದು ಉತ್ತಮವಾದ ಕಾರ್ಯಕ್ರಮಗಳನ್ನು ಮಾಡುವಾಗ ಅದರಲ್ಲಿ ಬರಕತ್ತು ಬೇಕು, ಸಮೃದ್ಧಿ ಬೇಕು. ಅದು ಯಾವತ್ತೂ ಕೂಡ ಅರ್ಧ ದಾರಿಯಲ್ಲಿ ನಿಲ್ಲಬಾರದು. ಈ ಒಂದು ನಿಯತಿಯಿಂದ ಜೀವನದಲ್ಲಿ ಬಹಳಷ್ಟು ಕಾರ್ಯಗಳನ್ನು ನಾವು ಗಮನಿಸ್ತೇವೆ. ಅದೇ ಸಂದರ್ಭದಲ್ಲಿ ಸಹೋದರರೇ, ನಿಮ್ಮ ಜೀವನದ ಅತ್ಯಂತ ಶ್ರೇಷ್ಠವಾದ ಒಂದು ಸಂದರ್ಭ ನಿಮ್ಮ ವೈವಾಹಿಕ ಜೀವನಕ್ಕೆ ಪ್ರವೇಶ ಮಾಡುವ ಸಂದರ್ಭ. ಮನ್ ಅರಾದ ಅನ್ ಯಲ್ಕಲ್ಲಾಹ ತಾಹಿರನ್ ಮುತಹರನ್ ಫಲ್ಯತಜವ್ವಜಿಲ್ ಹರಾಯಿರ್. ಅಲ್ಲಾಹನ ಮುಂಭಾಗದಲ್ಲಿ ಸಂಶುದ್ಧವಾದ ರೀತಿಯಲ್ಲಿ ಎದ್ದು ನಿಲ್ಲಲು, ಅಲ್ಲಾಹನ ಮುಂದೆ ನೀವು ನಿಲ್ಲಲು ಸಾಧ್ಯವಾಗಬೇಕಾದರೆ ನೀವು ವಿವಾಹ ಮಾಡಿಕೊಳ್ಳಿರಿ ಅಂತ ಹುಜೂರ್ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಮನ್ ತಜವ್ವಜ, ಯಾರಾದರೊಬ್ಬ ಮದುವೆಯಾದರೆ ಅವನೇನು ಮಾಡಿದ? ದೀನಿನ 3ರಲ್ಲಿ 2 ಅಂಶಗಳನ್ನು ಪೂರ್ತಿ ಮಾಡಿದ. ಫಲ್ಯತ್ತಕಿಲ್ಲಾಹ ಫಿ ಥುಲುಥಿಲ್ ಬಾಕಿ, ಉಳಿದಿರುವ 3ನೇ 1 ಭಾಗವನ್ನು ಅವನು ತಕ್ವಾದ ಮೂಲಕ ನಿವಾರಣೆ ಮಾಡಿಕೊಳ್ಳಲಿ ಅಂತ ಅಲ್ಲಾಹನ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ, ಗಮನಿಸಬೇಕಾದ ಒಂದು ವಿಚಾರ, ಮಾನವ ಜೀವನದಲ್ಲಿ ಅತ್ಯಂತ ದೊಡ್ಡ ತಿರುವು ಆಗತಕ್ಕಂತಹ ಒಂದು ಕಾರ್ಯಕ್ರಮ, ಮನುಷ್ಯನ ಉಳಿವಿನ ಅಸ್ತಿತ್ವದ ಅಸ್ಥಿವಾರವನ್ನು ಹಾಕುವ, ಫೌಂಡೇಶನ್ ಹಾಕುವಂತಹ ಒಂದು ಕಾರ್ಯಕ್ರಮ. ಈ ಜಗತ್ತಲ್ಲಿ ಮನುಷ್ಯ ವಂಶದ ಉಳಿವಿಗಾಗಿ ಒಬ್ಬ ಮಾಡುವ ಅತ್ಯಂತ ಶ್ರೇಷ್ಠವಾದ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಒಂದು ಮುಹೂರ್ತ ಬೇಡುವ. ಆ ಕಾರ್ಯಕ್ರಮದಲ್ಲಿ ಅಲ್ಲಾಹನ ರಸೂಲರವರ ಸಂತೃಪ್ತಿ ಬೇಡುವ. ಅದಕ್ಕೆ ಧರ್ಮ ನಿಗದಿಪಡಿಸಿದ ಮಾನದಂಡಗಳನ್ನು ಪಾಲಿಸುವುದು ಬೇಡುವ.
ಅದು ಯಾವುದೂ ಇಲ್ಲದೆ ನಾವು ಯಾವಾಗೊಂದು ಪ್ರಪೋಸಲ್, ಒಂದು ಖಿತ್ಬತ್, ಒಂದು ವೈವಾಹಿಕ ಆಲೋಚನೆಗಳನ್ನು ಪ್ರಾರಂಭ ಮಾಡ್ತೇವೆಯೋ ಅಂದಿನಿಂದ ಹರಾಮ್ಗಳ ಸರಮಾಲೆ, ಅಂದಿನಿಂದ ಮಹಾ ತಪ್ಪುಗಳ ಘೋಷಯಾತ್ರೆ, ಧರ್ಮ ನಿಷಿದ್ಧವಾದ ಕಾರ್ಯಕ್ರಮಗಳನ್ನು ಬಲವಂತವಾಗಿ ಮಾಡುವ, ಸಮಾಜವನ್ನು, ಸಮುದಾಯವನ್ನು, ಅದೇ ರೀತಿ ಅಲ್ಲಾಹನ ಪವಿತ್ರವಾದ ಧರ್ಮವನ್ನು ಚಾಲೆಂಜ್ ಮಾಡುವಂತಹ ಕೆಟ್ಟ ಕೆಟ್ಟ ಆಚಾರಗಳು. ಇದರ ಬಗ್ಗೆ ಸಮಾಜಕ್ಕೆ ತಿಳುವಳಿಕೆ ಮೂಡಿಸಬೇಕಾದ ಜವಾಬ್ದಾರಿ ಯಾರದು? ನಾಡಿನ ಜವಾಬ್ದಾರಿಯುತ ಯುವಜನ ಸಂಘವಾದ SYSC ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿದೆ. ಸಹೋದರರೇ ಗಮನಿಸಿ, ಅಲ್ಲಾಹನ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದುವೆಯಾಗಿದ್ದಾರೆ. ವಇನ್ನಿ ಅತಜವ್ವಜು ನಿಸಾ ವಇನ್ನಿ ಉಸಲ್ಲಿ ವಅರ್ಕದ್, ನಾನು ನಮಾಜ್ ಮಾಡ್ತೇನೆ, ನಿದ್ದೆ ಮಾಡ್ತೇನೆ, ನಾನು ಆಹಾರವನ್ನು ಸೇವಿಸ್ತೇನೆ, ನಾನು ನೀರು ಕುಡಿತೇನೆ, ನಾನು ನಿಕಾಹ ಮಾಡುತ್ತೇನೆ, ವಿವಾಹ ಕಾರ್ಯಕ್ರಮಗಳನ್ನು ಮಾಡುತ್ತೇನೆ. ಅನಾ ಅತ್ಕಾಕುಂ ವ ಅಖ್ಶಾಕುಂ, ನಿಮ್ಮ ಪೈಕಿ ಅತ್ಯಂತ ದೊಡ್ಡ ಮುತ್ತಕಿ ನಾನು, ನಿಮ್ಮ ಪೈಕಿ ಅಲ್ಲಾಹರನ್ನು ಅತ್ಯಂತ ಹೆಚ್ಚಾಗಿ ಇಷ್ಟಪಡುವವನು, ಭಯಪಡುವವನು ನಾನು ಅಂತ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ. ಇದೊಬ್ಬ ಮನುಷ್ಯನ ಧಾರ್ಮಿಕವಾದ ಅತ್ಯಂತ ದೊಡ್ಡ ಒಂದು ಕಾರ್ಯವಾಗಿರುವ ಕಾರಣ ಇದಕ್ಕೆ ಅಲ್ಲಾಹು ಮತ್ತು ರಸೂಲ್ ನಿಗದಿ ಮಾಡಿರುವ ಮಾನದಂಡಗಳನ್ನು ಅನುಸರಿಸದಿದ್ದರೆ ಅವನ ಜೀವನದಲ್ಲಿ ಸಂಪೂರ್ಣವಾದ ಆಪತ್ತುಗಳು, ವಿಪತ್ತುಗಳು ಬರುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಅತ್ಯಂತ ಪ್ರೀತಿಯ ಶಿಷ್ಯ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪತ್ನಿಯ ಸಹೋದರ, ಖಲೀಫತುರ್ ರಸೂಲ್ ಅಮೀರುಲ್ ಮುಅ್ಮಿನೀನ್ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಅವರ ಮಗ ಸಯ್ಯಿದನಾ ಅಬ್ದುಲ್ಲಾಹ್ ಇಬ್ನ್ ಉಮರ್ ರಲಿಯಲ್ಲಾಹು ಅನ್ಹು. ನಾನು ಮದುವೆ ಮಾಡುವುದಿಲ್ಲ, ನನಗೆ ಮದುವೆ ಬೇಡ, ನಾನು ಅಲ್ಲಾಹನ ಇಬಾದತ್ತುಗಳಲ್ಲಿ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಕಳೀತೇನೆ, ನನಗೆ ಮದುವೆ ಬೇಡ ಅಂತ ಹಠ ಹಿಡಿತು. ಆ ಸಂದರ್ಭದಲ್ಲಿ ಪ್ರವಾದಿ ಪತ್ನಿಯಾದ ಹಫ್ಸಾ ಬಿಂತ್ ಉಮರ್ ರಲಿಯಲ್ಲಾಹು ಅನ್ಹುಮಾ ತನ್ನ ಸಹೋದರಿಗೆ ಹೇಳಿದ ಮಾತು ನಮಗೆ ಕಾಣಲಿಕ್ಕೆ ಸಾಧ್ಯವಾಗಬಹುದು. ಯಾ ಅಖೀ ಲಾ ತಫ್ಅಲ್ ತಜವ್ವಜ್ ಫೈನ್ ನುರಿದ ಲಕ ಉಲ್ದುನ್ ಕಾನೂ ಲಕ ಅಜ್ರ ವೈನ್ ಆಶು ದಅಲ್ಲಾಹ ಲಕ್. ನೀನು ವಿವಾಹ ಮಾಡುವುದಿಲ್ಲ ಅಂತ ಹೇಳಬಾರದು, ನೀನು ಮದುವೆ ಮಾಡಿಕೊಡಬೇಕು. ಯಾಕೆಂದ್ರೆ ನಿನಗೆ ಮಕ್ಕಳು ಹುಟ್ಟಿದ್ರೆ ಆ ಮಕ್ಕಳು ನನಗೆ ಅತ್ಯಂತ ದೊಡ್ಡ ಅಜ್ರ್ ಆಗ್ತಾರೆ, ಸವಾಬ್ ಆಗ್ತಾರೆ, ಪ್ರತಿಫಲ ಆಗ್ತಾರೆ. ನಿಮ್ಮ ಮಕ್ಕಳು ಮಾಡುವ ಎಲ್ಲಾ ಪುಣ್ಯಕರ್ಮಗಳಲ್ಲಿ ಒಂದು ಪಾಲು ನಿಮಗಿರ್ತದೆ. ಅವರು ನಮಾಜ್ ಮಾಡಿದಾಗ, ಕುರಾನ್ ಓದಿದಾಗ, ಅವರು ದಿಕ್ರ್ ಹೇಳಿದಾಗ, ಅವರು ಅಲ್ಲಾಹನಿಗೆ ಸ್ತುತಿ ಕರ್ಮಗಳನ್ನು ಮಾಡಿದಾಗ, ಅವರು ಮಾಡುವ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಕೂಡ ನಿಮಗೆ ಅದರಲ್ಲಿ ಅಜ್ರ್ ಇದೆ, ಸವಾಬ್ ಇದೆ. ಆದ್ದರಿಂದ ನೀವು ಮಾಡುವ ಕಾರ್ಯಗಳಿಂದ ಮಾತ್ರವಲ್ಲ ನಿಮಗೆ ಪ್ರತಿಫಲ, ನಿಮ್ಮ ಮಕ್ಕಳು ಮಾಡುವ ಕಾರ್ಯಗಳಿಂದಲೂ ಕೂಡ ನಿಮಗೆ ಪ್ರತಿಫಲವಿದೆ. ಅವರು ಮಾಡುವ ಪುಣ್ಯ ಕರ್ಮಗಳ ಸವಾಬುಗಳ ಪ್ರತಿಫಲಗಳ ಅಂಶ ಅದು ಆಟೋಮೆಟಿಕ್ ಆಗಿ ನಿಮ್ಮ ಕೂಲಿಗೆ, ನಿಮ್ಮ ಸವಾಬಿಗೆ ಬಂದು ಸೇರ್ತಾರೆ. ಆದ್ದರಿಂದ ಮದುವೆ ಬೇಡ ಅಂತ ನೀನು ಹೇಳಬೇಡ. ವೈನ್ ಆಶು ದಅಲ್ಲಾಹ ಲಕ್. ಅವರು ಬದುಕಿದ್ರೆ, ಅವರು ಬದುಕುಳಿದ್ರೆ, ಅವರಿಗೆ ಪ್ರಾಯಪೂರ್ತಿ ಆದರೆ ಅವರ ಅರಿವನ್ನೆಲ್ಲ ಕಳೆದುಕೊಂಡು ಅವರು ಈ ನಾಡಿನಲ್ಲಿ ಒಬ್ಬ ನಾಗರಿಕರಾಗಿ ಬದುಕಲಿಕ್ಕೆ ಶುರು ಮಾಡಿದರೆ ನಿನಗೆ ಬೇಕಾಗಿ ಅವರು ದುಆ ಮಾಡು, ನಿಮಗೆ ಅವರ ದುಆ ಸಿಗ್ತದೆ. ಎರಡು ದುಆಗಳು ಅಲ್ಲಾಹು ಯಾವತ್ತೂ ಕೂಡ ರಿಜೆಕ್ಟ್ ಮಾಡುವುದಿಲ್ಲ ಅಂತ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಯಾವುದು ಆ ಎರಡು ದುಆಗಳು? ದುಆಉಲ್ ವಾಲಿದಿ ಲಿಲ್ ವಲದ್ ವ ದುಆಉಲ್ ವಲದಿ ಲಿಲ್ ವಾಲಿದ್. ಮಕ್ಕಳಿಗಾಗಿ ರಕ್ಷಕರು ಮಾಡುವ ದುಆ, ತಂದೆ ತಾಯಂದಿರು ಮಾಡುವ ದುಆ, ತಂದೆ ತಾಯಂದಿರಿಗಾಗಿ ಮಕ್ಕಳು ಮಾಡುವ ದುಆ. ಆ ದುಆಗಳನ್ನು ಅಲ್ಲಾಹು ತಆಲಾ ರದ್ದು ಮಾಡಲು, ರಿಜೆಕ್ಟ್ ಮಾಡಲು ಸಾಧ್ಯವಿಲ್ಲ. ಅಲ್ಲಾಹು ಅದನ್ನು ರದ್ದು ಮಾಡಲು, ಅಲ್ಲಾಹು ಅದನ್ನು ಕಬೂಲ್ ಮಾಡ್ತಾನೆ ಅಂತ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಆ ದುಆ ನಮಗೆ ಸಿಗಬೇಕಾದ್ರೆ ಮಕ್ಕಳು ಬೇಕು. ತನಾಕಹು ವ ತನಾಸಲು, ಫ್ಯಾಮಿಲಿ ಪ್ಲಾನಿಂಗ್, ಕುಟುಂಬ ಯೋಜನೆಗಳನ್ನು ಇಸ್ಲಾಂ ಪ್ರೋತ್ಸಾಹ ಮಾಡಿಲ್ಲ. ಮಕ್ಕಳು ಕಡಿಮೆ ಸಾಕು ಎನ್ನುವ ಆಶಯವನ್ನು ಇಸ್ಲಾಂ ಒಪ್ಪಿಲ್ಲ. ಮಕ್ಕಳು ಕಡಿಮೆ ಸಾಕು ಅಂತ ತೀರ್ಮಾನ ಮಾಡಿ ಫ್ಯಾಮಿಲಿ ಪ್ಲಾನಿಂಗ್ ಗಳನ್ನ ಅಸ್ತಿತ್ವಕ್ಕೆ ತಂದು ಒಂದು ಸಾಕು, ಎರಡು ಸಾಕು ಅಂತ ಹೇಳಿದ ರಾಷ್ಟ್ರಗಳು ಇವತ್ತು ಹೆಚ್ಚೆಚ್ಚು ಮಕ್ಕಳನ್ನು ಹೆರುವಂತಹ ಹೆಣ್ಣು ಮಕ್ಕಳಿಗೆ ಬಹಳ ದೊಡ್ಡ ಯೋಜನೆಗಳನ್ನು ಜಾರಿ ಮಾಡಿ ಮಕ್ಕಳು ಹೆಚ್ಚುಂಟಾಗುವಂತಹ ಅಭಿಯಾನಗಳನ್ನು ಪ್ರಾರಂಭ ಮಾಡಿದನ್ನ ಜಾಗತಿಕ ರಾಷ್ಟ್ರಗಳನ್ನು ನಾವು ಕಾಣ್ತಾ ಇದ್ದೇವೆ. ಕೆಲವು ರಾಷ್ಟ್ರಗಳಿವೆ, ಅಲ್ಲಿ ಮುದುಕರು ಮಾತ್ರ ಇದ್ದಾರೆ, ಯುವಕರಿಲ್ಲ. ಎಲ್ಲಿ ನೋಡಿದ್ರು ಮುದುಕರೇ. ಆ ಮುದುಕರಿಗೆ ಯಾವ ಶಕ್ತಿ ಕೂಡ ಇಲ್ಲ, ಆ ಮುದುಕರಿಗೆ ಯಾವುದೇ ಖುವ್ವತ್ತಿಲ್ಲ, ತ್ರಾಣಿ ಇಲ್ಲ.
ಆ ದೇಶವನ್ನು ಕಟ್ಟುವಂತಹ ಶಕ್ತಿ ಅವರಲ್ಲಿಲ್ಲ. ಎಲ್ಲ ಮುದುಕರು. ಯಾಕೆ ಮುದುಕರಾದ್ರು ಅವರು? ಅವರ ನಂತರ ಒಂದು ಗ್ಯಾಪ್ ಬಂತು, ಜನರೇಷನ್ ಗ್ಯಾಪ್ ಬಂತು. ಆ ಜನರೇಷನ್ ಗ್ಯಾಪಿನಲ್ಲಿ ಮಕ್ಕಳು ಹುಟ್ಟುವುದು ಬೇಡ ಅಂತ ಸರ್ಕಾರಗಳು ತೀರ್ಮಾನ ಮಾಡಿ ಹೆಚ್ಚು ಮಕ್ಕಳು ಹುಟ್ಟಿದವರಿಗೆ ಸರ್ಕಾರಿ ಸೇವೆಗಳಲ್ಲಿ ಪಾಲಿಲ್ಲ, ಅವರಿಗೆ ಪಂಚಾಯತ್ ಎಲೆಕ್ಷನ್ಗಳಲ್ಲಿ ಅಭ್ಯರ್ಥಿಯಾಗುವಂತ ಅವಕಾಶಗಳಿಲ್ಲ. ನಮ್ಮ ದೇಶದಲ್ಲೂ ಕೂಡ ಕೆಲವು ಕಡೆಗಳಲ್ಲಿ ಬರ್ತಾ ಇದೆ ಇವತ್ತು. ಹಾಗೆ ಮಾಡಿದ್ದರ ಪರಿಣಾಮವಾಗಿ ಕೆಲವು ರಾಷ್ಟ್ರಗಳಲ್ಲಿ ಮುದುಕರು ಮಾತ್ರ ಬಾಕಿಯಾದರು, ಯುವಕರು ಇಲ್ಲ. ಯಾಕೆಂದ್ರೆ ಒಂದು ತಲೆಮಾರನ್ನ ಚಿವುಟಿ ಹಾಕುವಂತ ಕೆಲಸ ನಡೆಯಿತು ಅಲ್ಲಿ. ನಮ್ಮ ದೇಶದಲ್ಲಿ 148 ಕೋಟಿ ಜನರಿದ್ದಾರೆ. ಈ ದೇಶದಲ್ಲಿ, ಭಾರತದಲ್ಲಿ 140+ ಕೋಟಿ ಜನರಿರುವಂತಹ ಈ ದೇಶದಲ್ಲಿ ಇಲ್ಲಿ ಯುವಕ ಪ್ರಧಾನವಾದ ದೇಶ ನಮ್ಮದು. APJ ಅಬ್ದುಲ್ ಕಲಾಂ ಯಾವತ್ತು ಹೇಳ್ತಾ ಇದ್ರು, ನಮ್ಮ ದೇಶದ ಶಕ್ತಿ ಏನು ಅಂದ್ರೆ ಅದು ಯುವಕರು. ಯೂತ್ ಬರಬೇಕಾದ್ರೆ ಮಕ್ಕಳು ಹುಟ್ಟುತ್ತಾ ಇರಬೇಕು. ಎಲ್ಲ ಕಾಲಗಳಲ್ಲಿ ಯೂತ್ ಬೇಕಾದರೆ ಫ್ಯಾಮಿಲಿ ಪ್ಲಾನಿಂಗ್ಗಳ ಮೂಲಕ, ಕುಟುಂಬ ಯೋಜನೆಗಳ ಮೂಲಕ ಜನರೇಷನ್ಗಳನ್ನು, ಸಮಾಜಗಳು, ಪೀಳಿಗೆಗಳು, ತಲೆಮಾರುಗಳು ಉಂಟಾಗುವುದನ್ನು ತಡೆಯುವಂತಹ ಕಾನೂನುಗಳನ್ನು ತರಬಾರದು. ಮುಹಮ್ಮದ್ ರಸೂಲುಲ್ಲಾಹ್ ಹೇಳಿದರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ತನಾಕಹು, ವಿವಾಹ ಮಾಡಿಕೊಳ್ಳಿರಿ, ತನಾಸಲು, ಸಂತಾನೋತ್ಪಾದನೆ ಮಾಡಿಕೊಳ್ಳಿರಿ. ನೀವು ಯಾವತ್ತೂ ಭಯಪಡಬೇಡಿ. ಮಕ್ಕಳು ಹೆಚ್ಚಾದರಲ್ಲಿ ತಿನ್ನಲಿಕ್ಕೆ ಆಹಾರ ಸಿಗಲ್ಲ, ಕುಡಿಯಲಿಕ್ಕೆ ನೀರು ಸಿಗಲ್ಲ, ವಾಸ್ತವ್ಯ ಮಾಡಲಿಕ್ಕೆ ನಿವೇಶನಗಳು ಸಿಗುವುದಿಲ್ಲ. ಎಲ್ಲಿ ಮನುಷ್ಯರಿಗೆ ಅಗತ್ಯವಾದ ಸಂಪನ್ಮೂಲಗಳ ಕೊರತೆಯಿಂದ ಜಗತ್ತಿನಲ್ಲಿ ಮನುಷ್ಯ ಜೀವನ ಕಷ್ಟ ಆಗ್ತದೆ ಅಂತ ಭಾವಿಸಬೇಡಿ. ನಹ್ನು ನರ್ಜುಕುಕುಂ ವ ಇಯ್ಯಾಹುಂ, ಅವರಿಗೂ ನಿಮಗೂ ನಾವು ಆಹಾರವನ್ನು ಒದಗಿಸುತ್ತೇವೆ. ಲಾ ತಖ್ತುಲು ಅಮ್ವಾ ಔಲಾದಕುಂ ಖಶ್ಯತ ಇಮ್ಲಾಕ್, ದಾರಿದ್ರ್ಯವನ್ನು, ಬಡತನವನ್ನು ಭಯಪಟ್ಟುಕೊಂಡು ನೀವು ಮಕ್ಕಳನ್ನು ಕೊಲ್ಲಬೇಡಿ, ಮಕ್ಕಳನ್ನು ಸ್ಟಾಪ್ ಮಾಡಬೇಡಿ ಅಂತ ಪವಿತ್ರವಾದ ಕುರಾನ್ ಹೇಳ್ತಾ ಇದೆ. ಇದಕ್ಕೂ ಕೂಡ ಇಸ್ಲಾಮಿನಲ್ಲಿ ಧಾರ್ಮಿಕವಾದ ಮಹತ್ವವಿದೆ ಸಹೋದರರೇ. ಆದ್ದರಿಂದ ಈ ಕಾರ್ಯವನ್ನ ಪವಿತ್ರವಾದ ಇಸ್ಲಾಂ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರೋತ್ಸಾಹ ಮಾಡಿದನ್ನು ಕಾಣಲಿಕ್ಕೆ ಸಾಧ್ಯವಾದ. ನಾವೆಲ್ಲಿ ಗಮನಿಸಬೇಕಾದಂತಹ ಒಂದು ವಿಚಾರ ಏನೆಂದರೆ, ಈ ಸಮಾಜದಲ್ಲಿ ಇವತ್ತು ಯಾವುದೆಲ್ಲ ಅನಾಚಾರಗಳು ಮದುವೆ ಹೆಸರಲ್ಲಿ ನಡೆಯುತ್ತದೆ ಎನ್ನುವುದರ ಬಗ್ಗೆ ಒಂದು ಪಟ್ಟಿಯಾಗಿ ಅದರ ಹೆಸರುಗಳನ್ನೆಲ್ಲ ಪಟ್ಟಿ ಮಾಡಿ ಹೇಳಲಿಕ್ಕೆ ನಾನು ಇವತ್ತು ಬಯಸುವುದಿಲ್ಲ. ಅದು ನನ್ನ ಅಜೆಂಡಾದಲ್ಲಿಲ್ಲ. ನಿಮ್ಗೆಲ್ರಿಗೂ ಗೊತ್ತಿದೆ ಅದು ಯಾವ ಅನಾಚಾರಗಳು ಸೇರಿಕೊಂಡಿದೆ. ಒಂದೊಂದು ಪ್ರೋಗ್ರಾಮ್ಗಳು ಮದುವೆ ಫಿಕ್ಸ್ ಆಯಿತೆಂದರೆ, ಮದುವೆ ನಿಗದಿಯಾದ ಮೇಲೆ ಅದಕ್ಕೆ ಬೇಕಾದಂತಹ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡು, ಅದಕ್ಕೆ ಬೇರೆ ಬೇರೆ ಹೊಸ ಹೆಸರುಗಳನ್ನು ಹಾಕಿಕೊಂಡು, ಆ ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ನಿಯಮಗಳನ್ನು ಸೃಷ್ಟಿ ಮಾಡಿಕೊಂಡು, ಅದಕ್ಕೆ ಬೇಕಾದ ಡ್ರೆಸ್ಗಳ ಕೋಡ್ಗಳನ್ನು ಮಾಡಿಕೊಂಡು, ಫ್ಯಾಮಿಲಿಯಲ್ಲಿರುವ ಎಲ್ಲರೂ ಕೂಡ ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಕಾರ್ಯಕ್ರಮಗಳನ್ನು ಮಾಡಿಕೊಂಡು, ಬೇರೆ ಹಾಲ್, ಬೇರೆ ಡ್ರೆಸ್ ಕೋಡ್, ಬೇರೆ ಫುಡ್, ಬೇರೆ ವ್ಯವಸ್ಥೆಗಳು. ಎಂಗೇಜ್ಮೆಂಟ್ ಮಾಡುವುದು ಇಸ್ಲಾಮಿನಲ್ಲಿ ಹರಾಮ ಅಂತ ಹೇಳಿದ್ರೆ ಹರಾಮಿಲ್ಲ. ಎಂಗೇಜ್ಮೆಂಟ್ ಅಂದ್ರೆ ಏನು? ಅಪರಿಚಿತವಾದ ಕುಟುಂಬದ ಹೆಣ್ಣು ಗಂಡುಗಳ ಮಧ್ಯೆ ವೈವಾಹಿಕ ಒಪ್ಪಂದವನ್ನು ನವೀಕರಣ ಮಾಡುವ, ಅದನ್ನು ಸೃಷ್ಟಿ ಮಾಡುವ, ನಮ್ಮದು ಎಲ್ಲಿ ನಡೀಬೇಕು, ಹೇಗೆ ನಡೀಬೇಕು, ಯಾವ ಫುಡ್ ಮಾಡಬೇಕು, ಇದರ ಬಗ್ಗೆ ತೀರ್ಮಾನ ಮಾಡಲಿಕ್ಕೆ ವಧೂವರರ ಕಡೆಗಳಿಂದ 2, 4 ಮಂದಿ, 10 ಮಂದಿ, 50 ಮಂದಿ ಸೇರಿದ ತಪ್ಪ ಅಂತ ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದೇ ಸಂದರ್ಭದಲ್ಲಿ ಸಹೋದರರೇ, ಅದಕ್ಕೆ ಧರ್ಮದ ನಿಯಮಗಳಿಲ್ವಾ? ಅಪರಿಚಿತವಾದ ಸ್ತ್ರೀ ಪುರುಷರು ನಿಕಾಹ ಎನ್ನುವ ಪವಿತ್ರವಾದ ಬಂಧನದಲ್ಲಿ ಬಂಧಿತರಾಗುವ ತನಕ ಅವರು ಪರಸ್ಪರ ಮಾತನಾಡಲಿಕ್ಕೆ ಹಕ್ಕಿಲ್ಲ, ಜೊತೆಯಾಗಿ ಫೋಟೋ ತೆಗೆಯಲಿಕ್ಕೆ ಹಕ್ಕಿಲ್ಲ, ಅವರಿಗೆ ಹರಾಮಾದ ಮಾತುಕತೆಗಾಗಿ ಮೊಬೈಲ್ ಫೋನ್ ನೀಡುವಂತಹ ಹಕ್ಕಿಲ್ಲ, ಅವರನ್ನು ಒಟ್ಟಿಗೆ ಸೇರಿಸಿಕೊಂಡು ಬೀಚ್ಗಳಲ್ಲಿ, ರೆಸಾರ್ಟ್ಗಳಲ್ಲಿ ಸುತ್ತಾಡಿಸುವ ಹಕ್ಕಿಲ್ಲ. ಇದು ಅತ್ಯಂತ ಶುದ್ಧವಾದ ಧರ್ಮ ವಿರೋಧಿಯಾದ ಕಾರಣ ಅದನ್ನ ವಿಶ್ವಾಸಿಗಳು ಅದರಿಂದ ಸಂಪೂರ್ಣವಾಗಿ ಬಿಟ್ಟು ನಿಲ್ಲಬೇಕು. ವಿಶ್ವಾಸವಿಲ್ಲದವರು, ಧರ್ಮದ ಬಗ್ಗೆ ನಂಬಿಕೆ ಕಮ್ಮಿಯಾದವರು, ಹಣದ ಮದದಿಂದ ಇದು ಯಾವುದನ್ನು ನಾವು ಲೆಕ್ಕಿಸುವುದಿಲ್ಲ ಅಂತ ತೀರ್ಮಾನ ಮಾಡಿದವರಿಗೆ ನಾವು ಮಾತಾಡುವುದಿಲ್ಲ. ಯಾರಲ್ಲಿ ವಿಶ್ವಾಸವಿದೆ, ಯಾರಿಗೆ ಇದರ ಬಗ್ಗೆ ನಂಬಿಕೆ ಇದೆ, ಯಾರಿಗೆ ದೀನಿನ ಬಗ್ಗೆ ಕಾಳಜಿ ಇದೆ, ಅವರಿಗೆ ಮಾತ್ರ ಈ ಮಾತುಗಳು ಅನ್ವಯವಾಗ್ತವೆ. ಇನ್ನಲ್ ಇನ್ಸಾನ ಲಫೀ ಖುಸ್ರ್, ಕಾಲವನ್ನು ಸತ್ಯ ಹಾಕಿ ಅಲ್ಲಾಹು ಹೇಳುವ ಒಂದು ಮಾತಿದೆ. ವಲ್ ಅಸ್ರ್, ಸತ್ಯವನ್ನು ಅಲ್ಲಾಹು ಹಾಕುವಾಗ ಕಾಲವನ್ನು ಅಲ್ಲಾಹು ಉಪಯೋಗ ಮಾಡಿದ್ದಾನೆ, ಸಮಯವನ್ನು ಉಪಯೋಗ ಮಾಡಿದ್ದಾನೆ. ಅಸ್ರಿಗೆ ಕಾಲ ಅಂತ ಅರ್ಥವಿದೆ, ಸಮಯ ಅಂತ ಅರ್ಥವಿದೆ, ಚರಿತ್ರೆ ಅಂತ ಅರ್ಥವಿದೆ, ಇತಿಹಾಸ ಅಂತ ಅರ್ಥವಿದೆ. ಚರಿತ್ರೆ ಮೇಲೆ ಸಾಕ್ಷಿಯಾಗಿ, ಇತಿಹಾಸದ ಮೇಲೆ ಆಣೆ ಹಾಕಿ ಅಲ್ಲಾಹು ಹೇಳ್ತಾ ಇದ್ದಾನೆ,
ಇನ್ನಲ್ ಇನ್ಸಾನ ಲಫಿ ಖುಸ್ರ್, ಮನುಷ್ಯ ತೀರಾ ನಷ್ಟದಲ್ಲಿದ್ದಾನೆ. ಅದರಲ್ಲಿ ಅಲ್ಲಾಹು ತಾಲ 4 ವರ್ಗಗಳನ್ನು ಹೊರಗಿಟ್ಟಿದ್ದಾನೆ. ಇಲ್ಲಲ್ಲದೀನ ಆಮನು ವಅಮಿಲು ಸ್ವಾಲಿಹಾತ್ ವತವಾಸೌ ಬಿಲ್ ಹಕ್ಕಿ ವತವಾಸೌ ಬಿಸ್ ಸಬ್ರ್. 4 ವರ್ಗಗಳನ್ನು ಅಲ್ಲಾಹು ತಾಲ ಹೊರಗಿಟ್ಟಿದ್ದಾನೆ. ಈಮಾನ್ ಯಾರಿಗಿದೆ ಅವರು ಯಾವತ್ತೂ ನಷ್ಟದಲ್ಲಿಲ್ಲ. ಯಾರಿಗೆ ಅಮಲು ಸ್ವಾಲಿಹಾತ್ ಮಾಡುವಂತಹ ಇಚ್ಛೆ ಇದೆ ಅವರಿಗೆ ಯಾವತ್ತೂ ನಷ್ಟವಿಲ್ಲ. ಸತ್ಯವನ್ನು ಸಹನೆಯನ್ನು ಪರಸ್ಪರ ಉಪದೇಶ ಮಾಡುವವರಿಗೆ ನಷ್ಟವಿಲ್ಲ, ಅವರಿಗೆ ರಕ್ಷೆ ಇದೆ. ಆದ್ದರಿಂದ ಸಹೋದರರೇ, ಇದರ ಬಗ್ಗೆ ವ್ಯಾಪಕವಾಗಿ ಜನರಿಗೆ ನಾವು ಈ ತಪ್ಪುಗಳನ್ನು ಮನವರಿಕೆ ಮಾಡಿಕೊಡುವಂತಹ ಕೆಲಸಗಳನ್ನು ಮಾಡಬೇಕು. ಆದ್ದರಿಂದ ವೈವಾಹಿಕ ಜೀವನ ಪ್ರಾರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ಒಂದು ಹೆಣ್ಣನ್ನು ನಿಗದಿ ಮಾಡಿದ ಮೇಲೆ ಅದರ ಬಗ್ಗೆ ಮಾತನಾಡುವುದು, ಅದರ ಬಗ್ಗೆ ಚರ್ಚೆ ಮಾಡುವುದು, ಕುಟುಂಬದ ಹಿರಿಯರು ಸೇರಿಕೊಂಡೊಂದು ಸಭೆ ಮಾಡಿಕೊಂಡು ದಿನಾಂಕ ದಿನ ಸಮಯಗಳನ್ನು ಫಿಕ್ಸ್ ಮಾಡುವುದರಲ್ಲಿ, ಅದಕ್ಕೆ ನೀವು ಎಂಗೇಜ್ಮೆಂಟ್ ಅಂತ ಹೆಸರಿಡುವುದಾದರೆ, ಅದಕ್ಕೆ ನೀವು ಒಂದು ಹಾಲ್ ಅನ್ನು ಬುಕ್ ಮಾಡುವುದಾದರೆ, ಅದಕ್ಕೆ ನೀವು ಸ್ವಲ್ಪ ಫುಡ್ಗಳನ್ನು ಏರ್ಪಾಡು ಮಾಡುವುದಾದರೆ ಅದನ್ನು ನಾವು ತಪ್ಪು ಅಂತ ಹೇಳಿಕ್ಕೆ ಸಾಧ್ಯ, ತಪ್ಪು ಅಂತ ಹೇಳುವುದಿಲ್ಲ. ಅದರಲ್ಲಿ ಬರುವಂತಹ ನಿಷಿದ್ಧವಾದ ಕಾರ್ಯಗಳು. ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಿವಾಹಕ್ಕೆ ಶ್ರೇಷ್ಠವಾದ ತಿಂಗಳನ್ನು ಗುರುತಿಸಿಕೊಟ್ಟಿದ್ದಾರೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಿವಾಹಕ್ಕೆ ಶ್ರೇಷ್ಠವಾದ ದಿವಸವನ್ನು ಕೊಟ್ಟಿದ್ದಾರೆ. ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಿವಾಹಕ್ಕೆ ಶ್ರೇಷ್ಠವಾದ ಸಮಯವನ್ನು ಕೊಟ್ಟಿದ್ದಾರೆ. ಎಲ್ಲವನ್ನೂ ನಮಗೆ ಹೇಳಿಕೊಟ್ಟಿದ್ದಾರೆ. ವಿವಾಹಕ್ಕೆ ಶ್ರೇಷ್ಠವಾದ ತಿಂಗಳು ಯಾವುದು? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಪತ್ನಿ ಆಯಿಷಾ ಅವರನ್ನು ವಿವಾಹವಾದ ತಿಂಗಳು ಯಾವುದಾಗಿತ್ತು? ಶವ್ವಾಲ್ ಆಗಿತ್ತು. ವಿವಾಹಕ್ಕೆ ಅತ್ಯಂತ ಶ್ರೇಷ್ಠವಾದ ತಿಂಗಳು ಇಸ್ಲಾಮಿನಲ್ಲಿ ಶವ್ವಾಲ್. ಈ ಶವ್ವಾಲ್ ತಿಂಗಳಲ್ಲಿ ನಾವಿದ್ದೇವೆ. ಇದು ಮದುವೆಗೆ ಅತ್ಯಂತ ಶ್ರೇಷ್ಠವಾದ ಒಂದು ತಿಂಗಳು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಯಿಷಾ ರಲಿಯಲ್ಲಾಹು ಅನ್ಹಾ ಅವರನ್ನು ವಿವಾಹವಾದ ತಿಂಗಳು. ಅದು ಬಿಟ್ಟರೆ ಸಫರ್, ಜಗತ್ತಿಗೆ ಮಾದರಿ ಯೋಗ್ಯ ಮಹಿಳೆ ಅಂತ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪರಿಚಯ ಮಾಡಿರುವ, ಯುವಕರ ಪೈಕಿ ಅತ್ಯಂತ ಶ್ರೇಷ್ಠವಾದ ಸ್ಥಾನಮಾನಗಳನ್ನು ಅಲ್ಲಾಹು ನೀಡಿರುವ ಅಲಿ ಬಿನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ಅವರಿಗೆ ಸಯ್ಯಿದತು ನಿಸಾಯಿ ಅಹ್ಲಿಲ್ ಜನ್ನಾ, ಸ್ವರ್ಗದ ಮಹಿಳೆಯರ ನಾಯಕಿ ಅಂತ ಪ್ರವಾದಿಗಳು ಬಣ್ಣಿಸಿದ ಪ್ರೀತಿಯ ಪುತ್ರಿಯನ್ನ ಹುಜೂರ್ ಅಕ್ರಮ್ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದುವೆ ಮಾಡಿಕೊಟ್ಟ ತಿಂಗಳು ಯಾವುದು? ಸಫರ್. ಮತ್ತೆ ನಮಗೆ ಅತ್ಯಂತ ಶ್ರೇಷ್ಠವಾದ ತಿಂಗಳು ರಬಿಯುಲ್ ಅವ್ವಲ್ ಇದೆ. ಆ ರಬಿಯುಲ್ ಅವ್ವಲ್ ತಿಂಗಳು ಕೆಲವೊಮ್ಮೆ ಹೊಂದಾಣಿಕೆ ಮಾಡಲಿಕ್ಕೆ ಸಾಧ್ಯವಾಗದೇ ಇರಬಹುದು. ಯಾಕೆಂದ್ರೆ ಗಲ್ಫಿಂದ ಬರುವವರು, ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಸಿಕೊಂಡವರು, ಮಳೆಗಾಲ, ಶಾಲೆಯ ರಜೆ ಮುಂತಾದ ಕಾರ್ಯಕ್ರಮಗಳನ್ನು ಹೊಂದಾಣಿಕೆ ಮಾಡುವವರಿಗೆ ಕೆಲವೊಮ್ಮೆ ತಿಂಗಳನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಸಾಧ್ಯವಾಗದೇ ಬರಬಹುದು. ಓಕೆ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದಿನವನ್ನು ನಿಶ್ಚಯಿಸಿಕೊಟ್ಟಿದ್ದಾರೆ. ಮದುವೆಗೆ ಶ್ರೇಷ್ಠವಾದ ದಿವಸ ಯಾವುದು? ಎಲ್ಲ ಕಡೆಗಳಲ್ಲಿ ಮದುವೆ ಯಾವಾಗ? ಭಾನುವಾರ, ಗುರುವಾರ ಮೈನಾಕಿ. ಹಾಲ್ ಸಿಕ್ಕದಿದ್ರೆ ಶನಿವಾರ ನಡೆಯುತ್ತದೆ, ಮಂಗಳವಾರ ನಡೆಯುತ್ತದೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದುವೆಗಾಗಿ ನಿಶ್ಚಯ ಮಾಡಿಕೊಟ್ಟಂತಹ ಸಮಯ ಯಾವುದು? ಶುಕ್ರವಾರ. ಶುಕ್ರವಾರದಲ್ಲಿ ದಿವಸದಲ್ಲಿ ಪ್ರವಾದಿಗಳು ಕೊಟ್ಟಂತಹ ಒಂದು ಸಮಯ ಯಾವುದು? ಅದು ಸುಬಹಿ ನಮಾಜ್ ಆದ್ಮೇಲೆ, ಸೂರ್ಯ ಉದಯಿಸಿದ ಮೇಲೆ, ಒಂದು ಅರ್ಧ ಗಂಟೆ ಕಳೆದ ಮೇಲೆ ಸಾಮಾನ್ಯವಾಗಿ ದುಹಾ ನಮಾಜ್ ಮಾಡುವ ಸಮಯ. ದುಹಾ ನಮಾಜಿನ ಸಮಯ ಪ್ರಾರಂಭವಾಗುವ ಹೊತ್ತು ಅದು ನಿಕಾಹಿಗೆ ಅತ್ಯಂತ ಶ್ರೇಷ್ಠವಾದ ಸಮಯವಾಗಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಯಾರಾದರೂ ಶುಕ್ರವಾರ ನಿಕಾಹ ಮಾಡಿದ್ದೀರಾ? ನಿಮ್ಮ ಮನೆಗಳಲ್ಲಿ ಆಗಿದೆಯಾ ಶುಕ್ರವಾರದ ನಿಕಾಹ? ಒಂದು ವೇಳೆ ಶುಕ್ರವಾರ ಬೆಳಗಿನ ಸಮಯದಲ್ಲಿ ನಿಕಾಹ ಮಾಡಲು ಸಾಧ್ಯವಾಗದಿದ್ದರೆ ಜುಮಾದ ನಂತರ ಮಾಡಿ. ತಿಂಗಳಾಯಿತು, ದಿವಸ ಆಯಿತು, ಸಮಯ ಆಯಿತು, ಸ್ಥಳವನ್ನು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಫಿಕ್ಸ್ ಮಾಡಿಕೊಟ್ಟಿದ್ದಾರೆ. ಮದುವೆಯ ಜಾಗ. ಅಅಲಿನು ನಿಕಾಹ್ ವಜಅಲೂಹು ಫಿಲ್ ಮಸ್ಜಿದ್ ವದ್ರಿಬು ಅಲೈಹಿ ದುಫೂಫ್. ನಿಕಾಹನ್ನ ಇಅಲಾನ್ ಮಾಡಿ, ನಿಕಾಹನ್ನ ನೋಟಿಸ್ ಮಾಡಿ, ನಿಕಾಹನ್ನ ಜಾಹೀರು ಮಾಡಿ, ಇಅಲಾನ್ ಮಾಡಿ. ನಿಮ್ಮ ಊರಲ್ಲಿ, ಪರಿಸರದ ಊರುಗಳಲ್ಲಿ, ನಿಮ್ಮ ಗ್ರಾಮದಲ್ಲಿ, ಮುಂದಿನ ಗ್ರಾಮದಲ್ಲಿ, ನಿಮ್ಮ ತಾಲೂಕಲ್ಲಿ, ನಿಮ್ಮ
ಮೊಹಲ್ಲಾದಲ್ಲಿರುವ ಪ್ರತಿಯೊಂದು ಮನೆಗಳ ಲಿಸ್ಟ್ ಅನ್ನ ಕೈಯಲ್ಲಿ ಹಿಡಿದುಕೊಂಡು ಪ್ರತಿಯೊಬ್ಬರಿಗೂ ಕೂಡ ಇನ್ವಿಟೇಷನ್ ಕಾರ್ಡ್ ಕೊಟ್ಟುಕೊಂಡು ಮದುವೆಗೆ ಕರೆಯಲು ಜನರನ್ನು ಬಿಟ್ಟುಕೊಂಡು ಒಂದು ಇಡೀ ಊರನ್ನು, ಒಂದು ಗ್ರಾಮವನ್ನು ನೀವು ಕರಿಬೇಕು ಅಂತ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿಲ್ಲ. ಮದುವೆಗೆ ಯಾರನ್ನು ಕರೀಲಿಕ್ಕೆ ನಿಮಗೆ ಸಾಧ್ಯವಿದೋ ಅವರನ್ನು ಮಾತ್ರ ಕರಿ. ನಿಮ್ಮ ಆರ್ಥಿಕವಾದ ಸ್ಥಿತಿಗತಿಗಳು ಹೇಗಿದೆ ಅವರನ್ನ ಕರಿ. ಯಾವ ರೀತಿಯ ಫುಡ್ ನಿಮಗೆ ಮಾಡಲಿಕ್ಕೆ ಸಾಧ್ಯವಿದೆ ಅವರನ್ನ ಕರೀರಿ. ನೀವು ದೊಡ್ಡ ಶ್ರೀಮಂತರನ್ನ ಕರೆದರೆ ಅವರಿಗೆ ಹೊಂದಿಕೊಂಡ ಆಹಾರಗಳನ್ನು ಮಾಡಬೇಕಾಗ್ತದೆ. ನಿಮ್ಮ ಲೆವೆಲ್ ಹೇಗಿದೆ, ನಿಮ್ಮ ಆರ್ಥಿಕವಾದ ನಿಮ್ಮ ಲೆವೆಲ್ಗೆ, ನಿಮ್ಮ ಮಟ್ಟಕ್ಕೆ ಹೊಂದಿಕೊಂಡ ಜನರನ್ನು ಕರೀರಿ. ಅವರಿಗೆ ಹೊಂದಿಕೊಂಡ ಆಹಾರ ಪದಾರ್ಥಗಳನ್ನು ತಯಾರು ಮಾಡಿ. ಅದರಲ್ಲಿ ಯಾವುದೇ ತಪ್ಪು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಹೋದರರೇ, ಪ್ರವಾದಿಗಳು ಹೇಳಿದ್ದೇನು? ಮದುವೆಗೆ ಇಡೀ ಊರನ್ನು ಕರಿಬೇಕು ಅಂತ ಹೇಳಿಲ್ಲ. ಅದರಲ್ಲಿ ಸುನ್ನತ್ತು ಕೂಡ ಇಲ್ಲ. ಕೆಲವರೇನು ಮಾಡ್ತಾರೆ, ಅವರ ಅಹಂಗಾಗಿ, ಅವರ ಹೆಸರಿಗಾಗಿ, ಅವರ ಈಗೋಗಾಗಿ, ಅವರ ಪ್ರತಿಷ್ಠೆಗಾಗಿ ಸಾಲ ಮಾಡಿ, ಬ್ಯಾಂಕಿಂದ ಸಾಲ ಪಡೆದು, ಕೈ ಸಾಲ ಪಡೆದು, ಬಡ್ಡಿಗೆ ಸಾಲ ಪಡೆದು ಕೆಲವರೆಲ್ಲ ಈ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಯಾರಿಗಾಗಿ? ಅಲ್ಲಾಹನ ಬಳಿಯಲ್ಲಿ ಏನಾದರೂ ಸವಾಬಿದಕ್ಕಿದೆಯಾ? ನಿಕಾಹ್ ನಮ್ಮ ಊರುಗಳಲ್ಲೆಲ್ಲ, ಮಸೀದಿಗಳಲ್ಲಿ ಸಾಮಾನ್ಯವಾಗಿ ನಾವು ಕಾಣುವ ಹಾಗೆ ನಿಕಾಹನ್ನ ನೀವು ಇಲಾನ್ ಮಾಡಿ, ನಿಕಾಹನ್ನ ಪ್ರಚಾರ ಮಾಡಿ. ಮಸೀದಿಗಳಲ್ಲಿ ಸಾಮಾನ್ಯವಾಗಿ ಶುಕ್ರವಾರ ದಿವಸ ಹೇಳುವುದು ಕೇಳಿರಬಹುದು ನೀವು. ಮುಂದಿನ ದಿನಗಳಲ್ಲಿ ಇಂಥವರ ಮಗ ಇಂಥವರ ನಿಕಾಹ್ ಇದೆ, ಅವರು ಸಮ್ಮತಿಯನ್ನ ಕೇಳಿದ್ದಾರೆ, ಕೇಳಿ ಕೆಟ್ಟರಾರು, ನಮ್ಮ ಬ್ಯಾರಿ ಭಾಷೆಯಲ್ಲಿ ಕೇಳಿ ಅಂತ ಹೇಳ್ತಾರೆ. ಈ ರೀತಿ ಯಾಕೆ ಹೇಳುವುದು? ಇಲಾನ್. ಈ ತನಕ ಒಂಟಿಯಾಗಿ ನಡೆದಂತಹ ಒಬ್ಬ ವ್ಯಕ್ತಿಯೊಂದಿಗೆ ನಾಳೆ ಒಂದು ಹೆಣ್ಣು ಜೊತೆಯಾಗಿ ಹೋಗುವುದನ್ನು ಕಂಡ್ರೆ ನಿಮ್ಗೆ ಅದರಲ್ಲಿ ತಪ್ಪು ಭಾವನೆ ಬರಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಆತ ತಪ್ಪು ಮಾಡ್ತಾ ಇಲ್ಲ, ಆತ ಮದುವೆಯಾಗಿದ್ದಾನೆ ಎನ್ನುವುದನ್ನು ಜನರಿಗೆ ತಿಳಿಸಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ವಜಅಲೂಹು ಫಿಲ್ ಮಸಾಜಿದ್, ನಿಕಾಹಗಳನ್ನು ಮಸೀದಿಗಳಲ್ಲಿ ಮಾಡಿ. ಮಸೀದಿಗಳಂದ್ರೆ ಯಾವುದು? ಖೈರುಲ್ ಬಿಕಾಯಿ ಇಲಲ್ಲಾಹಿ ಮಸಾಜಿದುಹಾ, ಈ ಭೂಮಿ ಲೋಕದಲ್ಲಿ ಅಲ್ಲಾಹನಿಗೆ ಅತ್ಯಂತ ಶ್ರೇಷ್ಠವಾದ ಪ್ರೀತಿಯುಳ್ಳ ಜಾಗ ಅಂತ ಹೇಳಿದ್ದಾರೆ. ಅಹಬ್ಬುಲ್ ಬಿಕಾಯಿ ಇಲಲ್ಲಾಹ್, ಅಲ್ಲಾಹನಿಗೆ ಅತ್ಯಂತ ಹುಬ್ಬುಳ್ಳ, ಅಲ್ಲಾಹನಿಗೆ ಅತ್ಯಂತ ಪ್ರೀತಿಯುಳ್ಳ ಊರು ಯಾವುದಂದರೆ ಅದು ಮಸಾಜಿದುಗಳು, ಮಸ್ಜಿದುಗಳು, ಪಳ್ಳಿಗಳು. ಆ ಪವಿತ್ರವಾದ ಜಾಗದಲ್ಲಿ ನಿಮ್ಮ ನಿಕಾಹ ನಡೆಯಿರಿ. ಅದರಲ್ಲಿ ಅಲ್ಲಾಹು ಬರಕತ್ತನ್ನಿಟ್ಟಿದ್ದಾನೆ, ಸಮೃದ್ಧಿಯನ್ನು ಇಡ್ತಾನೆ. ಯಾವುದಾದರೂ ಹಾಲ್ಗಳಲ್ಲಿ, ಸಾರ್ವಜನಿಕವಾದ ಸಭಾಂಗಣಗಳಲ್ಲಿ ನೀವು ನಿಕಾಹ ನಡೆಸುವುದಕ್ಕಿಂತ ಉತ್ತಮವಾದದ್ದು ನಿಮ್ಮ ನಿಕಾಹ ಮಸೀದಿಯಲ್ಲಿ ನಡೆಯಲಿ. ವದ್ರಿಬು ಅಲೈಹಿ ದುಫೂಫ್, ಯಾವುದೇ ರೀತಿಯ ಮೋಜು, ಯಾವುದೇ ರೀತಿಯ ಮನೋರಂಜನಾ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹ ಮಾಡದ ಇಸ್ಲಾಂ ಏನ್ ಹೇಳಿದೆ? ನೀವು ದಫ್ಫುಗಳನ್ನ ಬಾರಿಸಿ ಅಂತ ಹೇಳಿದೆ. ಇಸ್ಲಾಮಿನಲ್ಲಿ ಸಮ್ಮತಾರ್ಹವಾದ ಏಕೈಕ ಒಂದು ಇನ್ಸ್ಟ್ರೂಮೆಂಟ್ ಅಂದ್ರೆ ದಫ್ಫು ಮಾತ್ರ, ಒಂದು ಉಪಕರಣ ದಫ್ಫು ಮಾತ್ರ. ಆ ದಫ್ಫಿನಲ್ಲಿ ಮಹಾತ್ಮರ ಮಧುಗೀತೆಗಳನ್ನು ಹೇಳಿಕೊಂಡು ನೀವು ದಫ್ಫುಗಳನ್ನು ಬಾರಿಸಿ, ಅಸ್ಹಾಬುಲ್ ಬದ್ರ್ಗಳನ್ನು ಹೊಗಳುತ್ತಾ ದಫ್ಫನ್ನ ಬಾರಿಸಿದ ಮಕ್ಕಳ ದಫ್ಫನ್ನು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೇನ್ ಮಾಡಿದ್ದಾರೆ? ಪ್ರೋತ್ಸಾಹ ಮಾಡಿದನ್ನು ಹದೀಸ್ಗಳಲ್ಲಿ ಕಾಣಲಿಕ್ಕೆ ಸಾಧ್ಯವಾಗಬಹುದು. ಆದ್ದರಿಂದ ದಫ್ಫುಗಳನ್ನು ಬಾರಿಸಿ ಆ ಮನೆಗಳಲ್ಲಿ ಖುಷಿಯ ವಾತಾವರಣ ಇಟ್ಟುಕೊಂಡು ಜನರನ್ನೆಲ್ಲ ಆಹ್ವಾನ ಮಾಡಿ, ಸಜ್ಜನರು ದುಆ ಮಾಡಿ, ಅಲ್ಲಾಹುಮ್ಮ ಅಲ್ಲಿಫ್ ಬೈನಹುಮಾ ಕಮಾ ಅಲ್ಲಫ್ತ ಬೈನ ನಬಿಯಿಕ ಮುಹಮ್ಮದಿನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವ ಬೈನ ಅಜ್ವಾಜಿಹಿ ತ್ವಾಹಿರಾತ್. ಎಂತಹ ಬರಕತ್ತುಳ್ಳ ದುಆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅವರ ಪತ್ನಿಯಂದಿರ ದಾಂಪತ್ಯ ಜೀವನ ಹೇಗಿತ್ತು? ಯಾವ ಪವಿತ್ರವಾದ ಬಂಧನವರ ಮಧ್ಯೆ ಇತ್ತು. ಯಾವುದೇ ಸಂಘರ್ಷಗಳಿಲ್ಲ, ಯಾವುದೇ ಸಮಸ್ಯೆಗಳಿಲ್ಲ. ಪ್ರವಾದಿ ಪತ್ನಿಯಾದ ಆಯಿಷಾ ರಲಿಯಲ್ಲಾಹು ಅನ್ಹಾ ಕೇಳಲಾಯಿತು, ಕೈಫ ಕಾನ ಫೀಕುಂ ರಸೂಲುಲ್ಲಾಹ್, ಪ್ರವಾದಿಗಳು ನಿಮ್ಮ ಮಧ್ಯೆ ಹೇಗಿರ್ತಾ ಇದ್ರು? ಆ ಸಂದರ್ಭದಲ್ಲಿ ಆಯಿಷಾ ರಲಿಯಲ್ಲಾಹು ಅನ್ಹಾ ಅವರ ಉತ್ತರ ಏನಾಗಿತ್ತು? ಕಾನ ಖುಲ್ಕುಹುಲ್ ಕುರ್ಆನ್, ಅವರ ಕುರ್ಆನ್ ಸ್ವಭಾವಗಳು ಕುರ್ಆನ್ ಆಗಿತ್ತು. ಅವರು ನಡೆದಾಡುವ ಕುರ್ಆನ್ ಆಗಿದ್ರು. ಕುರ್ಆನ್ನ ಸಂಪೂರ್ಣವಾದ ತತ್ವ ಸಿದ್ಧಾಂತಗಳನ್ನ ಸುಮಾರು 25 ಲಕ್ಷ ಹದೀಸ್ಗಳ ಮೂಲಕ ವಿಶದೀಕರಣ ಮಾಡಿ ಜಗತ್ತಿಗೆ ಮಾರ್ಗದರ್ಶನವನ್ನು ಕೊಟ್ಟ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾನ ಖುಲುಕುಹುಲ್ ಕುರ್ಆನ್. ಆ ಪ್ರವಾದಿಗಳ ಬಗ್ಗೆ ಪತ್ನಿಯಂದಿರಿಗೆ ಹೇಳಲಿಕ್ಕೆ 100 ನಾಲಿಗೆಗಳಿತ್ತು.
ಅವರು ಮನೆ ಕೆಲಸಗಳಲ್ಲಿ ಸಹಾಯ ಮಾಡ್ತಾ ಇದ್ರು. ಎಲ್ಲಾ ದಿನಗಳಲ್ಲೂ ನಮ್ಮನ್ನು ಸಂದರ್ಶನ ಮಾಡ್ತಾ ಇದ್ರು. ಮದೀನಾದ ಮಸೀದಿಯಿಂದ ತುಸು ದೂರದಲ್ಲಿದ್ದ ಮನೆಗಳಲ್ಲೆಲ್ಲ ಹೋಗಿ ಪ್ರವಾದಿಗಳು ತಮ್ಮ ಪತ್ನಿಯಂದಿರನ್ನು ಎಲ್ಲಾ ದಿವಸ ಸಾಯಂಕಾಲಗಳಲ್ಲಿ ಭೇಟಿಯಾಗ್ತಾ ಇದ್ರು. ಯಾವುದಾದ ಒಂದು ಸಾಯಂಕಾಲದಲ್ಲಿ ಎಲ್ಲಾ ಪತ್ನಿಯರ ಮನೆಗಳಿಗೆ ಹೋಗಿ ಭೇಟಿ ಕೊಟ್ಟು ಬರಲಿಕ್ಕೆ ಸಾಧ್ಯವಾಗದಿದ್ದರೆ ಅವರೆಲ್ಲರನ್ನು ಆಯಿಷಾ ರಲಿಯಲ್ಲಾಹು ಅನ್ಹಾ ಅವರ ಮನೆಗೆ ಕರೆದುಕೊಂಡು ಅಲ್ಲಿ ಅವರೊಂದಿಗೆ ಹೋಗಿ ಮಾತನಾಡ್ತಾ ಇತ್ತು. ಈ ಸುಂದರವಾದ ಶ್ರೇಷ್ಠವಾದ ವೈವಾಹಿಕ ಜೀವನಕ್ಕೆ ಅಲ್ಲಾಹು ನೀಡಿದ ಈ ಉದಾಹರಣೆ, ಈ ನಿದರ್ಶನವನ್ನ ನಮ್ಮ ವಧೂವರರ ಜೀವನದಲ್ಲಿ ನೀಡುವಂತ ಮಾಡುವ ದುಆ ಎಷ್ಟೊಂದು ಪವಿತ್ರವಾದ ಪ್ರಾರ್ಥನೆ. ಅಲ್ಲಿಫ್ ಬೈನಹುಮಾ ಕಮಾ ಅಲ್ಲಫ್ತ ಬೈನ ನಬಿಯಿಕ ಮುಹಮ್ಮದಿನ್ ಸಲ್ಲಲ್ಲಾಹು ವ ಬೈನ ಅಜ್ವಾಜಿಹಿ ತ್ವಾಹಿರಾತಿ ಉಮ್ಮಹಾತಿಲ್ ಮುಮಿನೀನ್. ಸಹೋದರರು ಗಮನಿಸಬೇಕು, ಈ ದುಆಗಳನ್ನು ಮಾಡಿಕೊಂಡು ಶುಕ್ರವಾರ ದಿನಗಳಲ್ಲಿ ನಿಕಾಹಗಳನ್ನು ಮಾಡಿಕೊಂಡು ಅದಕ್ಕೆ ಸಜ್ಜನರನ್ನು ಆಹ್ವಾನಿಸಿ, ಸ್ವಾಲಿಹಿಗಳನ್ನು ಆಹ್ವಾನಿಸಿ ಅವರ ದುಆಗಳಲ್ಲಿ ಪಾಲ್ಗೊಂಡು ಅವು ಬಂದವರಿಗೆ ಏನಾದರೂ ನಾವು ಫುಡ್ ಕೊಡಬೇಕು. ನಾವು ಅತಿಥಿಗಳನ್ನ ಸ್ವೀಕಾರ ಮಾಡಿದರೆ ಅವರಿಗೆ ಏನು ಮಾಡಬೇಕು? ಅತಿಥಿಗಳನ್ನ ಗೌರವಿಸಬೇಕು. ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಮನ್ ಕಾನ ಯುಮಿನು ಬಿಲ್ಲಾಹಿ ವಲ್ ಯೌಮಿಲ್ ಆಖಿರ್ ಫಲ್ಯುಕ್ರಿಮ್ ದೈಫಹು. ಯಾರಾದರೊಬ್ಬ ಅಲ್ಲಾಹು ಮತ್ತು ಅಂತ್ಯ ದಿನದಲ್ಲಿ ವಿಶ್ವಾಸವಿಡುವುದಾದರೆ ಅವರು ಗೆಸ್ಟ್ಗಳನ್ನು ಗೌರವಿಸಲಿ ಅಂತ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಎಲ್ಲಿಂದಲೋ ಕಷ್ಟಪಟ್ಟುಕೊಂಡು ಹಣ ಖರ್ಚು ಮಾಡಿ ಸಮಯವನ್ನು ವ್ಯಯ ಮಾಡಿ ಬರುವಂತಹ ನಿಮ್ಮ ಅತಿಥಿಗಳಿಗೆ ಯೋಗ್ಯವಾದ ರೀತಿಯಲ್ಲಿ ಆಹಾರವನ್ನು ಕೊಡುವುದು ನಿಮ್ಮ ಮೇಲಿರುವ ಬಾಧ್ಯತೆ. ಆದ್ದರಿಂದ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಔಲಿಂ ವಲೌ ಬಿಶಾಹ್, ನೀನು ವಲೀಮತ್ತು ಕೊಡು, ಒಂದು ಆಡನ್ನು ಕೊಯ್ದಾದರೂ ಕೊಡು. ವಿವಾಹಕ್ಕೆ ಸಂಬಂಧಪಟ್ಟ ಔತಣ ಕೂಟಗಳನ್ನು ಕೊಡಬೇಕು, ಬಂದ ಜನರಿಗೆ ಫುಡ್ ಕೊಡಬೇಕು. ಸಹೋದರರೇ, ಆ ಮೂಲಕ ವೈವಾಹಿಕ ಜೀವನವನ್ನು ನಾವು ಸ್ವದಕಾದ ಮೂಲಕ, ಅನ್ನದಾನಗಳ ಮೂಲಕ ಅದನ್ನು ನಾವು ಒಂದು ಸಮೃದ್ಧಿದಾಯಕವಾದ ಕಾರ್ಯಕ್ರಮಗಳನ್ನಾಗಿ ಮಾಡುವಂತಹ ಕೆಲಸಗಳನ್ನು ಮಾಡಬೇಕು. ಇದು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಕೊಟ್ಟಂತಹ ಅತ್ಯಂತ ಶ್ರೇಷ್ಠವಾದ ಒಂದು ಮಾರ್ಗದರ್ಶನವಾಗಿದೆ. ಇಷ್ಟು ಸಾಕು, ಬೇರೇನಿಲ್ಲ. ಮದುವೆಗೆ ಸಂಬಂಧಪಟ್ಟಂತೆ ವೈವಾಹಿಕವಾದ ಪ್ರಸ್ತಾಪಗಳು, ಜೊತೆಯಾಗಿ ಕುಳಿತುಕೊಂಡು ಮಾತನಾಡಿ ದಿನಗಳನ್ನು ನಿಗದಿ ಮಾಡುವಂಥದ್ದು. ಮೂರನೇದಾಗಿ ವಿವಾಹ ದಿನ, ಆ ವಿವಾಹ ದಿನದಲ್ಲಿ ನಿಕಾಹ ಮಾಡುವಂಥದ್ದು. ನಿಕಾಹ ಅದರ ವಚನಗಳು ಅಂಕಹತುಕ ವಜವ್ವಜ್ತುಕ, ನಿಕಾಹ ಮತ್ತು ತಜ್ವೀಜ್ ಬರುವಂತಹ ವಚನಗಳನ್ನು ಹೇಳಿಕೊಂಡು ಆ ವಿವಾಹಕ್ಕೆ ಇಸ್ಲಾಂ ನಿಗದಿ ಮಾಡಿದ ಅದೇ ವಚನಗಳನ್ನು ಹೇಳಿಕೊಂಡು ನಿಕಾಹ ಹೇಳಿಕೊಡುವಂತಹ ಆ ಕಾರ್ಯ. ಅದಕ್ಕೆ ಎರಡು ಸಾಕ್ಷಿಗಳು. ಒಬ್ಬ ವಧುವಿಗೆ ಸ್ವಯಂ ವರ ಮಾಡಲಿಕ್ಕೆ ಇಸ್ಲಾಮಿನಲ್ಲಿ ಅನುಮತಿ ಇಲ್ಲದ ಕಾರಣ ಅವಳಿಗೊಬ್ಬ ಗಾರ್ಡಿಯನ್ ಬೇಕು, ತಂದೆ ಬೇಕು, ಇಲ್ಲದಿದ್ರೆ ಬ್ರದರ್ ಬೇಕು, ಇಲ್ಲದಿದ್ರೆ ಯಾರಾದ್ರೂ ಒಬ್ಬ ಪೋಷಕರು ಬೇಕು, ಒದಿಯಬೇಕು. ಅದೆಲ್ಲ ಸೇರಿಕೊಂಡು ಮಹರನ್ನಿಟ್ಟುಕೊಂಡು ಆ ಕಾರ್ಯಕ್ರಮವನ್ನು ಅತ್ಯಂತ ಚಂದವಾಗಿ ಒಂದು 5-10 ನಿಮಿಷಗಳಲ್ಲಿ ಮುಗಿಸಲಿಕ್ಕೆ ಸಾಧ್ಯವಾಗ್ತದೆ. ಇದೇನದರ ಕೆಲಸ ಇಲ್ಲ. ಮಹರಲ್ಲೂ ಕೂಡ ನಾವು ಇವತ್ತು ಕಾಣ್ತಾ ಇದ್ದೇವೆ, ದೊಡ್ಡ ದೊಡ್ಡ ಪೆಟ್ಟಿಗೆಗಳಲ್ಲಿ ದೊಡ್ಡ ದೊಡ್ಡ ಮಹರ್ಗಳನ್ನು ಇಟ್ಟುಕೊಂಡು ಮಹರನ್ನು ಖರೀದಿ ಮಾಡಲು ಕ್ಯಾಶ್ ಇಲ್ಲದೆ ಗಂಡು ಮಕ್ಕಳ ಮದುವೆಗಳು ಕೂಡ ತಡವಾಗಿ ಬಿಡುವಂತಹ ಸನ್ನಿವೇಶಗಳಿವೆ. ಮಹರ್ಗೂ ಕೂಡ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿಯಮಗಳನ್ನ ಮಾಡಿದ್ದಾರೆ. ವಿವರವಾಗಿ ನಾನು ಹೇಳೋದಿಲ್ಲ. ಸಾಮಾನ್ಯವಾಗಿ 4-4.5 ಲಕ್ಷ ರೂಪಾಯಿ ಒಳಗಿರುವ ಮೊತ್ತದ ಮಹರ್ಗಳಿಂದ ಹೆಚ್ಚಾಗುವುದನ್ನು ಇಸ್ಲಾಂ ಕರಾಹತ್ ಅಂತ ಹೇಳಿದೆ. ಅದನ್ನು ಕಿತಾಬುಗಳಲ್ಲಿ ಹೇಳಿದ ಲೆಕ್ಕಗಳ ಪ್ರಕಾರ ನಾವು ಇವತ್ತಿಗೆ ಲೆಕ್ಕ ಮಾಡಿದರೆ ಒಂದು 4.5 ಲಕ್ಷ ರೂಪಾಯಿ, ಒಂದು 3 ಪವನ್ ನಾವು ಚಿನ್ನದಲ್ಲಿ ಮಹರು ಕೊಡುವುದಾದರೆ ಒಂದು 3 ಪವನ್. ಅದಕ್ಕಿಂತ ಹೆಚ್ಚು ಇಂದಿನ ಕಾಲದಲ್ಲಿ ಮಹರು ಕೊಡುವುದು ಅದು ಕೂಡ ಇಸ್ಲಾಮಿನ ಚರ್ಯೆ ಇಲ್ಲ. ಯಾಕೆಂದ್ರೆ ಇಸ್ಲಾಂ ಮದುವೆಯನ್ನು ಬಹಳ ಸರಳೀಕರಣ ಮಾಡಿ ಅದರಲ್ಲಿ ಖರ್ಚು ಕಡಿಮೆ ಬರಬೇಕು, ಅದರಲ್ಲಿ ಟೆನ್ಷನ್ ಕಡಿಮೆ ಬರಬೇಕು, ಜನರಿಗೆ ಅದೊಂದು ದೊಡ್ಡ ಭಾರವಾಗಿ ಬಿಡಬಾರದು. ಆ ಮೂಲಕ ಮಹರನ್ನು ಕೊಟ್ಟುಕೊಂಡು ಅಂಕಹತುಕ ವಜವ್ವಜ್ತುಕ ಅಂತ ಹೇಳಿಕೊಂಡು ಇಸ್ಲಾಂ ವಿಧಿಸಿದಂತಹ ಆ ಪದಗಳ ಮೂಲಕ, ವಚನಗಳ ಮೂಲಕ ವೈವಾಹಿಕ ಜೀವನಕ್ಕೆ ಪಾದಾರ್ಪಣೆ ಮಾಡಿದ ಆ ದಂಪತಿಗಳಿಗಾಗಿ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಜಅಲ ಬೈನಕುಂ ಮವದ್ದತಂ ವರಹ್ಮ ಇನ್ನ ಫೀ ذلك ಲಆಯಾತಿಲ್ ಲಿಕೌಮಿ ಯತಫಕ್ಕರೂನ್. ಅಲ್ಲಾಹು ನಿಮ್ಮ ಮಧ್ಯೆ ಮವದ್ದತನ್ನು ಕೊಟ್ಟ, ಪ್ರೀತಿಯನ್ನು ಕೊಟ್ಟ, ಕಾರುಣ್ಯವನ್ನು ಕೊಟ್ಟ. ನಿಮ್ಮ ಮಧ್ಯೆ ಅಲ್ಲಾಹು ಅತ್ಯಂತ ಶ್ರೇಷ್ಠವಾದ ಒಂದು ಸಂಬಂಧವನ್ನು ದೃಢಪಡಿಸಿದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಡ್ತಾರೆ. ಆ ಮೂಲಕ ವಿವಾಹಗಳನ್ನು ನಾವು
ಅತ್ಯಂತ ಶ್ರೇಷ್ಠವಾದ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯವಾಗಿರುವಾಗ ಅದರ ಹೆಸರಲ್ಲಿ ನಡೆಯುವ ಅನಾಚಾರಗಳ ಪಟ್ಟಿಗಳನ್ನು ಸಹೋದರರೇ ನಾವಿವತ್ತು ನೋಡಿದರೆ ಇಸ್ಲಾಂ ಧರ್ಮವನ್ನ ಸಂಪೂರ್ಣವಾಗಿ ಅಪಹಾಸ್ಯ ಮಾಡುವ, ತಮಾಷೆ ಮಾಡುವ, ಗೇಲಿ ಮಾಡುವಂತಹ ಪರಿಸ್ಥಿತಿಗೆ ಇವತ್ತು ಬಂದೊದಗಿದ್ದಾರೆ. ನಮ್ಮ ಸಹೋದರ ಧರ್ಮದವರು ಗೌರವಿಸುವಂತಹ ಕೆಲವೊಂದು ವ್ಯಕ್ತಿಗಳ ಹೆಸರುಗಳನ್ನಿಟ್ಟುಕೊಂಡು ಅವರ ಆಚಾರಗಳನ್ನ ಮದುವೆಯ ಮದುಮಗನಲ್ಲಿ ಮಾಡಿಕೊಂಡು ಕಂಪ್ಲೇಂಟ್ಗಳಾಗಿ ಮದುಮಗ ಮತ್ತು ಅವನ ಸ್ನೇಹಿತರು ಸಮೇತ ಜೈಲಿಗೆ ಹೋಗುವ ಕೇಸನ್ನು ಮೈ ಮೇಲೆಳೆದುಕೊಳ್ಳುವಂತಹ ಅತ್ಯಂತ ನೀಚವಾದ ಕೆಲಸಗಳು ಇವತ್ತು ಮದುವೆಗಳ ಹೆಸರಲ್ಲಿ ನಾವು ಕಾಣುವುದಾದರೆ, ಇಂತಹ ಮದುವೆಗಳಿಗೆ ಸಾಮಾಜಿಕವಾದ ಮೊಹಲ್ಲಾಗಳಲ್ಲಿ ತೀರ್ಮಾನಗಳನ್ನು ಮಾಡಿ ಸಾಮಾಜಿಕವಾದ ಬಹಿಷ್ಕಾರ ಹಾಕುವಂತಹ ಕೆಲಸಗಳು ಖಂಡಿತವಾಗಿ ನಡೀಬೇಕು ಎಂದು ನಾನು ಹೇಳ್ತಾ ಇದ್ದೇನೆ. ಚಿನ್ನಕ್ಕೆಷ್ಟು ರೇಟ್ ಆಯ್ತು ಇವತ್ತು? ಚಿನ್ನದ 1 ಗ್ರಾಮಿಗೆ ಸಹೋದರ ಹೋಗಲಿ 1 ಪವನಿಗೆ 1.5 ಲಕ್ಷದಷ್ಟು ಹಣ ಇವತ್ತು ನಾವು ಪಾವತಿಸಬೇಕಾದರೆ ಆಭರಣವಾಗಿ ಬರುವಾಗ ಕನಿಷ್ಠ ಪಕ್ಷ 5 ಪವನ್ ಚಿನ್ನವಾದರೂ ತಮ್ಮ ಹೆಣ್ಮಕ್ಕಳಿಗೆ ಹಾಕಲು ಸಾಧ್ಯವಾಗದಂತಹ ಒಂದು ಪರಿಸ್ಥಿತಿಯಲ್ಲಿ ಪೋಷಕರು ಬಂದು ನಿಂತಿದ್ದಾರೆ. ಆ ಚಿನ್ನ ಎನ್ನುವುದು ಇಸ್ಲಾಮಿನಲ್ಲಿ ಒಬ್ಬ ವಧುವಿಗೆ ಹಾಕುವುದು ಸುನ್ನತ್ತಿಲ್ಲ, ಅದು ಕಡ್ಡಾಯವೂ ಇಲ್ಲ. ಸಾಧ್ಯವಾಗದವರು ಹಾಕಲಿಕ್ಕೆ ಮಾತ್ರ ಇರುವಂತಹ ಸಮ್ಮತಾರ್ಹವಾದ ಜಾಯಿಜಾದ ಒಂದು ಕೆಲಸ ಮಾತ್ರ ಅದು. ಇವತ್ತು ನಮ್ಮ ಜೀವನದ ಒಂದು ಅತ್ಯಂತ ಅವಿಭಾಜ್ಯವಾದ ಭಾಗವಾಗಿ ಮನೆಗಳನ್ನು ಮಾಡಿ, ಸುತ್ತುಗಳನ್ನು ಮಾಡಿ, ಭೂಮಿಗಳನ್ನು ಮಾರಿ, ಎಲ್ಲವನ್ನು ಮಾರಿ 10 ಪವನ್ ಚಿನ್ನ ಹಾಕಿ ಆ ಮದುವೆಯನ್ನ ಸಾಲ ಮಾಡಿ ಅದಕ್ಕೆ ಅನೇಕ ಕೆಟ್ಟ ಆಚಾರಗಳನ್ನು ತಂದು ಅದಕ್ಕೆಲ್ಲ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಸಹೋದರರೇ ಮದುವೆಯಾದ ಮೇಲೆ ಅದನ್ನು ಯಾವ ರೀತಿಯಲ್ಲೂ ಕೂಡ ಸಂದಾಯ ಮಾಡಲು ಸಾಧ್ಯವಾಗದೆ ಹೆಣ್ಣು ಹೆತ್ತವರು ಆತ್ಮಹತ್ಯೆಯ ಬಗ್ಗೆ ಆಲೋಚನೆ ಮಾಡುವಂತಹ ಗತಿ ಕೇಡುಗಳಿಗೆ ಇವತ್ತು ಸಮಾಜ ಹೋಗ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು? ಮದುವೆಗಳಲ್ಲಿ ನಾವು ಮಾಡಿಕೊಂಡಿರುವಂತಹ ಅನಾಚಾರಗಳು ಮಾತ್ರ. ಇಸ್ಲಾಮಿನ ಮದುವೆ ಇಲ್ಲದೆ ಏನೂ ಇಲ್ಲ, ಯಾವುದೂ ಇಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಕಾಲದಲ್ಲಿ ಸ್ವಹಾಬಿಗಳು ಯಾವ ಮದುವೆಗಳನ್ನು ಮಾಡ್ತಾ ಇದ್ರು? ಕೆಲವು ದಿನ ನಮಾಜ್ಗೆ ಸಹಾಬತ್ಗಳನ್ನು ಕಾಣ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಪ್ರವಾದಿಗಳು ಕೇಳ್ತಾ ಇದ್ರು, ಯಾಕೆ ನಿನ್ನೆ ಬರಲಿಲ್ಲ, ಯಾಕೆ ಮೊನ್ನೆ ಬರಲಿಲ್ಲ, ಯಾಕೆ ಸುಬಹಿಗೆ ಬರಲಿಲ್ಲ? ಆ ಸಂದರ್ಭದಲ್ಲಿ ಸ್ವಹಾಬತ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾ ಇದ್ರು, ನಾನು ಮದುವೆಯಾದ ಪ್ರವಾದಿಗಳೇ, ನನ್ನ ಮದುವೆ ಇತ್ತು ನಿನ್ನೆ ಮೊನ್ನೆ. ಅದರ ಅರ್ಥ ಏನು? ಅವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಕೂಡ ಮದುವೆಗೆ ಕರೆಯಲಿಲ್ಲ. ಪ್ರವಾದಿಗಳು ಜೀವಂತವಾಗಿದ್ದಾಗ ತಮ್ಮ ಮಧ್ಯೆ ಇದ್ದಾಗ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂಕಹತುಕ ಜವ್ವಜುತುಕ ಅಂತ ಹೇಳಿ ನಿಕಾಹಿನ ವಚನಗಳನ್ನು ಹೇಳಿಕೊಟ್ಟು ಅತ್ಯಂತ ಪವಿತ್ರವಾದ ನಿಕಾಹಿಗೆ ಕಾರ್ಮಿಕತ್ವವನ್ನು ಕೊಡುವಂತಹ ಅತ್ಯಂತ ಶ್ರೇಷ್ಠವಾದ ಅಸುಲಭವಾದ ಮುಹೂರ್ತ ಅವರ ಮುಂದೆ ಇದ್ದು ಕೂಡ ಅವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದುವೆಗೆ ಕರೆಯಲಿಲ್ಲ ಅಂತಲ್ಲದರ ಅರ್ಥ. ಪ್ರವಾದಿ, ನೀನು ಎಲ್ಲಿ ಹೋಗಿದ್ದೆ? ನೀನು ಜಮಾತಿಗೆ ಬರುವ ಮನುಷ್ಯ, ಯಾಕೆ ಜಮಾತಿಗೆ ಬಂದಿಲ್ಲ? ನಿನ್ನೆ ಜಮಾತಿಗೆ ಸುಬಹಿಗೆ ಯಾಕೆ ಕಾಣಲಿಲ್ಲ ಅಂತ ಪ್ರವಾದಿಗಳು ಕೇಳುವಾಗ ಅವರು ಹೇಳ್ತಾ ಇದ್ರು, ನನಗೆ ಮದುವೆ ಆಯ್ತು. ಕೆಲವು ಸಂದರ್ಭಗಳಲ್ಲಿ ಸ್ವಹಾಬತ್ ಒಳ್ಳೆ ಸೆಂಟ್ ಹಾಕಿ ಪರ್ಫ್ಯೂಮ್ಸ್ ಗಳನ್ನು ಹಾಕಿ ಮಸೀದಿಗೆ ಬಂದಾಗ ಪ್ರವಾದಿ ಹೇಳ್ತಾ ಇದ್ರು, ಏನೊಂದು ಹೊಸ ಒಂದು ಸೆಂಟ್, ಒಂದು ಸುಗಂಧದೊಂದಿಗೆ ಬಂದಿದೆಯಲ್ಲ, ಏನು ವಿಶೇಷ? ಸಹಾಬತ್ ಹೇಳ್ತಾ ಇದ್ರು, ನನ್ನ ಮದುವೆ ಆಯ್ತು. ಇದರಿಂದ ನಮಗೆ ಸಿಗುವ ಪಾಠ ಯಾವುದು? ಮದುವೆಯ ಸರಳೀಕರಣ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಕೂಡ ಕರೆಯಲು ಅವಕಾಶವಿದ್ದ ಸ್ವಹಾಬತ್ ಅದನ್ನು ಕೂಡ ಮಾಡದೆ ಅತ್ಯಂತ ಸರಳವಾದ ರೀತಿಯಲ್ಲಿ ಮದುವೆಗಳನ್ನು ಮಾಡಲಿಕ್ಕೆ ಕಾರಣ ನಿಕಾಹಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ನಿಕಾಹ್, ಅಅಲಮುನ್ ನಿಕಾಹಿ ಬರಕತನ್, ಬರಕತ್ತಿರುವ, ಸಮೃದ್ಧಿ ಇರುವ, ಐಶ್ವರ್ಯವಿರುವ ನಿಕಾಹಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಐಸರುಹಾ ಮುಅನಹ, ಖರ್ಚು ಕಮ್ಮಿ ಇರುವ ವಿವಾಹ ಅಂತ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಖರ್ಚು ಕಡಿಮೆ ಮಾಡಿ, ಊಟ ಕೊಡಿ, ತೊಂದರೆ ಇಲ್ಲ. ನೀವು ಚಿನ್ನವನ್ನೇ ಕೊಡಬೇಕಾಗಿಲ್ಲ. ಇಂದಿನ ಕಾಲದಲ್ಲಿ ಚಿನ್ನದ ಆಭರಣವನ್ನು ಮಾಡಿಕೆ ಅತ್ಯಂತ ಕಷ್ಟ ಇರುವಂತಹ ಒಂದು ಕಾಲದಲ್ಲಿ ಸಹೋದರರೇ, ಇದನ್ನು ಆಗಲೇ ಕಂಡ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಏನ್ ಹೇಳಿದ್ರು? ನಿಮಗೆ ಚಿನ್ನವನ್ನೇ ಕೊಡಬೇಕಾಗಿಲ್ಲ, ನೀವು ನಿಮ್ಮ ಆಭರಣಗಳನ್ನು ಬೆಳ್ಳಿಯಲ್ಲಿ ಕೊಡಬಹುದು. ಬೆಳ್ಳಿಯ ಮೂಲಕ ಆಭರಣಗಳನ್ನು ಹಾಕಿಕೊಂಡು ಮದುವೆಗಳನ್ನು ಸಂಭ್ರಮಿಸಬಹುದು. ಮಹಗಳನ್ನು ಕೊಡುವಾಗ ನೀವು ಚಿನ್ನದ ಆಭರಣಗಳನ್ನೇ ಕೊಡಬೇಕಾಗಿಲ್ಲ, ನೀವು ಬೆಳ್ಳಿಯ ಆಭರಣಗಳನ್ನು ಕೊಡಬಹುದು. ಇಂದಿನ ಕಾಲಗಳಲ್ಲಿ 101 ರೂಪಾಯಿ ಮಹರು, 16 ರೂಪಾಯಿ ಮಹರ್ ಅಂತ
ನನ್ನ ಸಣ್ಣ ಪ್ರಾಯದಲ್ಲಿ ನಾನು ಕೇಳಿದ್ದೆ, ಮಹರ್ ಹತ್ರ 16 ರೂಪಾಯಿ, 101 ರೂಪಾಯಿ. ಅದು ಬೆಳೆದು ಬಂತು 10 ಪವನ್, 11 ಪವನ್, 25 ಪವನ್, ದೊಡ್ಡ ದೊಡ್ಡ ಆಭರಣಗಳ ಪೆಟ್ಟಿಗೆಗಳನ್ನ ಮದುವೆ ಮಂಟಪಗಳಲ್ಲಿ ಇಟ್ಟುಕೊಂಡು ಪ್ರದರ್ಶನ ಮಾಡುವಂತ ಹಂತಕ್ಕೆ ಬಂತು. ಸಾಧ್ಯವಾಗದ ರೀತಿಯಲ್ಲಿ ಚಿನ್ನವನ್ನು ಖರೀದಿ ಮಾಡಲು ಸಾಧ್ಯವಾಗದೆ ಕಷ್ಟಪಟ್ಟು ವಿವಾಹ ಎನ್ನುವುದನ್ನು ಅತ್ಯಂತ ದೊಡ್ಡ ದುರಂತವನ್ನಾಗಿ ಕಾಣುವಂತಹ ಸನ್ನಿವೇಶ ಸಹೋದರರೇ ಬಂತು. ನೋಡಿ, ಈ ಒಂದು ಅವಸ್ಥೆಯಲ್ಲಿ ರಸೂಲುಲ್ಲಾಹಿರ ಉಪದೇಶಗಳನ್ನು ಕೇಳಿ, ಯಾ ಮಅಶರನ್ ನಿಸಾಯಿ ಅಲೈಸ ಲಕುನ್ನ ಫಿಲ್ ಫಿದ್ದತಿ ಮಾ ತಹಲ್ಲೈನ್. ಪ್ರವಾದಿಗಳು ಹೇಳ್ತಾರೆ, ನೀವು ಚಿನ್ನವನ್ನೇ ಧರಿಸಬೇಕು ಅಂತ ಏನು ಕಡ್ಡಾಯ? ಚಿನ್ನವನ್ನೇ ನೀವು ಆಭರಣವಾಗಿ ಧರಿಸಬೇಕು ಅಂತ ಹೇಳಿದವರು ಯಾರು? ಪ್ರವಾದಿಗಳು ಮಹಿಳೆಯರೊಂದಿಗೆ ಕೇಳ್ತಾ ಇದ್ದಾರೆ ಇಲ್ಲಿ, ಅಲೈಸ ಲಕುನ್ನ ಫಿಲ್ ಫಿದ್ದತಿ ಮಾ ತಹಲ್ಲೈನ್. ನಿಮಗೆ ಆಭರಣ ಮಾಡಿಕೆ ಬೆಳ್ಳಿಯಿಂದ ಸಾಕಾಗುವುದಿಲ್ವಾ? ಬೆಳ್ಳಿಯ ಮಾಲೆಗಳನ್ನು ಹಾಕಿ, ಬೆಳ್ಳಿಯ ಬಳೆಗಳನ್ನು ಹಾಕಿ, ಬೆಳ್ಳಿಯ ಆಭರಣಗಳನ್ನು ಹಾಕಿ. ಅಮಾ ಇನ್ನಹು ಲೈಸ ಮಿನ್ಕುನ್ನ ಇಮ್ರಅತನ್ ತಹಲ್ಲಾ ದಹಬನ್ ತುಲ್ಹಿರುಹು ಇಲ್ಲಾ ಉذಿಬತ್ ಬಿಹಿ. ಹೇಳ್ತಾರೆ, ಸ್ವರ್ಣವನ್ನು ಹಾಕಿಕೊಂಡು ಪ್ರದರ್ಶನ ವಸ್ತುವನ್ನಾಗಿಸಿ ಜನರ ಮುಂದೆ ಅದನ್ನು ಪ್ರದರ್ಶನ ಮಾಡಿ ಅಹಂಕಾರ ಮಾಡುವವರು, ಅಹಂಭಾವ ತೋರುವವರ ಬಗ್ಗೆ ರಸೂಲುಲ್ಲಾಹಿರವರ ಮಾತು ಇಲ್ಲ, ಉذಿಬತ್ ಬಿಹಿ, ಅವರಿಗೆ ಅಲ್ಲಾಹನ ಕಡೆಯಿಂದ ಅತ್ಯಂತ ದೊಡ್ಡ ಶಿಕ್ಷೆ ಇದೆ ಎನ್ನುವ ಮಾತನ್ನ 14 ಶತಮಾನಗಳ ಹಿಂದೆ ಹುಜೂರ್ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. 1 ಗ್ರಾಂ ಚಿನ್ನಕ್ಕೆ ಎಷ್ಟು? 16,000 ರೂಪಾಯಿ. 1 ಗ್ರಾಂ ಬೆಳ್ಳಿಗೆ ಎಷ್ಟು? 285, 290, 300 ಕೆಳಗೆ. 1 ಗ್ರಾಂ ಬೆಳ್ಳಿಗೆ 300 ರೂಪಾಯಿಯ ಕೆಳಗೆ. 1 ಗ್ರಾಂ ಚಿನ್ನಕ್ಕೆ 15,000-16,000 ರೂಪಾಯಿಗಳು. ನೀವು ಆಲೋಚನೆ ಮಾಡಿ, ಚಿನ್ನವನ್ನು ಹೋಲುವ, ಚಿನ್ನಕ್ಕಿಂತ ಹೊಳೆಯುವ ಆರ್ಟಿಫಿಷಿಯಲ್ ಆರ್ನಮೆಂಟ್ಗಳು, 1 ಗ್ರಾಂ ಗೋಲ್ಡ್ಗಳು ನಿಮ್ಮ ಮನೆಗಳ ಸಮೀಪ ಇರುವ ಫ್ಯಾನ್ಸಿ ಶಾಪ್ಗಳಲ್ಲಿ ಸಿಗುವಾಗ ಅದನ್ನು ನೀವು ಖರೀದಿ ಮಾಡಬಹುದು. ಇದಕ್ಕೆ ಏನು ಮಾಡಬೇಕು? ಮೊದಲು ಇದು ಯೂತ್ ಅಸೆಂಬ್ಲಿ, ಯುವಕರಿಗೆ ಇದರ ಬಗ್ಗೆ ಮನದಟ್ಟು ಮಾಡಿಕೊಡ್ಬೇಕು. ಮದುವೆ ಆಚಾರ ಅನಾಚಾರಗಳಲ್ಲಿ ಅತ್ಯಂತ ದೊಡ್ಡ ಪಾಲು ಸಾಮಾನ್ಯವಾಗಿ ಮನೆಯ ಮಹಿಳೆಯರದ್ದು, ಸಿಸ್ಟರ್ಗಳದ್ದು, ಕಸಿನ್ಗಳದ್ದು, ಅವರ ಕಾರುಬಾರುಗಳು. ಮನೆಯಲ್ಲಿರುವ ಮಹಿಳೆಯರ ಕಾರುಬಾರುಗಳಿಂದಾಗಿ 5 ಪೈಸೆ ಕೂಡ ಅವರು ಖರ್ಚು ಮಾಡುವುದಿಲ್ಲ. ಖರ್ಚು ಮಾಡಲಿಕ್ಕೆ ಮನೆ ಒಡೆಯ ಖರ್ಚು ಮಾಡಬೇಕು, ಅವರಲ್ಲಿ ಖರ್ಚು ಮಾಡುವ ಹಣ ಇರುವುದಿಲ್ಲ. ಸಾಲ ಪಡಿಬೇಕು. ಇವತ್ತು ಸಾಲ ಕೊಡ್ಲಿಕ್ಕೂ ಯಾರು ತಯಾರಿಲ್ಲ. ಸ್ವತ್ತುಗಳ ದಾಖಲೆಗಳನ್ನು ಅಡವಿಟ್ಟುಕೊಂಡು ಬ್ಯಾಂಕಿಂದ ಪಡೆಯುವರಿದ್ದಾರೆ, ಬಡ್ಡಿಗೆ ಪಡೆಯುವರಿದ್ದಾರೆ, ಫೈನಾನ್ಸ್ಗಳಿಂದ ಪಡೆಯುವರಿದ್ದಾರೆ. ಚಕ್ರ ಬಡ್ಡಿಗಳನ್ನು, ಬಡ್ಡಿಗಳ ಮೇಲೆ ಬಡ್ಡಿಗಳನ್ನು ಹೊತ್ತುಕೊಂಡು ಅಲ್ಲಾಹು ಸುಬ್ಹಾನಹು ವ ತಆಲಾ ಈ ಜಗತ್ತಲ್ಲಿ ಒಬ್ಬ ಮನುಷ್ಯನೊಂದಿಗೆ ಯುದ್ಧಾಹ್ವಾನವನ್ನ ಮಾಡಿದರೆ ಅದು ಅಲ್ಲಾಹು ಮಾಡಿದ 2 ಬಾರಿ ಮಾತ್ರ. ಮನುಷ್ಯರೊಂದಿಗೆ ಅಲ್ಲಾಹು ಯುದ್ಧದ ಆಹ್ವಾನವನ್ನು ಮಾಡಿದ್ದಾನೆ. ನಾನು ನಿಮ್ಮೊಂದಿಗೆ ಯುದ್ಧ ಮಾಡುವುದಾಗಿ ಅಲ್ಲಾಹು 2 ಬಾರಿ ಘೋಷಣೆ ಮಾಡಿದ್ದಾನೆ. ಒಂದು ರಿಬಾ, ಇಂಟ್ರೆಸ್ಟ್, ಬಡ್ಡಿಗಳನ್ನು ತೆಗೆಯುವ ಮನುಷ್ಯರೊಂದಿಗೆ ಅಲ್ಲಾಹು ಯುದ್ಧ ಘೋಷಣೆಯನ್ನು ಮಾಡಿದ್ದಾನೆ. ಮತ್ತೊಂದು ಅಲ್ಲಾಹನ ಔಲಿಯಾಗಳ ಮೇಲೆ ದಾಳಿ ಮಾಡುವವರು, ಅಲ್ಲಾಹನ ಔಲಿಯಾಗಳ ಅಪಹಾಸ್ಯ ಮಾಡುವವರ ಬಗ್ಗೆ ಅಲ್ಲಾಹು ಯುದ್ಧ ಘೋಷಣೆಯನ್ನು ಮಾಡಿದ್ದಾನೆ. ಬಡ್ಡಿ ಎನ್ನುವುದನ್ನ, ರಿಬಾ ಎನ್ನುವುದನ್ನ ಅತ್ಯಂತ ಕೆಟ್ಟ, ಅತ್ಯಂತ ದುಷ್ಕೃತ್ಯವನ್ನಾಗಿ ಘೋಷಣೆ ಮಾಡಿರುವ ಪವಿತ್ರವಾದ ಇಸ್ಲಾಮಿನಲ್ಲಿ ಮಕ್ಕಳ ಮದುವೆಯಾಗಿ ಸಾಲ ಮಾಡಬೇಕಾದ ಪರಿಸ್ಥಿತಿ ಬಂದದ್ದು ಯಾಕೆ? ಈ ಅನಾಚಾರಗಳು ಮತ್ತು ಕಂದಾಚಾರಗಳು, ಈ ಕಟ್ಟುಪಾಡುಗಳನ್ನು ನಿರ್ವಹಣೆ ಮಾಡುವುದಕ್ಕಾಗಿ ಮಾತ್ರ. ನಿಮ್ಮ ಮಕ್ಕಳಿಗೆ ಮದುವೆ ಆಗುವಾಗ 2 ಗ್ರಾಂ ಚಿನ್ನ ಹಾಕಿ ಅಂತ ಇಸ್ಲಾಂ ಹೇಳಿಲ್ಲ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿಲ್ಲ, ಅದನ್ನು ಸುನ್ನತ್ ಮಾಡಲಿಲ್ಲ, ಅದನ್ನು ಕಡ್ಡಾಯ ಮಾಡಲಿಲ್ಲ. ಚಿನ್ನವೇ ಹಾಕಬೇಕಾಗಿಲ್ಲ, ಬೆಳ್ಳಿಯನ್ನು ಹಾಕಬೇಕು ಅಂತ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಹಳ ಸ್ಪಷ್ಟವಾದ ಹದೀಸ್ಗಳಲ್ಲಿ ಹೇಳಿದ್ದಾರೆ. ಕೃತಕ ಆಭರಣಗಳನ್ನು ಹಾಕಿ ನಿಮ್ಮ ಮನೆಯ ಗಂಡು ಮಕ್ಕಳನ್ನು, ಮದುವೆಯಾಗುವ ಹೆಣ್ಣು ಮಕ್ಕಳನ್ನು ಕೂರಿಸಿಕೊಂಡು ಅವರಿಗೆ ಉಪದೇಶಗಳನ್ನು ಕೊಡಿ, ಅವರಿಗೆ ಕೌನ್ಸಿಲಿಂಗ್ ಗಳನ್ನ ಮಾಡಿ, ನಾಡಿನ ಪರಿಸ್ಥಿತಿಗಳ ಬಗ್ಗೆ, ಆರ್ಥಿಕವಾದ ಸಂಕಷ್ಟಗಳಿಗೆ ಹೇಳಿಕೊಡಿ. ವೆಸ್ಟ್ ಏಷಿಯಾದಲ್ಲಿ ಯುದ್ಧಗಳು ಪ್ರಾರಂಭವಾದಾಗ ಇಡೀ ಜನರ ಆರ್ಥಿಕವಾದ ಗತಿಗಳ ಮೇಲೆ ಯಾವ ರೀತಿಯ ಪರಿಣಾಮ ಬೀರಿದೆ ಎನ್ನುವುದನ್ನು ನಾವು ಇವತ್ತು ಯೋಚನೆ ಮಾಡಿ. ಇಸ್ರೇಲ್, ಅಮೆರಿಕ, ಇರಾನ್ನೊಂದಿಗೆ ಮಾಡುವ ಯುದ್ಧಗಳು ಕೇವಲ 3 ರಾಷ್ಟ್ರಗಳ ಯುದ್ಧವಾಗಿ ಉಳಿದಿಲ್ಲ, ಅದೊಂದು ಜಾಗತಿಕವಾದ ಸ್ವರೂಪವನ್ನು ಪಡೆದಿದೆ. ಹೀಗಿರುವಾಗ ಮನುಷ್ಯ ಆರ್ಥಿಕವಾಗಿ ಕುಸಿದು ಹೋಗಿದ್ದಾನೆ. ಅತ್ಯಂತ ಭೀಕರವಾದ ಪರಿಸ್ಥಿತಿ ನಮ್ಮ ಮುಂದಿರುವಂತೆ ಭಾಸವಾಗ್ತಾ ಇದೆ. ಈ ಒಂದು ಕಾಲದಲ್ಲಿ ಸಹೋದರರೇ, ಎಲ್ಲರೂ ಯೋಚನೆ ಮಾಡಿ, ಇದರಲ್ಲಿ ಅತ್ಯಂತ ದೊಡ್ಡ ಪಾತ್ರ ಯಾರಿಗಿದೆ? ಮಸೀದಿಗಳಿಗಿದೆ.
ಕೆಲವೊಂದು ಮಸೀದಿಗಳ ಆಡಳಿತ ಸಮಿತಿಗಳು ಸೇರಿಕೊಂಡು ತೀರ್ಮಾನ ಮಾಡಿದ್ದಾರೆ, ನಿರ್ಣಯಗಳನ್ನು ಮಾಡಿದ್ದಾರೆ, ಠರಾವು ಪಾಸ್ ಮಾಡಿದ್ದಾರೆ. ಈ ನಮ್ಮ ಊರಿನ ಮದುವೆಗಳು ಈ ರೀತಿ ಇರಬೇಕು ಅನ್ನೋದು. ಹಣ ಇದ್ದವರು ಮಾಡ್ತಾರೆ, ಅವರನ್ನು ಕಂಟ್ರೋಲ್ ಮಾಡಿ ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಕೆಲವೊಮ್ಮೆ ಅವರು ಜೀವನದಲ್ಲಿ ಅವರು ಸಂಪಾದನೆ ಮಾಡಿದ ಸರ್ವ ಹಣಗಳನ್ನು ಕೂಡ ಒಂದು ಮದುವೆಗಳಲ್ಲಿ ಖರ್ಚು ಮಾಡಿ ಅವರ ಅಹಂಕಾರವನ್ನು ತೋರಿಸಬೇಕೆನ್ನುವ ಉದ್ದೇಶ ಇಟ್ಟುಕೊಂಡು ಅದಕ್ಕಾಗಿಯೇ ಕೋಟಿಗಟ್ಟಲೆ ರೂಪಾಯಿಗಳನ್ನು ಮೀಸಲಿಡುವಂತಹ ಜನರಿದ್ದಾರೆ. ಅವರ ಬಗ್ಗೆ ನಾವು ಇಲ್ಲಿ ಮಾತನಾಡಿರೋ ಪ್ರಯೋಜನ ಇಲ್ಲ. ನಮ್ಮ ಮಾತು ಅವರಿಗೆ ತಲುಪುವುದಿಲ್ಲ, ಅವರು ಈ ಸಭೆಗೆ ಬರುವುದಿಲ್ಲ, ಅವರು ಈ ಸಂದೇಶಗಳನ್ನು ಕೇಳುವುದಿಲ್ಲ, ಅವರನ್ನು ಒಪ್ಪುವುದಿಲ್ಲ, ಅವರನ್ನು ಅನುಷ್ಠಾನ ಮಾಡುವುದಿಲ್ಲ. ನಮ್ಮ ಮಾತು ಯಾರೊಂದಿಗೆ? ಅಹ್ಲು ಸುನ್ನತ್ ವಲ್ ಜಮಾಅತಿನ ಯುವಜನ ಸಂಘಟನೆಗಳಲ್ಲಿ ಸುನ್ನತ್ ಜಮಾಅತಿನ ವಿಶ್ವಾಸಾಚಾರಗಳ ಅನುಷ್ಠಾನಗಳನ್ನು ಅನುಸರಿಸುವ ಜನರಿಗೆ, ಧರ್ಮದ ಮೇಲೆ ನಂಬಿಕೆ ಇರುವವರಿಗೆ, ಭಕ್ತಿ ಇರುವವರಿಗೆ, ಅಲ್ಲಾಹನ ಬಳಿಯಲ್ಲಿ ನಾವು ಯಾವತ್ತೂ ಕೂಡ ಅಪರಾಧಿಗಳಾಗಬಾರದು ಎನ್ನುವ ದೃಷ್ಟಿಯಿಂದ ಸಾಲ ಮಾಡಿ ಜೀವನ ಸಂಪೂರ್ಣವಾಗಿ ಸಾಲದಲ್ಲಿ ಮುಳುಗಿ ಜೀವನದ ಶಾಂತಿ ಮತ್ತು ನೆಮ್ಮದಿ ಸಂಪೂರ್ಣವಾಗಿ ಹೋಗಿ ಬಡ್ಡಿಗಟ್ಟಿ ಅದರಲ್ಲಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುವಂತಹ ಜನರಿಗೆ ನಾವಿವತ್ತು ಮಾಡಬೇಕಾದ ಸಂದೇಶ ಇದೆ. ಮಸೀದಿಗಳಲ್ಲಿ ತೀರ್ಮಾನವಾಗಲಿ, ಕರ್ನಾಟಕ ಮುಸ್ಲಿಂ ಜಮಾಅತಲ್ಲಿ ತೀರ್ಮಾನವಾಗಲಿ, ಸಹೋದರರೇ SYS ನಲ್ಲಿ SSF ನಲ್ಲಿ ತೀರ್ಮಾನವಾಗಲಿ. ಒಂದು ಕಾಲ ಇತ್ತು, ಆ ಕಾಲದಲ್ಲಿ ನಾವು ಹೇಳ್ತಾ ಇದ್ದೇವೆ ವರದಕ್ಷಿಣೆ ಬೇಡ, ವರದಕ್ಷಿಣೆ ವಿರುದ್ಧವಾದ ಮಾತುಗಳ ಬಗ್ಗೆ ಹೇಳ್ತಾ ಇದ್ದೀವಿ. ಎಲ್ಲಿದೆ ವರದಕ್ಷಿಣೆ? ವರದಕ್ಷಿಣೆ ಎನ್ನುವ ಒಂದು ಕಾನ್ಸೆಪ್ಟ್ ಹೋಗಿತ್ತು, ಅದು ಹೋಯ್ತು. ಈಗ ವರದಕ್ಷಿಣೆ ಎನ್ನುವುದು ಕ್ಯಾಶ್ ಆಗಿ ಪಡೆಯುವಂತಹ ವ್ಯವಸ್ಥೆ ಇಲ್ಲದಿದ್ರೂ ಒಬ್ಬ ಹೆಣ್ಣಿನ ಕಡೆಯವರು ಅದಕ್ಕಿಂತ ದುಪ್ಪಟ್ಟು ಹಣವನ್ನು ಬೇರೆ ಬೇರೆ ರೀತಿಗಳಲ್ಲಿ ಖರ್ಚು ಮಾಡಬೇಕಾದ ಸನ್ನಿವೇಶಗಳಿದೆ. ಒಂದು ಮದುವೆಗಾಗಿ ಒಂದು ಮನೆ ಎಲ್ಲಾ ಮಕ್ಕಳು, ಮದುವೆಗಾಗಿ ಒಂದು ಮನೆ ಎಲ್ಲಾ ಯುವಕರು ಯುವತಿಯರು ಒಂದೇ ಡ್ರೆಸ್ ಕೋಡ್, ಒಂದೇ ಡ್ರೆಸ್ ಅನ್ನು, ಒಂದೇ ರೀತಿಯ ಡ್ರೆಸ್ ಅನ್ನು ಹೊಲಿಸಬಹುದಾ? ಅದು ಹರಾಮಿದೆಯಾ ಅಂತ ಕೇಳುವರಿದ್ದಾರೆ. ಅದು ಹರಾಮಿಲ್ಲಪ್ಪ. ನೀವು ಯಾವ ಕಲರ್ ಬಟ್ಟೆ ಹಾಕಿದ್ರು ಅಲ್ಲಾಹನಿಗೆ ತೊಂದರೆ ಇಲ್ಲ. ನೀವು ಊಟ ಮಾಡುವುದು, ಬಟ್ಟೆ ಹಾಕುವುದೆಲ್ಲ ಅಲ್ಲಾಹು ಮುಬಾಹ ಮಾಡಿದ, ಹಲಾಲ್ ಮಾಡಿದ ಸಂಗತಿಗಳು. ನಿಮ್ಮ ಅಂತಸ್ತಿಗೆ ಹೊಂದಿಕೊಂಡ ಬಟ್ಟೆಗಳನ್ನು ಖರೀದಿ ಮಾಡಬಹುದು, ನಿಮ್ಮ ಅಂತಸ್ತಿಗೆ ಹೊಂದಿಕೊಂಡ ಊಟಗಳನ್ನು, ಆಹಾರ ಪದಾರ್ಥಗಳನ್ನು ಸೇವಿಸಬಹುದು. ಅದೇ ಸಂದರ್ಭದಲ್ಲಿ ಒಂದು ಕುಟುಂಬದಲ್ಲಿ ಆ ಕುಟುಂಬದ ಎಲ್ಲಾ ಜನರು ಸೇರಿಕೊಂಡು, ಎಲ್ಲಾ ಯುವಕರು ಸೇರಿಕೊಂಡು, ಎಲ್ಲಾ ಕಸಿನ್ ಸೇರಿಕೊಂಡು, ಎಲ್ಲಾ ಮಕ್ಕಳು ಸೇರಿಕೊಂಡು ಒಂದೇ ರೀತಿಯ ಬಟ್ಟೆಗಳನ್ನು ಖರೀದಿ ಮಾಡಿ ಸ್ಟಿಚ್ ಮಾಡಿ ಅವರು ಒಂದೇ ರೀತಿಯ ಬಟ್ಟೆಯಲ್ಲಿ ಕಂಗೊಳಿಸುವಾಗ ಏನಾಗ್ತದೆ ಸಮಾಜದಲ್ಲಿ? ಇನ್ನೊಂದು ಮನೆಯ ಬಡವನಿಗೂ ಕೂಡ ಅದೊಂದು ಅಭಿಮಾನದ ಪ್ರಶ್ನೆಯಾಗಿ ಬರ್ತದೆ. ಅವರ ಕುಟುಂಬದಲ್ಲೂ ಕೂಡ ಇರುವ ಮಕ್ಕಳು, ಅವರ ಕುಟುಂಬದಲ್ಲಿರುವ ಹಿರಿಯರಿಲ್ಲ, ಯುವಕರು ಯುವತಿಯರೆಲ್ಲ ಇದಕ್ಕೆ ಅಂಟಿಕೊಳ್ತಾರೆ. ಅದೇ ರೀತಿ ಆಗ್ಬೇಕು ಅಂತ ಅವರು ಬಯಸ್ತಾರೆ. ಆಗ ಏನಾಗ್ತದೆ? ಸಮಾಜದಲ್ಲಿ ಸಮಸ್ಯೆಗಳು ಬರ್ತವೆ, ಆರ್ಥಿಕವಾದ ಸಮಸ್ಯೆಗಳು ಬರ್ತವೆ, ಅಭಿಮಾನದ ಪ್ರಶ್ನೆಗಳು ಬಂದು ಬಿಡುತ್ತದೆ. ಆಗ ಅವರಿಗೆ ಅದನ್ನು ನಿಯಂತ್ರಣ ಮಾಡಲು ಸಾಧ್ಯವಾಗದಂತಹ ಪರಿಸ್ಥಿತಿ ಬಂದು ಬಿಡುತ್ತದೆ. ಆದ್ದರಿಂದ ಸಹೋದರರೇ, ಇದು ಅತ್ಯಂತ ದೊಡ್ಡ ಕೆಟ್ಟ ಅತ್ಯಂತ ದೊಡ್ಡ ಒಂದು ದುರ್ವ್ಯಯವಾಗಿ, ದುಂದು ವೆಚ್ಚವಾಗಿ ಅಲ್ಲಾಹನ ಶಾಪಕ್ಕೆ ಗುರಿಯಾಗುವಂತಹ ಸನ್ನಿವೇಶ ಬರ್ತದೆ. ಲಾ ತುಬದ್ದಿರ್ ತಬ್ದೀರಾ ಇನ್ನಲ್ ಮುಬದ್ದಿರೀನ ಕಾನು ಇಖ್ವಾನ ಶಯಾತೀನ್ ಅಂತ ಪವಿತ್ರವಾದ ಕುರ್ಆನ್ ಬಹಳ ಸ್ಪಷ್ಟವಾದ ಭಾಷೆಯಲ್ಲಿ ಹೇಳಿದೆ. ಇನ್ನಲ್ ಮುಬದ್ದಿರೀನ ಕಾನು ಇಖ್ವಾನ ಶಯಾತೀನ್. ವೇಸ್ಟ್ ಮಾಡಬೇಡಿ. ಬಫೆ ಸಿಸ್ಟಮ್ ನಲ್ಲಿ ಊಟ ಕೊಡುವಂತಹ ವ್ಯವಸ್ಥೆಗಳ ಬಗ್ಗೆ ಚರ್ಚೆ ಇದೆ. ಹಾಗೆ ಮಾಡಬಹುದಾ, ಮಾಡ್ಲಿಕ್ಕೆ ಬಾರದಾ? ಅತಿಥಿಗಳನ್ನ ಮನೆಗೆ ಕರೆದುಕೊಂಡು ಅವರೊಂದು ತಟ್ಟೆಯನ್ನು ಹಿಡ್ಕೊಂಡು ಯಾಚನೆ ಮಾಡುವವರಾಗಿ, ಭಿಕ್ಷುಕರಾಗಿ ಅಲ್ಲಿ ನಿಲ್ಬಹುದಾ? ಅದರಲ್ಲಿ ತಪ್ಪಿದೆಯಾ? ಒಂದು ಹಂತದಲ್ಲಿ ನಿಮಗೆ ಬೇಕಾದ ಆಹಾರ ಪದಾರ್ಥಗಳನ್ನು ನಿಮಗೆ ಬೇಕಾದಷ್ಟು ಪ್ರಮಾಣಗಳಲ್ಲಿ ಆಯ್ಕೆ ಮಾಡಲು ನಿಮ್ಗೆ ಆ ಬಫೆ ಸಿಸ್ಟಮ್ ಉಪಯೋಗ ಮಾಡಿದರೂ ಕೂಡ ಅಲ್ಲಿ ಏನ್ ನಡೀತದೆ? 10-15 ಪಾತ್ರೆಗಳಲ್ಲಿ ವಿವಿಧ ರೀತಿಯ ಆಹಾರ ಪದಾರ್ಥಗಳಲ್ಲಿ ಸಂಗ್ರಹಿಸಿಡ್ತಾರೆ. ಅಲ್ಲಿ ಹೋದ ಮನುಷ್ಯ ಏನು ಭಾವಿಸ್ತಾರೆ ಗೊತ್ತಾ? ಈ ತಟ್ಟೆಯನ್ನು ಕೊಂಡು ಹೋಗಿ ಎಲ್ಲ ಪಾತ್ರೆಗಳಿಂದಲೂ ಕೂಡ ಇದಕ್ಕೆ ಹಾಕ್ಲೇಬೇಕು, ಇಲ್ಲದಿದ್ರೆ ನಾನು ದೊಡ್ಡ ತಪ್ಪು ಮಾಡಿದವಾಗ ಆಗ್ತದೆ ಅಂತ ಹೇಳಿ ಅಲ್ಲಿರುವ ಸರ್ವ ಪಾತ್ರೆಗಳಿಂದ, ಅಲ್ಲಿ ಪರೋಟ ಇರ್ತದೆ, 1-2 ಪರೋಟ ಆಗ್ತಾನೆ, ಇಡ್ಲಿ ಇರ್ತದೆ, 1-2 ಇಡ್ಲಿ ಆಗ್ತಾನೆ, ದೋಸೆ ಇರ್ತದೆ, 2 ದೋಸೆ ಆಗ್ತಾನೆ, ಅಲ್ಲಿ ಮಟನ್ ಇರ್ತದೆ, ಅದು ಸ್ವಲ್ಪ ಹಾಕ್ತಾನೆ, ಚಿಕನ್ ಇರ್ತದೆ, ಅದು ಸ್ವಲ್ಪ ಹಾಕ್ತಾನೆ, ವೆಜ್ ಇರ್ತದೆ, ಅದು ಸ್ವಲ್ಪ ಹಾಕ್ತಾನೆ. ಎಲ್ಲವಾಗಿ ಇಷ್ಟು ದೊಡ್ಡ ಒಂದು ಗುಡ್ಡದ ರೀತಿಯಲ್ಲಿ ಅವನ ಪ್ಲೇಟ್ ತುಂಬುತ್ತದೆ. ಟೇಬಲ್ ಅಲ್ಲಿ ಬಂದು ಕೂತಾಗ ಅಥವಾ ಕುರ್ಚಿಯಲ್ಲಿ ಕೂತಾಗ ಅವನಿಗೆ ಮನವರಿಕೆ ಆಗ್ತದೆ, ಎಲ್ಲ ತಿನ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಇದು ತೆಗೀಲಿಕ್ಕೆ ಮಾತ್ರ ಖುಷಿ, ತಿನ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಇದು ಏನ್ ಮಾಡ್ತಾನೆ? ಅದರಿಂದ 25%, 30% ತಿಂದು ಬಾಕಿ ಅಲ್ಲೇ ಬಿಟ್ಟು ಹೋಗ್ತಾನೆ. ಅಲ್ಲಿ ನೀವು ತೆಗೆದ ಎಲ್ಲ ಆಹಾರಗಳನ್ನು ತಿನ್ನದೆ ಬಿಡಬಾರದು ಅಂತ ನಿಯಮಗಳಿಲ್ಲ. ಕೆಲವು ಕಡೆಗಳಲ್ಲಿ, ಕೆಲವು ದೇಶಗಳಲ್ಲಿ ಹೋಟೆಲ್ಗಳ ತೀರ್ಮಾನ ಇದೆ.
ನೀವು ಎಷ್ಟು ಪಡೀತೀರಿ ತಿಂತೀರಿ ಅಷ್ಟೇ ಪಡಿಬೇಕು. ನೀವು ಪಡೆದನ್ನು ತಿನ್ನದ ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಫೈನ್ ಹಾಕುವಂತ ಹೋಟೆಲ್ಗಳಿವೆ. ಇಲ್ಲಿ ಯಾರು ಫೈನ್ ಹಾಕ್ತಾರೆ, ಯಾರು ಅದನ್ನು ಕಂಟ್ರೋಲ್ ಮಾಡ್ತಾರೆ, ಯಾರು ನೋಡ್ತಾರೆ? ಲಕ್ಷಾಂತರ ರೂಪಾಯಿಗಳನ್ನು ಮದುವೆಗಳ ಮನೆಗಳಲ್ಲಿ ನಿಮಗೆ ಗೊತ್ತಿರಬಹುದು ಸಹೋದರರೇ. ಮದುವೆಗಳ ಮನೆಗಳಲ್ಲಿ ವೇಸ್ಟ್ ಮಾಡುವಂತಹ ಆಹಾರಗಳೆಷ್ಟು, ಬಿರಿಯಾನಿಗಳೆಷ್ಟು, ಮೀನುಗಳೆಷ್ಟು, ಆಹಾರ ಪದಾರ್ಥಗಳೆಷ್ಟು. ಅಲ್ಲಿ ಮಟನ್ ಇಟ್ಟಿರುವುದು ಯಾಕೆ? ಚಿಕನ್ ತಿನ್ನದವರಿಗೆ ಮಟನ್. ಅಲ್ಲಿ ಬೀಫ್ ಇಟ್ಟಿರುವುದು ಯಾಕೆ? ಚಿಕನ್ ಮಟನ್ ತಿನ್ನದವರಿಗೆ ಬೀಫ್. ಅಲ್ಲಿ ಮೀನು ಇಟ್ಟಿರುವುದು ಯಾಕೆ? ಯಾವುದನ್ನು ತಿನ್ನದವರಿಗೆ ಮೀನು. ವೆಜ್ಜಿನ ಐಟಮ್ ಬೇರೆ ಮಾಡಿರೋದಕ್ಕೆ, ನಾನ್ ವೆಜ್ ತಿನ್ನದವರಿಗೆ ವೆಜ್. ಈಗ ಸ್ವಲ್ಪ ವೆಜ್ ತಿನ್ನುವುದು, ಸ್ವಲ್ಪ ನಾನ್ ವೆಜ್ ತಿನ್ನುವುದು, ಅಲ್ಲಿರುವ ಸರ್ವ ಐಟಮ್ಗಳನ್ನು ತಿನ್ನುವುದು, ಸಾಕಷ್ಟು ವೇಸ್ಟ್ ಮಾಡುವುದು, ಬೇಕಾದಷ್ಟು ಅಲ್ಲಿ ದುರ್ವ್ಯಯ ಮಾಡುವುದು, ದುಂದು ವೆಚ್ಚ ಮಾಡುವುದು. ಅಲ್ಲಾಹು ಹೇಳ್ತಾನೆ, ಕುಲು ವಶ್ರಬು, ತಿನ್ನಿರಿ ಕುಡಿಯಿರಿ. ಅಲ್ಲಾಹು ನಿಯಮ ಮಾಡಿದಷ್ಟು ನೀವು ತಿನ್ನಿರಿ ಕುಡಿಯಿರಿ. ಅದರ ಇನ್ನೊಂದು ಆಯತಿನಲ್ಲಿ ಕಾಣಬಹುದು, ಲಾ ತುಬದ್ದಿರ್ ತಬ್ದೀರಾ, ದುಂದು ವೆಚ್ಚಗಳನ್ನು ಮಾಡಬೇಕು. ಇನ್ನಲ್ ಮುಬದ್ದಿರಿನ ಕಾನು ಇಖ್ವಾನ ಶಯಾತೀನ್. ಮುಬದ್ದಿರ್ಗಳು ದುಂದು ವೆಚ್ಚ ಮಾಡುವವರು ಶೈತಾನ್ನ ಸಹೋದರರು ಅಂತ ಹೇಳ್ತಾನೆ ಅಲ್ಲಾಹು ಸುಬ್ಹಾನಹು ವ ತಆಲಾ ಪವಿತ್ರವಾದ ಕುರಾನ್ನಲ್ಲಿ. ದುಂದು ವೆಚ್ಚಕ್ಕೂ ಶೈತಾನಿಗೂ ಏನು ಸಂಬಂಧ? ದುಂದು ವೆಚ್ಚಗಾರರು ಅಲ್ಲಾಹುದ ಇಖ್ವಾನು ಶಯಾತೀನ್ ಅಂತ ಹೇಳಿಕೆ ಏನು ಕಾರಣ? ಅವರು ಯಾಕೆ ಸಹೋದರರಾಗ್ತಾರೆ ಪಿಶಾಚಿಗೆ? ಆ ಆಯತ್ನ ವ್ಯಾಖ್ಯಾನದಲ್ಲಿ ಮುಫಸ್ಸಿರುಗಳು ಹೇಳಿದನ್ನು ಕೇಳಬಹುದು, ಕಾಣಬಹುದು. ತಬದೀರ್ ಅಂದರೆ ಅದು ಕುಫ್ರಾನು ನಿಅಮತ್, ಅಲ್ಲಾಹನ ನಿಅಮತಿಗೆ ಕೃತಜ್ಞರಾಗುವುದು. ಅಲ್ಲಾಹನ ನಿಅಮತಿಗೆ ಶುಕ್ರ್ ಅದಾ ಮಾಡದೆ ಅದಕ್ಕೆ ವಿರುದ್ಧವಾಗಿ ನಡೆಯುವುದು. ಪಿಶಾಚಿ ಮಾಡಿರುವ ಅತ್ಯಂತ ದೊಡ್ಡ ಕೆಟ್ಟ ಕೆಲಸ ಏನಂದ್ರೆ, ಅವನು ಏನು ಮಾಡಿದ? ಅಲ್ಲಾಹನ ನಿಯಮತಿಗೆ ವಿರುದ್ಧವಾಗಿ ಆತ ನಡೆದ. ಈ ರೀತಿ ವಿವಾಹಗಳ ದುಂದು ವೆಚ್ಚಗಳನ್ನು ಮಾಡುವಂತಹ ಜನರು ಕೂಡ ಅಲ್ಲಾಹನ ನಿಯಮತಿಗೆ ವಿರುದ್ಧವಾಗಿ ಶುಕ್ರ್ ಮಾಡದವರ ಸಾಲಿಗೆ ಸೇರ್ತಾರೆ ಅಂತ ಕುರಾನ್ ಹೇಳ್ತಾ ಇದೆ. ಇಲ್ಲಿ ಎಷ್ಟು ಜಗತ್ತಲ್ಲಿ ಎಷ್ಟು ಮಂದಿ ಒಂದು ಹೊತ್ತಿನ ಊಟವಿಲ್ಲದೆ ಪರದಾಡ್ತಾ ಇದ್ದಾರೆ. ಹಸಿವಿನ ಸೂಚ್ಯಂಕದಿಂದ ಬಹಳ ಕಡಿಮೆ ಬಂದು ಎಷ್ಟು ಕೋಟಿ ಜನರು, ಎಷ್ಟು ಲಕ್ಷ ಜನರು ಈ ಜಗತ್ತಲ್ಲಿ ಹಸಿವಿನಿಂದ ಸಾಯ್ತಾ ಇದ್ದಾರೆ. ಕುಡಿಯಲು ಒಂದು ಹನಿ ನೀರಿಲ್ಲದೆ ಬಾಯಾರಿಕೆಯಿಂದ ಬಹಳಷ್ಟು ಕಷ್ಟಗಳನ್ನು ಪಡೆಯುವಂತ ಅನುಭವಿಸುವಂತ ಜನರು ಎಷ್ಟು ಮಂದಿ ಇದ್ದಾರೆ. ನಿಮ್ಗೆ ಅಲ್ಲಾಹು ಕೊಟ್ಟಂತಹ ನಿಅಮತುಗಳನ್ನು ಬಳಸಿ ಆಹಾರವನ್ನು ವೇಸ್ಟ್ ಮಾಡುವಾಗ, ಬಟ್ಟೆಗಾಗಿ ವೇಸ್ಟ್ ಮಾಡುವಾಗ, ಚಿನ್ನಕ್ಕಾಗಿ ವೇಸ್ಟ್ ಮಾಡುವಾಗ, ಒಂದೊಂದು ಕಾರ್ಯಕ್ರಮಗಳಿಗೆ ಒಂದೊಂದು ಇಂಗ್ಲಿಷ್ ಹೆಸರುಗಳನ್ನು ಇಟ್ಟುಕೊಂಡು ಆ ಹೆಸರುಗಳ ಕಾರ್ಯಕ್ರಮಕ್ಕೆ ಅದರದೇ ಆದಂತಹ ಡ್ರೆಸ್ಗಳನ್ನು ಖರೀದಿ ಮಾಡಿಕೊಂಡು, ಅದಕ್ಕೆ ಸಂಬಂಧಪಟ್ಟ ಚಪ್ಪಲಿಗಳನ್ನು ಖರೀದಿ ಮಾಡಿಕೊಂಡು, ಅದಕ್ಕೆ ಸಂಬಂಧಪಟ್ಟ ಆಕ್ಸೆಸರೀಸ್ ಗಳನ್ನ ಖರೀದಿ ಮಾಡಿಕೊಂಡು, ಅದಕ್ಕೊಂದು ಸ್ಪೆಷಲ್ ಹಾಲ್ಗಳನ್ನು ಬುಕ್ ಮಾಡಿ, ಅದಕ್ಕೆ ವಿಶೇಷವಾದ ಫುಡ್ಗಳನ್ನು ತಂದು, ಈ ಬಡಪಾಯಿಯಾದ ಹೆಣ್ಣಿನ ತಂದೆ ಸಮಾಜದಲ್ಲಿ ತನ್ನ ಮಾನವನ್ನ ಕಾಪಾಡುವುದಕ್ಕಾಗಿ ತನ್ನ ನೆರೆಮನೆಯವರ, ತಮ್ಮ ಸಂಬಂಧಿಕರ ಮನೆಗಳಲ್ಲಿ ಆದಂತಹ ಕಾರ್ಯಗಳಿಗೆ ನನ್ನಲ್ಲಿ ಸ್ವಲ್ಪವೂ ಕೂಡ ಕೊರತೆ ಬರಬಾರದು, ಅದು ನನ್ನ ಮನೆಯವರಿಗೆ ಕ್ಷೇಮ ಆಗ್ತದೆ, ನನ್ನ ಮಗಳಿಗೆ ಅದರಿಂದ ಅಪಮಾನವಾಗ್ತದೆ, ನನ್ನ ಮನೆಯ ಮಹಿಳೆಯರಿಗೆ ಅಸಮಾಧಾನಕ್ಕೆ ಕಾರಣವಾಗ್ತದೆ ಎನ್ನುವ ಕಾರಣದಿಂದ ಈ ಆಚಾರಗಳನ್ನ ಜಾರಿಗೆ ತರಲಿಕ್ಕೆ ಕಠಿಣಾಧ್ವಾನ ಮಾಡಿ, ಸಾಲ ಪಡೆದು, ಬಡ್ಡಿಗೆ ಪಡೆದು ಜೀವನವನ್ನ ನರಕ ಸದೃಶವಾಗಿ ಮಾಡುವಂತಹ ಪ್ರೀತಿಯ ಯುವಕರೇ, ನೀವಿಲ್ಲಿ ಎದ್ದು ನಿಲ್ಬೇಕು. ಇದರ ವಿರುದ್ಧ ಅತ್ಯಂತ ದೊಡ್ಡ ಹೋರಾಟ ಮಾಡಬೇಕು. ನೀವು ಗಮನಿಸಿ ನೋಡಿ, ಯಾವ ರೀತಿಯಲ್ಲಿ ನಮ್ಮ ಮನೆಗಳಲ್ಲಿ ಮದುವೆಗಳು ನಡೀತಾ ಇದೆ. ಒಂದೇ ಮನೆಯ ಅಕ್ಕ ತಂಗಿಯಂದಿರ ಮದುವೆ, ಅಣ್ಣ ತಮ್ಮಂದಿರ ಮದುವೆ, 1 ವಾರಗಳ 2 ವಾರಗಳ ಗ್ಯಾಪ್ಗಳಲ್ಲಿ ಅದೇ ಮನೆಯಲ್ಲಿ ಅಂದ್ರೆ ಅದೇ ಮನೆಯಲ್ಲಿ ನಡೆಯುತ್ತದೆ. ತಮ್ಮನ ಮದುವೆ 10 ತಾರೀಕಿಗೆ, ತಮ್ಮನ ಮದುವೆ 20 ತಾರೀಕಿಗೆ. ಆ ಮದುವೆಗಳನ್ನು ಒಂದೇ ದಿವಸದಲ್ಲಿ ಮಾಡಿದ್ರೆ ಏನು ನಷ್ಟ ಇದೆ? ಅವರಿಗೆ ಹಣವನ್ನು ದುಂದು ವೆಚ್ಚ ಮಾಡಬೇಕು, ಅದನ್ನು ಶೋ ಆಫ್ ಮಾಡಬೇಕು, ಜನರಿಗೆ ತೋರಿಸಬೇಕು, ಅವರ ಹಣದ ಅಹಂಕಾರವನ್ನಲ್ಲಿ ಪ್ರದರ್ಶನ ಮಾಡಬೇಕು. ಅದಾದ್ಮೇಲೆ ಮತ್ತೆ ನೋಡಿ, ನೀವು ಒಂದು ಮನೆಯದ್ದು ಸಾಮಾನ್ಯವಾಗಿ ನಾವು ಹೇಗೆ ಯೋಚನೆ ಮಾಡಬಹುದು? ಒಂದು ಮನೆಯ ಸಂಬಂಧಿಕರ ಮದುವೆಗಳನ್ನು ಒಂದೇ ವೇದಿಕೆಗಳಲ್ಲಿ ಮಾಡಬಹುದು. ನಾವೊಂದು ಹೊಸ ಸಂಕಲ್ಪವನ್ನು ಊರಿಗೆ ಕೊಡ್ತಾ ಬಂದಿದ್ದೇವೆ. ಅದನ್ನ ಪಾಲನೆ ಮಾಡಲಿಕ್ಕೆ ಎಷ್ಟು ಮಂದಿ ತಯಾರಾಗ್ತಾರೆ ನಮ್ಗೆ ಗೊತ್ತಿಲ್ಲ. ಒಂದು ಮೊಹಲ್ಲಾದಲ್ಲಿರುವ ಮದುವೆಗಳನ್ನು ಏಕೀಕರಣ ಮಾಡುವಂತಹ ಒಂದು ಹೊಸ ಸಂಕಲ್ಪಕ್ಕೆ ನೀವು ಬನ್ನಿ. ಒಂದು ಊರಿನಲ್ಲಿ ಏಪ್ರಿಲ್ 15ಕ್ಕೆ ಒಂದು ಎಷ್ಟು ಮದುವೆ ಇದೆ ಅಂತ ನೋಡಿ. ಬೇರೆ ಬೇರೆ ಮನೆಗಳಲ್ಲಿರುವ ಮದುವೆಗಳನ್ನು ಒಂದು ಮಾಡಿ, ಸಂಯುಕ್ತ ಮದುವೆಗಳನ್ನ ಮಾಡಿ, ಯಾವುದಾದ್ರೊಂದು ಹಾಲಲ್ಲಿ ಎಲ್ಲಾ ಕುಟುಂಬದವರು ಸೇರಿಕೊಂಡು ಆ ಮದುವೆಗಳನ್ನ ಇಡಿ.
ಆ ಊರಿನಲ್ಲಿ 15ನೇ ತಾರೀಕಿನ 4 ಮದುವೆ ಇದ್ದರೆ 4 ಫ್ಯಾಮಿಲಿಗಳು ಒಟ್ಟು ಸೇರಿ ಒಂದು ಹಾಲ್ ಬುಕ್ ಮಾಡಿ ಒಟ್ಟಿಗೆ ಜಾಯಿಂಟ್ ಆಗಿ ಆಹಾರಗಳನ್ನು ಮಾಡಿ ಎಲ್ಲರನ್ನೂ ಕರೆದು ಎಷ್ಟು ಉಪಕಾರದಿಂದ ಆ ಮದುವೆ ನಡೀಬಹುದು, ಎಷ್ಟು ಖರ್ಚುಗಳನ್ನು ಲಾಭ ಮಾಡಬಹುದು. ಮದುವೆಗೆ ಸಂಬಂಧಪಟ್ಟ ಫ್ಯಾಮಿಲಿಯವರು ಅಲ್ಲಿಗೆ ಬರುವುದು ಇಲ್ಲಿಗೆ ಬರುವುದು ಎಷ್ಟು ಕಷ್ಟಗಳನ್ನಲ್ಲಿಗೆ ನಮಗೆ ಪರಿಹಾರ ಮಾಡಲಿಕ್ಕೆ ಸಾಧ್ಯವಾಗಬಹುದು. ಸಾಮಾನ್ಯವಾಗಿ ನಾವು ಮದುವೆಯನ್ನು ಲೆಕ್ಕ ಮಾಡುವುದು ಹೇಗೆ? ಚಿನ್ನಕ್ಕೆ ಎಷ್ಟು ಹಣ ಆಯಿತು, ಡ್ರೆಸ್ಗೆ ಎಷ್ಟು ಹಣ ಆಯಿತು, ಚಪ್ಪರಕ್ಕೆ ಎಷ್ಟು ಹಣ ಆಯಿತು, ಹಾಲ್ಗೆ ಎಷ್ಟು ಹಣ ಆಯಿತು, ಫುಡ್ಗೆ ಎಷ್ಟು ಹಣ ಆಯಿತು, ಮೆಹಂದಿಗೆ ಎಷ್ಟು ಆಯಿತು. ಅದೇ ಸಂದರ್ಭದಲ್ಲಿ ಸಹೋದರರೇ, ಮದುವೆ ಆಗುವಾಗ ಹಾಲ್ಗಳನ್ನು ಫಿಕ್ಸ್ ಮಾಡುವಾಗ ನೀವೇನ್ ಮಾಡ್ತೀರಿ? ಮದುಮಗನ ಕಡೆಯಿಂದ 1,000 ಮಂದಿ ಅಂತ ಹೇಳ್ತೀರಿ, ಹುಡುಗಿಯ ಕಡೆಯಿಂದ 1,000 ಮಂದಿ ಅಂತ ಹೇಳ್ತೀರಿ. ಇನ್ನೊಂದು ಮದುವೆ ಇದ್ರೆ ಅದು 3,000 ಮಂದಿ ಆಯ್ತು. ಮತ್ತೆ ನಮ್ಮ ಊರುಗಳನ್ನು ಮುಸೀವತ್ತಿದೆ, ಕರೆಯದೆ ಹೋಗುವವರು ಎಲ್ಲ ಕಡೆಗಳಲ್ಲೂ ಕೂಡ 250 ಮಂದಿ ಕರೆಯದವರು ಬರ್ತಾರೆ, ಅವರಿಗೆ ಫುಡ್ ಮಾಡ್ತಾರೆ. ಇಸ್ಲಾಂಗಳಿಗೆ ಕರೆಯದೆ ಹೋಗಬಹುದಾ? ಅದರ ಬಗ್ಗೆ ಇಸ್ಲಾಂ ನಿಲುವೇನು? ನಿಮ್ಮನ್ನೊಂದು ಆಹಾರಕ್ಕೆ ಔತಣಕ್ಕೆ ಆಹ್ವಾನ ಮಾಡದಿದ್ರೆ ಅಲ್ಲಿಗೆ ಹೋಗುವುದು ಹರಾಮಲ್ವಾ? ನಿಮ್ಮನ್ನು ಕರೆಯದೆ ನೀವು ಅಲ್ಲಿ ಆಹಾರವನ್ನು ತಿನ್ನುವುದು ಹರಾಮಲ್ವಾ? ಮೊದಲೇ ಫಿಕ್ಸ್ ಮಾಡಿದ್ರೆ ನೀನು ಗಂಡಿನ ಕಡೆ ಹೆಣ್ಣಿನ ಕಡೆ ಅಂತೆ. ನೀನು ಗಂಡಿನ ಕಡೆ ಹೇಳಿದ್ರೆ ನಾನು ಹೆಣ್ಣಿನ ಕಡೆಯವ, ನೀವು ಹೆಣ್ಣಿನ ಕಡೆ ನಾನು ಗಂಡ ಫಿಕ್ಸ್ ಮಾಡಿ ಹಾಗೆ ಮನಸ್ಸಲ್ಲಿ ಭಾವಿಸಿ 1-2 ಮಂದಿಯನ್ನು ಪರಿಚಯ ಮಾಡಿಕೊಂಡು ಎಲ್ಲಿಂದ ಮದುವೆ, ಯಾರು ಹೆಣ್ಣು ಯಾರು ಗಂಡು, ಅವರ ಊರಲ್ಲಿ ಇದನ್ನೆಲ್ಲ ನೋಡಿಕೊಂಡು ಬೇಕಾದ್ರೆ ಮೊಬೈಲ್ನಲ್ಲಿ ಅವರ ವಿವಾಹದ ಇನ್ವಿಟೇಷನ್ ಕಾರ್ಡ್ ಅನ್ನು ತರಿಸಿಕೊಂಡು ಅದೆಲ್ಲ ಫಿಕ್ಸ್ ಮಾಡಿ ನಾನು ಗಂಡಿನ ಕಡೆ ಅಂತ ನಿಯತ್ತು ಮಾಡಿ ಹೋಗಿ ತಿಂದು ಬರುವಂತಹ ಹಂಕಡಿತ. ಕರೆಯದೆ ಹೋಗುವವನು, ಬರೆಯದೆ ಓದುವವನು ಶತಮೂರ್ಖ ಸರ್ವಜ್ಞ ಅಂತ ವರ್ಷಗಳಿಂದ ಸರ್ವಜ್ಞ ಹೇಳಿದ್ದಾರೆ. ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪವಿತ್ರವಾದ ಇಸ್ಲಾಮದ ನಿಷಿದ್ಧ ಮಾಡಿದೆ. ಇನ್ನೊಬ್ಬನ ಸಮ್ಮತಿ ಇಲ್ಲದೆ ಒಂದು ಹನಿ ನೀರು ನಮ್ಮ ಹೊಟ್ಟೆಗೆ ಹೋಗುವುದು, ಒಂದು ತುತ್ತು ಅನ್ನ ನಮ್ಮ ಹೊಟ್ಟೆಗೆ ಹೋಗುವುದು, ಕರೆಯದವನ ಮದುವೆ ಹೋಗಿ ತಿನ್ನುವುದು ಇಸ್ಲಾಮಿನಲ್ಲಿ ಹರಾಮ್, ಅದು ನಿಷಿದ್ಧ. ಕೆಲವರಿಗೆ ಏನು ಕಾರ್ಯಕ್ರಮ ಅಂತ ಗೊತ್ತಿರುವುದಿಲ್ಲ. ಇದು ಮರಣ ಹೊಂದಿದವರ 40ನೇ ದುಆನ, ಎಂಗೇಜ್ಮೆಂಟ್ ಕಾರ್ಯಕ್ರಮನ, ಮಕ್ಕಳ ತೊಟ್ಟಿಲು ಹಾಕುವ ಕಾರ್ಯಕ್ರಮನ, ಮದುವೆಯ ಏನು ಗೊತ್ತಿರುವುದಿಲ್ಲ. ಅಲ್ಲೊಂದು ಪಾರ್ಟಿ ಇದೆ, ಹಾಲ್ನಲ್ಲಿ ಒಂದು ಊಟ ಇದೆ, ಹೋಗುವುದು ತಿನ್ನುವುದು ಬರುವುದು ಮಾತ್ರ. ಇಸ್ಲಾಮರಲ್ಲಿ ಅತ್ಯಂತ ಕಠಿಣವಾದ ಪಾಪ ಇದು, ಹರಾಮ್, ಇದು ನಿಷಿದ್ಧವಿದು. ಯಾರಾದರೊಬ್ಬ ಮನುಷ್ಯನ ದೇಹ, ಅವನ ರಕ್ತ, ಅವನ ಮಜ್ಜೆ ಹರಾಮಿನಲ್ಲಿ ಬೆಳೆದು ಬಂದಿದ್ದರೆ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ವಹುವ ಔಲಾ ಬಿನ್ನಾರ್, ಅವನು ನರಕಕ್ಕೆ ಅತ್ಯಂತ ಅರ್ಹ ಅಂತ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ನಿಮ್ಮ ದುಆಗಳು ಯಾಕೆ ಕಬೂಲ್ ಆಗುವುದಿಲ್ಲ? ನಿಮ್ಗೆ ಇಬಾದತ್ಗಳು ಯಾಕೆ ಇಂಟ್ರೆಸ್ಟ್ ಇಲ್ಲ? ಫರ್ದ್ ನಮಾಜ್ ಹೇಗಾದ್ರೂ ಮಾಡ್ತೀನಿ, ಬಾಂಗಿಲ್ಲ, ಇಕಾಮತ್ ಇಲ್ಲ, ದುಆ ಇಲ್ಲ, ಸುಬ್ಹಾನಲ್ಲಾಹ್ ಅಲ್ಹಮ್ದುಲಿಲ್ಲಾಹ್ ಯಾವುದೂ ಇಲ್ಲ. ಸುನ್ನತ್ ನಮಾಜ್ಗಳು ಎಷ್ಟು ಅಂತ ಯಾರಿಗೂ ಗೊತ್ತಿಲ್ಲ. ದುಹರ್ನ ಮುಂಚೆ ಎಷ್ಟು, ನಂತರ ಎಷ್ಟು, ಜನಸಾಮಾನ್ಯರಿಗೆ ಆ ವಿಷಯನೇ ಗೊತ್ತಿಲ್ಲ. ಈ ರೀತಿ ಅತ್ಯಂತ ಗಡಿಬಿಡಿಯಲ್ಲಿ ಹೋಗಿ ಫರ್ದ್ ನಮಾಜ್ ಅನ್ನು ಮಾತ್ರ ಮಾಡಿ, ಅಲ್ಲೂ ಕೂಡ ಅರ್ಧಂಬರ್ಧ ದಿಕ್ರುಗಳನ್ನು ಹೇಳಿ, ಫಾತಿಹಾ ಮಾತ್ರ ಓದಿ, ಸೂರತ್ ಓದದೆ ಅತಹಿಯಾತ ಅರ್ಧದಲ್ಲಿ ಹೋಗಿ ಗಡಿಬಿಡಿಯಲ್ಲಿ ಸೂಪರ್ ಫಾಸ್ಟ್ ನಮಾಜ್ ಅನ್ನು ಮಾಡಿ ಬರುವವರು. ಇಬಾದತ್ಗಳಲ್ಲಿ ಆಸಕ್ತಿ ಇಲ್ಲ, ಸುನ್ನತ್ ನಮಾಜ್ ಅಲ್ಲಿ ಆಸಕ್ತಿ ಇಲ್ಲ, ನಮಾಜ್ನಲ್ಲಿ ಸರಿಯಾದ ರೀತಿ ಉಜು ಮಾಡಲಿಕ್ಕೆ ಗೊತ್ತಿಲ್ಲ, ಬಾಂಗಿ ಕಾಮತ್ತು ಸ್ವಂತವಾಗಿ ಜಮಾತ್ಗೆ ಹೋಗಲು ಸಾಧ್ಯವಾಗದವರು ಸ್ವಂತ ನಮಾಜ್ಗೆ ಬಾಂಗಿ ಕಾಮತ್ತನ್ನು ಕರೀಲಿಕ್ಕೆ ಟೈಮ್ ಇಲ್ಲ. ಯಾತಕ್ಕಾಗಿ ಮನುಷ್ಯನಲ್ಲಿ ಬದಲಾವಣೆಗಳು ಬರ್ತದೆ ಗೊತ್ತೇ ನಿಮಗೆ? ಮತ್ಅಮುಹು ಹರಾಮುನ್ ವ ಮಶ್ರಬುಹು ಹರಾಮ್, ಮಲ್ಬಸುಹು ಹರಾಮುನ್ ವ ಮಸ್ಕನುಹು ಹರಾಮ್, ವ ಗುದಿಯ ಬಿಲ್ ಹರಾಮಿ ವ ಅನ್ನಾ ಯುಸ್ತಜಾಬ್, ಯರ್ಫഉ ಯದೈಹಿ ಇಲಾ ಸಲಾ ಯಕೂಲು ಯಾ ರಬ್ಬು ಯಾ ರಬ್ಬು ಯಾ ರಬ್ಬು. ಮುಹಮ್ಮದುರ್ ರಸೂಲುಲ್ಲಾಹ್ ಹೇಳ್ತಾರೆ, 2 ಕೈಗಳನ್ನು ಆಕಾಶದ ತರಕ್ಕೆ ಎತ್ತಿಕೊಂಡು ಮನುಷ್ಯ ಮಾಡುವ ಪ್ರಾರ್ಥನೆ, ಯಾ ರಬ್ಬು, ಅಲ್ಲಾಹನೇ ನನ್ನ ದುಆಗೆ ಇಜಾಬತ್ ಮಾಡು, ರೋಗಗಳನ್ನು ಶಾಂತಿ ಕೊಡು, ನನ್ನ ಬಿಸ್ನೆಸ್ ಅಲ್ಲಿ ಬರಕತ್ತು ಕೊಡು, ನನ್ನ ಸಂಕಷ್ಟಗಳನ್ನು ನಿವಾರಣೆ ಮಾಡಿಕೊಡು ಅಂತ ಒಬ್ಬ ಮನುಷ್ಯ ದುಆ ಮಾಡ್ತಾನೆ. ಅನ್ನಾ ಯುಸ್ತಜಾಬ್, ಯಾಕೆ ಅವನಿಗೆ ಉತ್ತರ ಸಿಗುವುದಿಲ್ಲ? ಅವನ ದುಆಗಳನ್ನು ಅಲ್ಲಾಹ್ ರಿಜೆಕ್ಟ್ ಮಾಡಿ ಅವನ ಮುಸುಂಡಿಗೆ ಬಿಸಾಡ್ತಾನೆ. ನಿನ್ನ ದುಆ ನನಗೆ ಬೇಡ, ನಿನ್ನ ದುಆಕ್ಕೆ ನಾನು ಉತ್ತರ ಕೊಡುವುದಿಲ್ಲ ಅಂತ ಹೇಳ್ತಾನೆ. ಏನು ಕಾರಣ? ಮುಹಮ್ಮದುರ್ ರಸೂಲುಲ್ಲಾಹ್ ಹೇಳ್ತಾರೆ, ಮತ್ಅಮುಹು ಹರಾಮ್, ತಿಂದದ್ದು ಹರಾಮ್. ತಿಂದದ್ದು ಹರಾಮ್ ಅಂದ್ರೆ ಏನು? ಹಂದಿ ಮಾಂಸ ತಿಂದದ್ದ, ಜಬಹ ಮಾಡದ ಕೊಂದದನ್ನು ತಿಂದದ್ದ? ಯಾವುದೂ ಅಲ್ಲ. ಅತ್ಯಂತ ಶ್ರೇಷ್ಠವಾದ ಮಟನ್ ಬಿರಿಯಾನಿ ತಿಂದಿದ್ದಾನೆ, ಅತ್ಯಂತ ಸುಂದರವಾದ ಕಂಪನಿಗಳಿಂದ ಬಂದಂತಹ ನೀರನ್ನು ಕುಡಿದಿದ್ದಾನೆ, ಮದ್ಯಪಾನ ಮಾಡಿಲ್ಲ ಅವನು. ಮತ್ಅಮು ಹರಾಮ್ ಮಶ್ರಬು ಹರಾಮ್ ಅಂದ್ರೆ ಏನು? ಮದ್ಯಪಾನ ಮಾಡಿಲ್ಲ, ನಿಷಿದ್ಧವಾದ ಆಹಾರವನ್ನು ತಿಂದಿಲ್ಲ, ಹಲಾಲಾದ ಸುಂದರವಾದ ತಯ್ಯಿಬಾದ ಆಹಾರವನ್ನು ತಿಂದಿದ್ದಾನೆ. ಹೇಗೆ ಅವನಿಗೆ ಹರಾಮ್ ಆಯ್ತು? ಅವನನ್ನು ಔತಣಕ್ಕೆ ಕರೀಲೇ ಇಲ್ಲ, ಅವನಿಗೆ ದಾವತ್ತೇ ಇಲ್ಲ, ಅವನಿಗೆ ಆಹ್ವಾನವೇ ಇಲ್ಲ.
ಆದ್ದರಿಂದ ಸಹೋದರರೇ, ಕರೆಯದೆ ಹೋಗುವವರ ಬಗ್ಗೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅತ್ಯಂತ ದೊಡ್ಡ ತಾಕೀತನ್ನು ಕೊಟ್ಟಿದ್ದಾರೆ. 1000 ಮಂದಿ ಗಂಡನ ಕಡೆಯಿಂದ, ಓಕೆ, 1000 ಮಂದಿ ಹೆಣ್ಣಿನ ಕಡೆಯಿಂದ, 2000 ಆಯ್ತು ಮಿನಿಮಮ್. ಆ ಬಗ್ಗೆ ನಾವು ಚರ್ಚೆ ಮಾಡುವ. ಈ 1000 ಮಂದಿ ಬರ್ಲಿಕ್ಕೆ ಎಷ್ಟು ಖರ್ಚು, ಎಲ್ಲಿಂದೆಲ್ಲ ಬರ್ತಾರೆ? ಕೆಲವರು ಬಸ್ಸಿಗೆ ಹಣ ಕೊಟ್ಟು ಬರ್ತಾರೆ, ಆಟೋ ರಿಕ್ಷಾ ಮಾಡಿ ಬರುವವರಿದ್ದಾರೆ, ಸ್ವಂತ ಕಾರುಗಳನ್ನು ಚಲಾವಣೆ ಮಾಡಿ ಬರುವವರು ಇದ್ದಾರೆ. ಅವರು ಚಲಾಯಿಸುವ ಕಾರಿಗೆ 1 ಲೀಟರ್ ಪೆಟ್ರೋಲ್ ಹಾಕಿದ್ರೆ, ಡೀಸೆಲ್ ಹಾಕಿದ್ರೆ 10 ಕಿಲೋಮೀಟರ್ 12 ಕಿಲೋಮೀಟರ್ ಮಾತ್ರ ಹೋಗ್ತಾರೆ. ಅವರು 100-200 ಕಿಲೋಮೀಟರ್ಗಳಿಂದ ಬಂದಿರ್ತಾರೆ ಬಂಧುವಿನ ಮದುವೆಗೆ. ಅವರೆಷ್ಟು ಖರ್ಚು ಮಾಡ್ತಾರೆ, ಅವರು ಎಷ್ಟು ಹಣವನ್ನು ವೇಸ್ಟ್ ಮಾಡ್ತಾರೆ, ಅವರೆಷ್ಟು ಸಮಯವನ್ನು ವೇಸ್ಟ್ ಮಾಡ್ತಾರೆ, ಅವರೆಷ್ಟು ಕಠಿಣ ಪರಿಶ್ರಮಗಳನ್ನು ಮಾಡ್ತಾರೆ. ಎಲ್ಲ ಲೆಕ್ಕ ಹಾಕಿ ನೋಡಿದರೆ ಒಂದು ಮದುವೆಗಾಗುವ ಖರ್ಚು ಎಷ್ಟು ಕೋಟಿ. ನೀವು ಅವರಿಗೆ ಹಣ ಕೊಡುವುದಿಲ್ಲ, ಅವರು ನಿಮ್ಮಲ್ಲಿ ಹಣ ಕೇಳುವುದೂ ಇಲ್ಲ. ಅವರದೇ ಆದಂತಹ ಖರ್ಚಲ್ಲಿ ಬಂದಿದ್ದಾರೆ. ಆದರೆ ಖರ್ಚಾಗಿದವರಿಗೆ ಒಂದು ಕುಟುಂಬದ ಮದುವೆಗಳನ್ನು 1 ತಿಂಗಳಲ್ಲಿ ಬೇರೆ ಬೇರೆ ದಿನಗಳಲ್ಲಿ ಇಡುವವರ ಬಗ್ಗೆ ಎಲ್ಲ ನಾನು ಹೇಳ್ತಾ ಇದ್ದೆ. ಒಂದು ಊರಿನ ಮೊಹಲ್ಲಾಗಳ ಮಾದರಿ ಮೊಹಲ್ಲಾ ಅಂದ್ರೆ ಏನು, ಈ ಜಮಾಅತ್ ಅಂದ್ರೆ ಏನು, ಎಲೆಕ್ಟ್ರಾನಿಕ್ ಜಮಾಅತ್ ಅಂದ್ರೆ ಏನು, ನಿಮ್ಮ ದಾಖಲೆಗಳು ಕಂಪ್ಯೂಟರ್ ನಲ್ಲಿ ಅಳವಡಿಕೆಯಾಗಿದೆ ಎನ್ನುವುದು ಮಾತ್ರವಾ ಮಾದರಿ ಜಮಾಅತ್? ನಿಮ್ಮ ಸಿಬ್ಬಂದಿಗಳ ಸ್ಯಾಲರಿ ನೀವು ತಯಾರು ಮಾಡಿದ ಸ್ಪೆಷಲ್ ಆದಂತಹ ಒಂದು ಅಕೌಂಟ್ ನ ಆಪ್ ಅಲ್ಲಿ ಹೋಗ್ತದೆ ಎನ್ನುವುದು ಮಾತ್ರವಾ ಮಾದರಿ ಜಮಾಅತ್? ಮಸೀದಿಗಳ ಮದ್ರಸಗಳ ಎಲ್ಲ ಲೆಕ್ಕಪತ್ರಗಳು ಸುಂದರವಾದ ರೀತಿಯಲ್ಲಿ ಕಂಪ್ಯೂಟರೈಸ್ ಮಾಡಲಾಗಿದೆ ಎನ್ನುವುದು ಮಾತ್ರವಾ ಮಾದರಿ ಜಮಾಅತ್? ಸಹೋದರರೇ, ಆರ್ಥಿಕವಾದ ಬಹಳ ದೊಡ್ಡ ಕಷ್ಟಗಳ ಸಾಧ್ಯತೆಗಳು ಈ ವೆಸ್ಟ್ ಏಷ್ಯಾ ಯುದ್ಧದಲ್ಲಿ, ಮಧ್ಯಪ್ರಾಚ್ಯ ಯುದ್ಧದಲ್ಲಿ, ಪಶ್ಚಿಮ ಏಷ್ಯಾ ಯುದ್ಧದಲ್ಲಿ ನಾವು ಅನುಭವಿಸ್ತಾ ಇದ್ದೇವೆ, ಅನುಭವಿಸಲಿಕ್ಕೆ ಹೋಗ್ತಾ ಇದ್ದೇವೆ. ಅನಗತ್ಯವಾಗಿ ಒಂದು ಫಿಲ್ಸ್ ಅನ್ನು ಕೂಡ, ಪೈಸೆಯನ್ನು ಕೂಡ ಖರ್ಚು ಮಾಡದ ರೀತಿಯಲ್ಲಿ ನೋಡಿಕೊಳ್ಳುವುದು ಎಲ್ಲರ ಬಾಧ್ಯತೆಯಾಗಿದೆ. ಈಗ ಮಾತ್ರ ಅಲ್ಲ, ಇದೊಂದು ಸ್ಪೆಷಲ್ ಸನ್ನಿವೇಶ. ನಾವು ಅಭಿಯಾನ ಪ್ರಾರಂಭ ಮಾಡುವಾಗ ಯುದ್ಧೇನಿರಲಿಲ್ಲ. ಟ್ರಂಪ್ ಅವನಷ್ಟಕ್ಕೆ ಮಲಗಿದ್ದ. ಆ ಕಾಲದಲ್ಲಿ ಯುದ್ಧವನ್ನು ಪ್ರಾರಂಭ ಮಾಡಿರಲಿಲ್ಲ. ಸಹೋದರರೇ, ಯೋಚನೆ ಮಾಡಿ ನೋಡಿ, ಈ ರೀತಿ ಒಂದು ಮೊಹಲ್ಲಾದವರು ಪರಿಶ್ರಮ ಪಟ್ಟರೆ, ನಿಮ್ಮ ಮನೆಗಳಲ್ಲಿ ಮಾಡುವಂತಹ ರಬಿಯುಲ್ ಅವ್ವಲ್ ಮೌಲಿದಿನ ಹಾಗೆ, ಕೆಲವರು ನಿಮ್ಮ ಮನೆಗಳಲ್ಲಿ ರಬಿಯುಲ್ ಆಖಿರ್ನ ಕುತುಬಿಯತ್ ಮಾಡುವ ಹಾಗೆ, ನಿಮ್ಮ ಮನೆಗಳಲ್ಲಿ ಸಣ್ಣ ಪುಟ್ಟ ಮೌಲಿದ ಕಾರ್ಯಕ್ರಮಗಳನ್ನು ಮಾಡುವ ಹಾಗೆ, ನಿಮ್ಮ ಮನೆಗಳ ಮದುವೆಗಳನ್ನು ಅತ್ಯಂತ ಸರಳವಾಗಿ ಮಾದರಿಯಾಗಿ ಮಾಡಲಿಕ್ಕೆ ನೀವು ಪರಿಶ್ರಮ ಪಡಬಹುದು. ಮೊಹಲ್ಲಾಗಳು ಅದಕ್ಕೆ ದೊಡ್ಡ ಪಾತ್ರವನ್ನು ವಹಿಸಬಹುದು. ಒಬ್ಬ ಮನುಷ್ಯ ಸರಳವಾಗಿ ಮದುವೆಯಾಗುವ ಸಂದರ್ಭದಲ್ಲಿ ಅವನಿಗಿರುವಂತಹ ಒಂದು ಫೀಲಿಂಗ್ ಇರ್ತಾರೆ, ಅವನಿಗೆ ಒಂದು ಭಾವನೆ ಇರ್ತಾರೆ. ನಾನು ಸರಳವಾಗಿ ಮದುವೆ ಮಾಡಿದರೆ ಜನರು ನನ್ನಲ್ಲಿ ಹಣ ಇಲ್ಲ ಅಂತ ಭಾವಿಸ್ತಾರಲ್ಲ, ಆದ್ದರಿಂದ ನಾನು ಹಾಗೆ ಮಾಡಿದರೆ ನನ್ನ ಮರ್ಯಾದೆ ಹೋಗ್ತದಲ್ಲ ಅಂತ ಹೇಳಿ ಅವನು ಕೂಡ ಇದೊಂದು ವೆಚ್ಚಕ್ಕೆ ಸ್ವಯಂ ಹೋಗಿ ಬಿದ್ದು ಬೀಳ್ತಾನೆ. ಅದಕ್ಕೇನ್ ಮಾಡಬಹುದು? ಸಂಘ ಸಂಸ್ಥೆಗಳಲ್ಲಿ, ಮೊಹಲ್ಲಾಗಳಲ್ಲಿ ತೀರ್ಮಾನ ಮಾಡಬಹುದು. ಅತ್ಯಂತ ಸರಳವಾದ ಮಾದರಿಯಾದ ಮದುವೆಗಳನ್ನು ಮಾಡುವವರಿಗೆ ನಾವು ಪ್ರೈಸ್ಗಳನ್ನು ಕೊಡಬಹುದು, ಅವರನ್ನು ಪ್ರೋತ್ಸಾಹ ಮಾಡಬಹುದು. ಶುಕ್ರವಾರ ಜುಮಾ ನಮಾಜ್ನ ಬಳಿಕ ಅವರಿಗೆ ಶಾಲು ಹಾಕಿ ಅಭಿನಂದನೆ ಮಾಡಬಹುದು. ಶಾಲಿಗಿರುವುದು 100 ರೂಪಾಯಿ. ಅವನಿಗಿರುವಂತಹ ಆತ್ಮಾಭಿಮಾನವನ್ನು ಹೆಚ್ಚಿಸಬಹುದು. ಅವನು ಮಾಡಿರುವಂತಹ ತ್ಯಾಗಕ್ಕೆ ಪ್ರೋತ್ಸಾಹವನ್ನು ಕೊಡಬಹುದು. ಯಾಕೆ ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ? ಆ ಹಣವನ್ನು ಬಳಸಿಕೊಂಡು ಏನೇನು ಕಾರ್ಯಕ್ರಮಗಳನ್ನು ಮಾಡಬಹುದು. ನಾನೊಂದು ಸರ್ವೆ ರಿಪೋರ್ಟ್ ಓದಿದೆ. ಆ ಸರ್ವೆ ರಿಪೋರ್ಟ್ ಅಲ್ಲಿ ಇತ್ತು, ಮಂಗಳೂರಿನ ಆಸುಪಾಸಿನಲ್ಲಿರುವ ಮದುವೆ ಹಾಲ್ಗಳಲ್ಲಿ, ಗಮನಿಸಿ, ಮಂಗಳೂರು ಆಸುಪಾಸಿನಲ್ಲಿರುವ ಮ್ಯಾರೇಜ್ ಹಾಲ್ಗಳಲ್ಲಿ, ಕಲ್ಯಾಣ ಮಂಟಪಗಳಲ್ಲಿ 1 ವರ್ಷದಲ್ಲಿ ನಡೆಯುವ ಮುಸ್ಲಿಂ ಮದುವೆಗಳಲ್ಲಿ ವೇಸ್ಟ್ ಆಗುವ ಆಹಾರಗಳ ವೆಚ್ಚ 60 ಕೋಟಿ ರೂಪಾಯಿ. ಗಮನಿಸಬೇಕು, ಕರ್ನಾಟಕದ ಲೆಕ್ಕವಲ್ಲ, ದಕ್ಷಿಣ ಕನ್ನಡದ ಲೆಕ್ಕವಲ್ಲ. ಮಂಗಳೂರು ಆಸುಪಾಸಿನ ಮದುವೆ ಸಮಾರಂಭಗಳಿಗೆ ನಾವು ಮಾಡಿದ ಆಹಾರಗಳು ವೇಸ್ಟ್ ಆಗಿ ಅದನ್ನು ನಾವು ಯಾವುದಾದರೂ ಗುಂಡಿಗೆ ಕೊಂಡು ಹೋಗಿ ಗುಂಡಿ ತೋಡಿ ಅದರಲ್ಲಿ ಹಾಕಿ ಅದನ್ನ ದಫನ್ ಮಾಡಲಿಕ್ಕಾಗಿ ಖರ್ಚು ಮಾಡುವ ಆ ರೀತಿ ವೇಸ್ಟ್ ಆಗುವಂತಹ ಆಹಾರಗಳು, ಕೋಟಿಗಟ್ಟಲೆ ರೂಪಾಯಿ ಆಹಾರಗಳು ವೇಸ್ಟ್ ಆಗುತ್ತೆ. ಅದನ್ನು ಬಳಸಿಕೊಂಡು ಯಾವುದೆಲ್ಲ ಅತ್ಯುತ್ತಮವಾದ ಸುಧಾರಣಾ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವಾಗಬಹುದು. ಈ ವಿಚಾರದಲ್ಲಿ ನಾನು ಹೇಳುವುದಿಷ್ಟೇ, ಇದು ಯೂತ್ ಕಾನ್ಫರೆನ್ಸ್, ಯೂತ್ ಅಸೆಂಬ್ಲಿ. ಮದುವೆಯಾಗದ ಗಂಡು ಮಕ್ಕಳು ಈ ಬಗ್ಗೆ ಅತ್ಯಂತ ನಿಷ್ಠುರವಾದ ನಿಯಮಗಳನ್ನು ತಾಳಬೇಕು.
ಹೆಣ್ಣು ಮಕ್ಕಳಿಗಾಗಿ ಅನೇಕ ಕಡೆಗಳಲ್ಲಿ ಯುವತಿಯರ ಸಮಾವೇಶವನ್ನು ಕೂಡ SYS ಮಾಡಿದೆ. ಆ ಕಾರ್ಯಕ್ರಮಗಳ ಮೂಲಕ ಹೆಣ್ಣು ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸುವ ಕೆಲಸವಾಗಿದೆ. ನನಗೆ ಇಷ್ಟು ಭವನಾದರೂ ಹಾಕ್ಲೇಬೇಕು, ಇಲ್ಲದಿರ ನನಗೆ ಬೇಸರವಾಗ್ತದೆ ಎನ್ನುವ ಭಾವನೆಗಳನ್ನು ಹೆಣ್ಣು ಮಕ್ಕಳ ಮನಸ್ಸುಗಳಿಂದ ಒಡೆದೋಡಿಸಬೇಕು. ಚಿನ್ನಲ್ಲ ವಿಷಯ, ಅದರಲ್ಲಿ ಏನು ಇಲ್ಲ. ಅಲ್ಲಾಹು ದಾಂಪತ್ಯ ಜೀವನದಲ್ಲಿ ಸಮೃದ್ಧಿಯನ್ನು ಕೊಡಬೇಕು, ಒಗ್ಗಟ್ಟನ್ನು ಕೊಡಬೇಕು. ಅದು ಯಾವತ್ತೂ ಕೂಡ ಡಿವೋರ್ಸ್ ಆಗಬಾರದು, ಅದು ಯಾವತ್ತೂ ಕೂಡ ತಲಾಕ್ ಆಗಬಾರದು. ನಾವೊಬ್ಬ ಹುಡುಗನ ಕೈ ಹಿಡಿದುಕೊಂಡು ಪೋಷಕ ಏನ್ ಹೇಳ್ತಾನೆ, ಉಸವ್ವಿಜುಕ ಅಲಾ ಮಾ ಅಮರಲ್ಲಾಹು ತಆಲಾ ಬಿಹಿ ಮಿನ್ ಇಮ್ಸಾಕಿನ್ ಬಿಮಅರೂಫಿನ್ ಔ ತಸ್ರೀಹಿನ್ ಬಿಇಹ್ಸಾನ್. ಎರಡು ಕಂಡೀಷನ್ಗಳೊಂದಿಗೆ ನಾನು ನನ್ನ ಮಗಳನ್ನ, ನನ್ನ ಸಹೋದರಿಯನ್ನ, ನನ್ನ ಅಧಿಕಾರದಲ್ಲಿರುವ ಹೆಣ್ಣ ನನಗೆ ಮದುವೆ ಮಾಡಿ ಕೊಡ್ತಾ ಇದ್ದೇನೆ. ಗಮನಿಸಿ, ಮದುವೆ ಮಾಡುವ ಸಂದರ್ಭದಲ್ಲಿ ಅಂಕಹತುಕ ಜವ್ವಜುದುಕ ಅಂತ ಹೇಳಿ ಈಜಾಬ ಕಬೂಲ್ನ ಕೆಲಸಗಳು ನಡೆಯುವುದಕ್ಕಿಂತ ಮುಂಚಿತವಾಗಿ ಮುನ್ನುಡಿಯಾಗಿ ಒಬ್ಬ ಪೋಷಕ, ಒಬ್ಬ ರಕ್ಷಕ, ಒಬ್ಬ ತಂದೆ, ಒಬ್ಬ ಬ್ರದರ್ ತನ್ನ ಭಾವಿ ಮದುಮಗನ ಕೈ ಹಿಡಿದುಕೊಂಡು ಹೇಳುವಂತದ್ದೇನು, ಇಮ್ಸಾಕುಂ ಬಿಮಅರೂಫಿನ್ ಔ ತಸ್ರೀಹುಂ ಬಿಇಹ್ಸಾನ್. ಎರಡು ಕಂಡೀಷನ್ಗಳು. ನನ್ನ ಮದುವೆ ಮಾಡಿಕೊಡುವಾಗ ನಾನು ಹಾಕುವುದು ಎರಡು ಷರತ್ತುಗಳು. ಒಂದು, ಇಮ್ಸಾಕುಂ ಬಿಮಅರೂಫ್, ಅತ್ಯಂತ ಉತ್ತಮ ರೀತಿಯಲ್ಲಿ ಹೆಣ್ಣನ್ನು ನೋಡಬೇಕು, ಅತ್ಯಂತ ಶ್ರೇಷ್ಠವಾದ ರೀತಿಯಲ್ಲಿ ಹೆಣ್ಣಿಗೆ ನೀನು ಖರ್ಚು ಕೊಡಬೇಕು, ಅವಳಿಗೆ ಶಾಂತಿ ಕೊಡಬೇಕು, ಸಮಾಧಾನ ಕೊಡಬೇಕು, ಅರ್ಹವಾದಂತಹ ಪರಿಗಣನೆ ಕೊಡಬೇಕು, ಸಂತೋಷದಾಯಕವಾದಂತಹ ಕುಟುಂಬ ಜೀವನವನ್ನು ಕೊಡಬೇಕು. ನಿನ್ನಿಂದ ಸಾಧ್ಯವಾಗದೇ ಇದ್ದರೆ, ಈ ರೀತಿಯಲ್ಲಿ ನಿನಗೆ ಆ ಹೆಣ್ಣನ್ನು ನೋಡಲಿಕ್ಕೆ ಸಾಧ್ಯವಾಗದೇ ಇದ್ದರೆ, ಮದುವೆಯಾಗುವುದಕ್ಕಿಂತ ಅದೇ ಮಂಟಪದಲ್ಲಿ ಹೇಳುವ ಕಂಡೀಷನ್ ಯಾವುದು, ಅವು ತಸ್ರೀಹುಂ ಬಿಇಹ್ಸಾನ್, ಉತ್ತಮ ರೀತಿಯಲ್ಲಿ ಬಿಡುಗಡೆ ಮಾಡಿಕೊಡಬೇಕು. ಆಲೋಚನೆ ಮಾಡಿ ನೋಡಿ ಸಹೋದರರೇ, ಒಬ್ಬ ಹೆಣ್ಣನ್ನು ಮದುವೆ ಮಾಡಿಕೊಡುವುದಂದರೆ ಅವಳನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡುವುದಲ್ಲ. ಅವಳಿಗೆ ಸಮಸ್ಯೆಗಳು ಬರುವ ಸಂದರ್ಭಗಳು, ಏನಾದರೂ ಕಷ್ಟಗಳು ಬಂದರೆ ಗಂಡನ ಮನೆಯಲ್ಲಿ, ತಾಯಿಯ ಮನೆಯಲ್ಲಿ ಒಂದು ಹೇಳುವಾಗ ಸಬರು ಮಾಡು ಅಂತ ಹೇಳಿ ಅವರನ್ನು ನರಕ ಕೋಪಕ್ಕೆ ತಳ್ಳುವುದಲ್ಲ. ಅದಕ್ಕೆ ಬೇಕಾದ ಪರಿಹಾರಗಳನ್ನು ಮಾಡುವಂತಹ ಜವಾಬ್ದಾರಿ ಪೋಷಕರ ಮೇಲಿದೆ. ಸಾಧ್ಯವಾಗದೆ ಹಿಡ್ಕೊಂಡು ಹೋಗು, ಇಲ್ಲಿದ್ರೆ ಬಿಟ್ಟು ಬಿಡು. ಇಮ್ಸಾಕುಂ ಬಿಮಅರೂಫಿನ್ ಔ ತಸ್ರೀಹುಂ ಬಿಇಹ್ಸಾನ್. ಇದು ಮದುವೆ ಮಾಡುವ ಸಂದರ್ಭಗಳಲ್ಲಿ ಇರುವ ಸೀಗಗಳಲ್ಲಿ ಅತ್ಯಂತ ಮೊದಲನೆಯದು. ಸಹೋದರರೇ ಗಮನಿಸಿ, ಆದ್ದರಿಂದ ಯಾವತ್ತೂ ಕೂಡ ಒಬ್ಬ ತಂದೆ, ಒಬ್ಬ ತಾಯಿ, ಒಬ್ಬ ಬ್ರದರ್, ಒಬ್ಬ ಸಹೋದರ, ಒಬ್ಬ ವಧು, ಒಬ್ಬ ವರ ಈ ದಾಂಪತ್ಯ ಜೀವನ ದಿವಸಗಳಲ್ಲಿ, ತಿಂಗಳುಗಳಲ್ಲಿ ಕೊನೆಗೊಳ್ಳಬಹುದು ಅಂತ ಯಾರು ಭಾವಿಸುವುದಿಲ್ಲ, ಕೊನೆಗೊಳ್ಳಬೇಕು ಅಂತ ಯಾರು ಬಯಸುವುದಿಲ್ಲ. ಶಾಶ್ವತವಾಗಿ ಎಷ್ಟು ಕಷ್ಟ ಬಂದರೂ ಕೂಡ ಇರಲೇಬೇಕು ಅಂತ ಅವರು ಬಯಸ್ತಾರೆ. ಅದಕ್ಕೇನಾಗಬೇಕು, ಬರಕತ್ ಇರಬೇಕು. ಅದಕ್ಕೆ ಅಲ್ಲಾಹನ ವಿಶೇಷವಾದ ತೌಫೀಕ್ ಇರಬೇಕು. ಆ ತೌಫೀಕ್ ಇರಬೇಕಾದ್ರೆ ಏನಾಗಬೇಕು, ದುಂದು ವೆಚ್ಚಲ್ಲಿ ನಡೆಯಬಾರದು, ಸಮಸ್ಯೆಗಳು ನಡೆಯಬಾರದು, ಅಲ್ಲಾಹು ಇಷ್ಟಪಡದ ಯಾವುದು ಕೂಡ ಇರಬಾರದು. ಅದು ಬರಕತ್ ಇರುವ, ಸಮೃದ್ಧಿ ಇರುವ, ಮಹಾತ್ಮರ ಪ್ರಾರ್ಥನೆಗಳಿರುವ, ಆಶೀರ್ವಾದವಿರುವ, ಎಲ್ಲಕ್ಕಿಂತ ಮಿಗಿಲಾಗಿ ಅಲ್ಲಾಹು ಮತ್ತು ರಸೂಲರ ಸಂಪೂರ್ಣವಾದ ಸಂತೃಪ್ತಿ ಇರುವ ಒಂದು ಕಾರ್ಯಕ್ರಮವಾಗಿ ಆ ಕಾರ್ಯಕ್ರಮ ಮಾರ್ಪಟ್ಟಾಗ ಮಾತ್ರ ಈ ಒಗ್ಗಟ್ಟಿನ, ಪ್ರೀತಿಯ, ಶಾಂತಿಯ, ಲಿತಸ್ಕುನು ಇಲೈಹಾ, ಈ ಸುಕೂನ್, ಸಕೀನತ್, ಸಂತೋಷ ಮತ್ತು ನೆಮ್ಮದಿ ಸಿಗುವಂತಹ ಕಾರ್ಯಕ್ರಮವಾಗಿ ಅದು ಮಾರ್ಪಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ. ಸಹೋದರರೇ, ನಮ್ಮ ಸ್ಟೇಟ್ ಸೆಕ್ರೆಟರಿ ನಮ್ಮ ಖಲೀಲ್ ಮಾಲಿಕಿ ಅವರಿದ್ದಾರೆ. ಅಲ್ಹಮ್ದುಲಿಲ್ಲಾ, ಈ ಅಭಿಯಾನ ಕೆಲವು ತಿಂಗಳುಗಳ ಹಿಂದೆ ಸ್ಟಾರ್ಟ್ ಆಗಿದೆ. ಈ ಅಭಿಯಾನಕ್ಕೊಂದು ತಾತ್ಕಾಲಿಕವಾದ ತೆರೆಯನ್ನು ಕಾಣಿಸಲಿಕ್ಕಾಗಿ ಒಂದು ಸಮಾರೋಪ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಮೇ 2ನೇ ತಾರೀಕಿನಂದು ಪುತ್ತೂರಿನಲ್ಲಿ ಅದು ಹಮ್ಮಿಕೊಂಡಿದೆ. ಇನ್ಶಾ ಅಲ್ಲಾಹ್ ಆ ಕಾರ್ಯಕ್ರಮಕ್ಕೆ ಶೈಖುನಾ ಸುಲ್ತಾನುಲ್ ಉಲಮಾ ಗ್ರ್ಯಾಂಡ್ ಮುಫ್ತಿ ಆಫ್ ಇಂಡಿಯಾ ಕಾಂದಬರ ಮುಸ್ತಾದರು ಬರುವುದಾಗಿ ಒಪ್ಪಿಕೊಂಡಿದ್ದಾರೆ. ಅವರು ಮೇ 2ರಂದು ಇನ್ಶಾ ಅಲ್ಲಾಹ್ ತನ್ನ ಎಲ್ಲ ಅನಾರೋಗ್ಯಗಳನ್ನು ಕೂಡ ಬದಿಗಿಟ್ಟುಕೊಂಡು ನಮ್ಮೊಂದಿಗೆ ಬೆರೀಲಿಕ್ಕಾಗಿ ಈ ಒಂದು ಐತಿಹಾಸಿಕವಾದ ಕಾರ್ಯಕ್ರಮದ ಒಂದು ತಾತ್ಕಾಲಿಕವಾದ ಬಿಡುವಿನ ಬಗ್ಗೆ ಆ ಸಭೆಗಳಲ್ಲಿ ನೇತೃತ್ವ ವಹಿಸುವುದಕ್ಕಾಗಿ ಶೈಖುನಾ ಸುಲ್ತಾನುಲ್ ಉಲಮಾ ಮೇ 2ನೇ ತಾರೀಕು, ಮುಂದಿನ ತಿಂಗಳು 2ನೇ ತಾರೀಕು ಶನಿವಾರದಂದು ಇನ್ಶಾ ಅಲ್ಲಾಹ್ ಪುತ್ತೂರ್ಗೆ ಕಿಲ್ಲ ಮೈದಾನಕ್ಕೆ ಬಂದುಕೊಂಡು ನಮ್ಮೊಂದಿಗೆ ಮಾತನಾಡುವಾಗ ಎಲ್ಲರೂ ಕೂಡ ಇದನ್ನು ಅತ್ಯಂತ ಗಂಭೀರವಾದ ವಿಷಯವನ್ನಾಗಿ ತೆಗೆದುಕೊಂಡು, ಯಾರು ಏನು ಬೇಕಾದರೂ ಮಾಡಲಿ, ಮೊಹಲ್ಲಾ ತೀರ್ಮಾನ ಮಾಡಲು ಸಾಧ್ಯವಾಗದೆ ಕೆಲವೊಮ್ಮೆ ಕೈ ಚೆಲ್ಲಬಹುದು. ಮೊಹಲ್ಲಾದ ಅಧ್ಯಕ್ಷ ಅದಕ್ಕಿಂತ ಗಂಭೀರವಾದ ಒಂದು ಮದುವೆಯನ್ನು ಮಾಡಿಕೊಂಡು ಇಂತಹ ವಿಚಾರಗಳ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶವಿಲ್ಲದ ರೀತಿಯಲ್ಲಿ ಕೂತಿರಬಹುದು. ನೀವು ನಿಮ್ಮ ಮನೆಗಳಲ್ಲಿ ತೀರ್ಮಾನವನ್ನ ಮಾಡಬಹುದು. ಯುವಕರೇ, ನೀವು ಸ್ವಂತ ತೀರ್ಮಾನಗಳನ್ನು ಮಾಡಬಹುದು. ಯುವತಿಯರಿಗೆ ಸ್ವಂತ ತೀರ್ಮಾನಗಳನ್ನು
ನಿರ್ಮಾಣಗಳನ್ನ ಮಾಡಬಹುದು. ಎಲ್ಲಾ ದುಂದು ವೆಚ್ಚಗಳಿಂದ ಮುಕ್ತವಾಗಿ ಅಲ್ಲಾಹ್ ಮತ್ತು ರಸೂಲ್ ಇಷ್ಟಪಡುವ ಧರ್ಮದಲ್ಲಿ ನನಗೆ ಅತ್ಯಂತ ದೊಡ್ಡ ಬೆಂಬಲವಿರುವ ಸಮತಾರ್ಹವಾದ ರೀತಿಯಲ್ಲಿ ನನ್ನ ಮದುವೆಯನ್ನು ನಡೆಸಲಿಕ್ಕೆ ನಾನು ಬದ್ಧ ಎನ್ನುವ ತೀರ್ಮಾನ ಈ ನಾಡಿನ ಯುವಕರು ಯಾವಾಗ ತೆಗೀತಾರೆ, ಆಗ ನಿಮ್ಮ ಎಲ್ಲ ರೀತಿಯ ಈ ಒಂದು ಗೊಂದಲಗಳ ಕೋಟೆಗಳು ಸಂಪೂರ್ಣವಾಗಿ ಬಿದ್ದು ಬಿಟ್ಟು ನಾಡಿನಲ್ಲಿ ಸಮಾಜದಲ್ಲಿ ಒಂದು ಉತ್ತಮವಾದಂತಹ ಆಂದೋಲನ ಪರಿವರ್ತನೆ ಸೃಷ್ಟಿಯಾಗುವುದರಲ್ಲಿ ಸಂದೇಹವಿಲ್ಲ. ಇಂತಹ ಒಂದು ಪರಿವರ್ತನೆಗೆ ಸಿದ್ಧರಾಗಲು ನೀವೆಲ್ಲರೂ ತಯಾರಾಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಬೋಳಂತೂರು ಸರ್ಕಲ್ ನ ಈ ಕಾರ್ಯಕ್ರಮದಲ್ಲಿ ಇನ್ಶಾ ಅಲ್ಲಾಹ್ ತಂಗಳ್ರವರು ನಿಮ್ಮ ಮುಂದೆ ದುಆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನಷ್ಟು ಕಾರ್ಯಕ್ರಮಗಳು ಕೂಡ ನಡೆಯಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಲಿ. ಇದಕ್ಕಾಗಿ ಪ್ರಯತ್ನ ಪಟ್ಟ, ಕಷ್ಟಪಟ್ಟ, ಕಾರ್ಯಾಚರಣೆ ಮಾಡದ ನೇತೃತ್ವ ಕೊಟ್ಟ ಎಲ್ಲರಿಗೂ ಕೂಡ ಅಲ್ಲಾಹರ ಕಡೆಯಿಂದ ವಿಶೇಷವಾದ ಪ್ರತಿಫಲ ಸಿಗಲಿ ಅಂತ ದುಆ ಮಾಡಿ ನಿಮ್ಮೆಲ್ಲರನ್ನು ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಮಾಷಾ ಅಲ್ಲಾ, ಸುದೀರ್ಘವಾದ ಭಾಷಣವನ್ನು ಮಾಡಿ ಎಲ್ಲ ವಿಷಯಗಳಲ್ಲೂ ಕೂಡ ನಮಗೆ ಕಲಿಯಲಿಕ್ಕೆ ಇದೆ. ಉಸ್ತಾದರವರು ಸಮಗ್ರವಾಗಿ ವಿಷಯವನ್ನು ಮಂಡಿಸಿದ್ದಾರೆ. ಅಲ್ಹಮ್ದುಲಿಲ್ಲಾ. ಉಸ್ತಾದ್ಗೆ ಅಲ್ಲಾಹು ದೀರ್ಘಾಯುಷ್ಯ ಮತ್ತು ಆರೋಗ್ಯವನ್ನು ಅಲ್ಲಾಹು ಕರುಣಿಸಲಿ. ಸುನ್ನತ್ ಜಮಾತ್ಗಾಗಿ ದುಡಿಯಲು, ನೇತೃತ್ವ ವಹಿಸಲು ಅಲ್ಲಾಹು ತೌಫೀಕ್ ನೀಡಲಿ. ಈಗ